ಈಗ ಐ.ಸಿ.ಯು ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಎಲ್ಲ ಹೆಂಗೆ ಕನ್ಸಿರ್ತಾರೆ ಅಂತಂದ್ರೆ ಇಟ್ ಇಸ್ ಎ ಡೆತ್ ಬೆಡ್ ಅಂತ ತಿಳ್ಕೊಂಡಿರ್ತೀವಿ. ಈ ಗೋಲ್ಡನ್ ಅವರ್ ಪ್ರಾಮುಖ್ಯತೆ ಏನು? ಯಾವ್ಯಾವ ಕೇಸಲ್ಲಿ ಈ ಗೋಲ್ಡನ್ ಅವರ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ? ಈ ಗೋಲ್ಡನ್ ಅವರ್ ಕೆಲವು ಸಲ ಮಿಸ್ ಆಗ್ತದೆ. ಈಗ ಪೇಷಂಟ್ಗಳು ಏನಾಗ್ತದೆ ಕಂಡಿರ್ತಾರೆ, ಸೊ ನನಗೆ ಯಾಕೋ ಗ್ಯಾಸ್ಟ್ರೈಟಿಸ್ ಸಿಂಟಮ್ಸ್ ಇದೆ ಅಂತ ದೇ ವಿಲ್ ಓನ್ಲಿ ಅಂದರೆ ನಮ್ಮ ಒಂದು ಪ್ರಯತ್ನ 100% ಹಾಕಿ ನಾವಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಬಟ್ ಕೆಲವು ಜನ ಏನು ಮಾಡ್ತಾರೆ, ಹೊರಗಡೆ ಕುತ್ಕೊಂಡು ದೇ ವಿಲ್ ಬಿಕಮ್ ಜಡ್ಜ್ಮೆಂಟಲ್. ಅಥವಾ ಈ ಡಾಕ್ಟರ್ ಹಂಗೆ ಮಾಡಿದ್ರು, ಆ ಡಾಕ್ಟರ್ ಹಿಂಗೆ ಮಾಡಿದ್ರು, ಈ ಥರ ಒಂದು ಜಡ್ಜ್ಮೆಂಟಲ್ ಆಗಿ ಮಾತಾಡೋದನ್ನ ನಾವು ಕೇಳಿದ್ದೀವಿ ಮತ್ತು ಕಂಡಿದ್ದೀವಿ. ಎಮರ್ಜೆನ್ಸಿಲಿ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಪೇಷಂಟ್ನ ಅರ್ಜೆಂಟಾಗಿ ಕರ್ಕೊಂಡು ಬರ್ತಾರೆ. ಫಸ್ಟ್ ಟ್ರೀಟ್ಮೆಂಟ್ ಐ.ಸಿ.ಯು ಶುರುವಾಗತ್ತಾ ಅಥವಾ ಎಮರ್ಜೆನ್ಸಿ ವಾರ್ಡಲ್ಲ? ಸೊ ಬೇಸ್ಡ್ ಟ್ರಯಾಜಿಂಗ್ ಅಂತ ಹೇಳ್ತೀವಿ. ಹೆಡ್ ಇಂಜುರಿ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಹೌ ಬ್ಯಾಡ್ ದ ಹೆಡ್ ಇಂಜುರಿ ಈಸ್ ಅಂತ ನಾವು ನೋಡ್ದಂಗೆ ಆಗುತ್ತೆ. ಇನಿಷಿಯಲ್ ಇನ್ವೆಸ್ಟಿಗೇಷನ್ಸ್ ಆಗಲಿ, ಇನಿಷಿಯಲ್ ಎವ್ಯಾಲ್ಯೂಯೇಷನ್ ಆಗಲಿ ಡಿಪಾರ್ಟ್ಮೆಂಟಲ್ಲೇ ನಡೀತದೆ. ಪೇಷಂಟ್ಸ್ ಜೊತೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ? ಕೆಲವು ಸಲ ಮೆಡಿಕಲ್ ಟರ್ಮ್ಸ್, ಕಾಮನ್ ಮೆಡಿಕಲ್ ಟರ್ಮ್ಸ್ ಕೂಡ ಅರ್ಥ ಆಗೋದಿಲ್ಲ ಅವರಿಗೆ. ಸೊ ಈಗ ಹೈಪೋಟೆನ್ಷನ್, ಶಾಕ್ ಸ್ಟೇಟ್ ಅಂದ್ರೆ ಅವ್ರಿಗೆ ಏನೂ ಅರ್ಥ ಆಗಲ್ಲ. ಲೋ ಬಿ ಪಿ ಅಂದರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಜಸ್ಟ್ ಥಿಂಕ್, ನಮ್ಮನೆ ಅಕ್ಕಪಕ್ಕ ಸುತ್ತಮುತ್ತ ನೈಟ್ ಟೈಮ್ ಯಾರೂ ಇಲ್ಲ, ಜಸ್ಟ್ ಆಂಬ್ಯುಲೆನ್ಸ್ ಸೈರನ್ ಸೌಂಡ್ ಮಾತ್ರ ನಮಗೆ ಕೇಳಿಸ್ತಾ ಇದೆ. ಏನಪ್ಪಾ ಯಾರಿಗೋ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಜಸ್ಟ್ ಈ ವಿಷಯಕ್ಕೇನೆ ನಮಗೆ ಎಷ್ಟು ಆತಂಕ, ಭಯ ಕಾಡುತ್ತೆ. ಅದೇ ಆ ಪೇಷಂಟ್ ಐ.ಸಿ.ಯುಗೆ ಶಿಫ್ಟ್ ಆದ್ರೆ ನೆಕ್ಸ್ಟ್ ಏನು? ಅದು ಅವ್ರ ಕೊನೆ ಬೆಡ್ಡ? ಇದೇ ರೀತಿ ಹಲವು ಪ್ರಶ್ನೆಗಳು ಕಾಡುತ್ತೆ. ಈ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡ್ಲಿಕ್ಕೆ, ಕನ್ಫ್ಯೂಷನ್ಸ್ಗೆ ಕ್ಲಾರಿಟಿ ಕೊಡ್ಲಿಕ್ಕೆ, ಬ್ರೇಕ್ ಮಾಡ್ಲಿಕ್ಕೆ ನಮ್ ಜೊತೆ ಇದ್ದಾರೆ 14 ವರ್ಷ ಎಕ್ಸ್ಪೀರಿಯನ್ಸ್ ಇರುವ ಕ್ರಿಟಿಕಲ್ ಕೇರ್ ಇಂಟೆನ್ಸಿವಿಸ್ಟ್, ತೀವ್ರ ನಿಗಾ ಘಟಕ ತಜ್ಞರು ಡಾಕ್ಟರ್ ರಾಕೇಶ್ ಎಂ.ಎಲ್. ಸರ್, ನಂಜಪ್ಪ ಹಾಸ್ಪಿಟಲ್ ಮತ್ತು ನಂಜಪ್ಪ ಲೈಫ್ ಕೇರ್. ವೆಲ್ಕಮ್ ಟು ದ ಪಾಡ್ಕಾಸ್ಟ್ ಸರ್. ನಮಸ್ತೆ, ಥ್ಯಾಂಕ್ ಯು. ನಮಸ್ತೆ ಸರ್. ಸರ್, ಎಂ.ಐ.ಸಿ.ಯು ಡಾಕ್ಟರ್ಸ್ ಅಂದ್ರೆ ಯಾರು? ಎಮ್.ಐ.ಸಿ.ಯು ಡಾಕ್ಟರ್ಸ್ ಅಂತಂದರೆ ದೇ ಆರ್ ವೆರಿ ವೆಲ್ ಟ್ರೈನ್ಡ್ ಆ್ಯಂಡ್ ದೇ ವಿಲ್ ಹ್ಯಾವ್ ದ ಸ್ಕಿಲ್ಸ್ ಟು ಮ್ಯಾನೇಜ್ ದ ಕ್ರಿಟಿಕಲ್ ಪೇಷಂಟ್ಸ್ ಅಂತ ಹೇಳ್ತೀವಿ ನಾವು ಡಿಫೈನ್ ಮಾಡೋದಂತಂದರೆ. ಸೊ ಯಾಕೆ ಬೇಕು ಇವರು ಐ.ಸಿ.ಯು ಡಾಕ್ಟರ್ಸೇ ಯಾಕೆ ಬೇಕು ಅಂತಂದರೆ, ಬೇಸಿಕಲಿ ಐ.ಸಿ.ಯು ಸರ್ವಿಸಸ್ನ ನಾವು 24/7 ನಾವು ಸರ್ವಿಸಸ್ ಕೊಡಬೇಕಾಗುತ್ತದೆ. ಇಲ್ಲಿ ಐ.ಸಿ.ಯುನಲ್ಲಿ ಅಡ್ಮಿಟ್ ಆಗೋ ಪೇಷಂಟ್ಸ್ ಕೂಡ ಅದೇ ರೀತಿ ಇರ್ತಾರೆ. ದೇ ಆರ್ ಆಲ್ ಹ್ಯಾವಿಂಗ್ ಎ ಕಾಂಪ್ಲೆಕ್ಸ್ ಡಿಸೀಸಸ್, ಅಂದರೆ ದೇ ಆರ್ ಆಲ್ ಹ್ಯಾವಿಂಗ್ ಎ ಸಿವಿಯರ್ ಫಾರ್ಮ್ ಆಫ್ ದ ಡಿಸೀಸ್ ಅಂತ ಹೇಳ್ತೀವಿ. ಈ ಒಂದು ಕಾಯಿಲೆನ ನಾವು ಮೈಲ್ಡ್, ಮಾಡ್ರೇಟ್ ಆ್ಯಂಡ್ ಸಿವಿಯರ್ ಅಂತ ನಾವು ವಿಂಗಡಣೆ ಮಾಡೋದಾದರೆ, ಮೋಸ್ಟ್ ಆಫ್ ದ ಟೈಮ್ಸ್ ವಿ ಸಿ ಮಾಡ್ರೇಟ್ ಟು ಸಿವಿಯರ್ ಇಲ್ನೆಸ್ ಆಫ್ ದ ಪೇಷಂಟ್ಸ್. ಅಂದರೆ ಜೀವನ್ಮರಣ ಹೋರಾಟ ಅಂತಲೇ ಹೇಳ್ತೀವಿ ಪೇಷಂಟ್ಸ್ಗಳು ಅಲ್ಲಿ ಐ.ಸಿ.ಯುನಲ್ಲಿ. ಸೊ ಈ ಥರ ಪೇಷಂಟ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕಂತಂದರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಬಿ ವೆರಿ ವೆಲ್ ಹ್ಯಾವಿಂಗ್ ಎನ್ ಅ ಗುಡ್ ನಾಲೆಡ್ಜ್ ಟು ಮ್ಯಾನೇಜ್ ದೀಸ್ ಕೈಂಡ್ ಆಫ್ ಪೇಷಂಟ್ಸ್ ಆ್ಯಂಡ್ ಹ್ಯಾವಿಂಗ್ ಎ ಗುಡ್ ಸ್ಕಿಲ್ಸ್ ಬೇಸಿಕಲಿ ಟು ಮ್ಯಾನೇಜ್ ದೀಸ್ ಕೈಂಡ್ ಆಫ್ ಪೇಷಂಟ್ಸ್ ಅಂತ ಹೇಳ್ಬೋದು. ಸೊ ಓವರಾಲ್ ಅಂತ ನೋಡಿದಾಗ ನಮ್ಮ ಇಂಡಿಯನ್ ಸೆನಾರಿಯೋದಲ್ಲಿ ಪೋಸ್ಟ್ ಎಮ್ ಡಿ ಅನಸ್ತಿಷಾ ಆದಮೇಲೆ, ಅಥವಾ ಪಲ್ಮನಾಲಜಿ ಎಮ್ ಡಿ ಪಲ್ಮನಾಲಜಿ ಆದಮೇಲೆ, ಅಥವಾ ಎಮ್ ಡಿ ಇಂಟರ್ನಲ್ ಮೆಡಿಸಿನ್ ಆದಮೇಲೆ, ಸೊ ದೇ ವಿಲ್ ಗೆಟ್ ಟ್ರೈನ್ಡ್, ಸ್ಟ್ರಕ್ಚರ್ಡ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಬೈ ಎಕ್ಸಾಂಪಲ್ ನಾವು ಇಂಡಿಯಾದಲ್ಲಿ DNB ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದೆ. ಈಗ DRNB, DM ಕ್ರಿಟಿಕಲ್ ಕೇರ್ ಅಂತಲೇ ಸೂಪರ್ ಸ್ಪೆಷಾಲಿಟಿ ಅಂತಲೇ ಈಗ ನಾವು ಕ್ರಿಟಿಕಲ್ ಕೇರ್ನ ನಾವು ನೋಡಬೇಕಾಗ್ತದೆ. ಸೊ ಇವೆಲ್ಲ ಟ್ರೈನಿಂಗ್ ತೊಗೊಂಡಲ್ಲಿ ನಾವು ಡೆಫಿನೆಟ್ಲಿ ನಾವು ವಿ ಕ್ಯಾನ್ ಗಿವ್ ದ ಗುಡ್ ಔಟ್ಕಮ್ಸ್. ಸೊ ಸ್ಕಿಲ್ಡ್ ಡಾಕ್ಟರ್ಸು, ಅನ್ಸ್ಕಿಲ್ಡ್ ಡಾಕ್ಟರ್ಸ್ ಇನ್ ಐ.ಸಿ.ಯು ಅಂತ ಮಾತಾಡಿದಾಗ ಡೆಫಿನೆಟ್ಲಿ ಪ್ರೆಸೆನ್ಸ್ ಆಫ್ ಇಂಟೆನ್ಸಿವಿಸ್ಟ್ ಇನ್ ಐ.ಸಿ.ಯು ವೈಲ್ ಮ್ಯಾನೇಜಿಂಗ್ ದ ಕ್ರಿಟಿಕಲ್ ಪೇಷಂಟ್ಸ್ ದೇ ವಿಲ್ ಹ್ಯಾವ್ ಅ ಗುಡ್ ಔಟ್ಕಮ್ ಅಂತ ಮಾತಾಡ್ಬೋದು. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹ್ಯಾವಿಂಗ್ ಎ ಟ್ರೈನ್ಡ್ ಆ್ಯಂಡ್ ಸ್ಕಿಲ್ಡ್ ಇಂಟೆನ್ಸಿವಿಸ್ಟ್ ಅಂತ ಹೇಳ್ಬೋದು ನಾವು. ಸರ್, OPD ಡಾಕ್ಟರ್ಸ್ಗೂ ಇಂಟೆನ್ಸಿವಿಸ್ಟ್ಗೂ ಬರೀ ಕ್ವಾಲಿಫಿಕೇಶನಲ್ ಡಿಫ್ರೆನ್ಸ್ ಇರತ್ತಾ ಅಥವಾ ಬೇರೆ ರೀತಿನೂ ಡಿಫ್ರೆನ್ಸಸ್ ಇರತ್ತಾ? ಡಾಕ್ಟರ್ಸ್ ಡಿಫ್ರೆನ್ಸ್ ಅನ್ನೋದಕ್ಕಿಂತ ದ ಪೇಷಂಟ್ ಸೆಟಪ್ ಈಸ್ ಟೋಟಲಿ ಡಿಫ್ರೆಂಟ್. ಇಲ್ಲಿ ಪೇಷಂಟ್ ಪಾಪ್ಯುಲೇಷನ್ ಏನು OPD ಬರೋದಾಗಲಿ, ಐ.ಸಿ.ಯು ಬರೋದಾಗಲಿ, ದೇ ಆರ್ ಟೋಟಲಿ ಡಿಫ್ರೆಂಟ್ ಅಂತ ಮಾತಾಡ್ಬೋದು. ಸೊ ಅಲ್ಲಿ OPDನಲ್ಲಿ ತೋರಿಸ್ಕೊಳ್ಳೋರು ಯಾವ ರೀತಿ ಇರ್ತಾರೆ ಅಂತಂದರೆ ದೇ ಆರ್ ರೀಸನಬಲಿ ಸ್ಟೇಬಲ್ ಅಂತ ಮಾತಾಡ್ಬೋದು. ಅದೇ ನಾವು ಐ.ಸಿ.ಯುನಲ್ಲಿ ಇದ್ದಾಗ ದ ಪೇಷಂಟ್ಸ್ ಆರ್ ವೆರಿ ಮಚ್ ಅನ್ಸ್ಟೇಬಲ್. ಅಂದರೆ ಅನ್ಸ್ಟೇಬಲ್ ಅಂತಂದರೆ ಏನರ್ಥ, ಒಂದು ಉಸಿರಾಟದ ಏನಾದ್ರು ತೀವ್ರತರವಾದ ಉಸಿರಾಟದ ತೊಂದರೆ ಇದ್ದಾಗ, ಅಥವಾ ಬಿ ಪಿ ಏನಾದ್ರು ವೇರಿಯೇಷನ್ಸ್ ಇದ್ದಾಗ, ಅಥವಾ ಅನ್ಕಾನ್ಷಿಯಸ್ ಪೇಷಂಟ್ ಅಂತೇಳಿ, ದೀಸ್ ಆರ್ ದ ಸಮ್ ಆಫ್ ದ ಸೈನ್ಸ್ ಆಫ್ ಅನ್ಸ್ಟೆಬಿಲಿಟಿ ಅಂತ ಮಾತಾಡ್ತೀವಿ. ಸೊ ಅನ್ಸ್ಟೇಬಲ್ ಪೇಷಂಟ್ಸ್ ಯೂಶಲಿ ಐ.ಸಿ.ಯುಗೆ ಬರ್ತಾರೆ. OPD ಪೇಷಂಟ್ಸ್ ಯೂಶಲಿ ದೇ ಆರ್ ಆಂಬುಲೇಟ್ರಿ, ಅಂದರೆ ದೇ ಗೋ ವಾಕಿಂಗ್ ಆ್ಯಂಡ್ ದೇ ಆರ್ ಕಂಪ್ಲೀಟ್ಲಿ ಕಾನ್ಷಿಯಸ್ ಓರಿಯೆಂಟೆಡ್, ಆಯಿತಾ, ಮೈಲ್ಡ್ ಫಾರ್ಮ್ ಆಫ್ ಡಿಸೀಸ್ ಅಂತ ಹೇಳ್ಬೋದು. ಸಿಂಟಮ್ಸು ಮೈಲ್ಡ್ ಆಗಿರ್ತದೆ. ಅದೇ ಐ.ಸಿ.ಯುನಲ್ಲಿ ಸಿಂಟಮ್ಸ್ ಯಾವ ಥರ ಇರ್ತದೆ, ಸಿವಿಯರ್ ಫಾರ್ಮ್ ಆಫ್ ದಿ ಸಿಂಟಮ್ಸ್ ಅಂತ ಹೇಳ್ತೀವಿ. ಸೊ ದೇ ಆರ್ ಆಲ್ ಲೈಫ್ ಥ್ರೆಟನಿಂಗ್ ಸಿಂಟಮ್ಸ್ ಅಂತ ಮಾತಾಡ್ಬೋದು. ಅಂದರೆ ಜೀವಕ್ಕೆ ಅಪಾಯ ಆಗೋಂಥ ಸಿಂಟಮ್ಸ್ ಇರ್ತದೆ ಐ.ಸಿ.ಯುನಲ್ಲಿ ಅಡ್ಮಿಟ್ ಆಗಿರೋ ಪೇಷಂಟ್ಸ್ಗಳಿಗೆ. ಸೊ ದೀಸ್ ಆರ್ ದ ಕಾಮನ್ ಡಿಫ್ರೆನ್ಸಸ್ ಅಂತ ಮಾತಾಡ್ಬೋದು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಐ.ಸಿ.ಯು OPD ಪೇಷಂಟ್ಸು ದೇ ಗೋ ಆನ್ ದಟ್ ಸೇಮ್ ಡೇ ಕನ್ಸಲ್ಟೇಷನ್ ತೊಗೊಳ್ತಾರೆ. ದೇ ವಿಲ್ ಹ್ಯಾವ್ ಸಮ್ ಪ್ರಿಸ್ಕ್ರಿಪ್ಷನ್ಸು, ದೇ ವಿಲ್ ಗೆಟ್ ದ ನೆಸೆಸರಿ ಟೆಸ್ಟಿಂಗ್ ದನ್ ಆ್ಯಂಡ್ ದೇ ವಿಲ್ ಗೋ ಹೋಮ್. ಬಟ್ ಇಲ್ಲಿ ಐ.ಸಿ.ಯು ಅಂತಂದರೆ ದೇ ಹ್ಯಾವ್ ಟು ಅಡ್ಮಿಟ್ ಇನ್ ದ ಐ.ಸಿ.ಯು ಪೇಷಂಟ್ಸು. ಸೊ ಡೆಫಿನೆಟ್ಲಿ ದರ್ ಇಸ್ ಅ ಡಿಫ್ರೆನ್ಸ್ ವಿತ್ ದ ಪೇಷಂಟ್ ಪಾಪ್ಯುಲೇಷನ್ ಅಂತ ಹೇಳ್ಬೋದು. ಡಾಕ್ಟರ್ಸ್ಗಿಂತ ಪೇಷಂಟ್ ಪಾಪ್ಯುಲೇಷನಲ್ಲಿ ಡಿಫ್ರೆನ್ಸ್ ಇದೆ. ಸರ್, ಈಗ ಎಮರ್ಜೆನ್ಸಿಲಿ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಪೇಷಂಟ್ನ ಅರ್ಜೆಂಟಾಗಿ ಕರ್ಕೊಂಡು ಬರ್ತಾರೆ. ಫಸ್ಟ್ ಟ್ರೀಟ್ಮೆಂಟ್ ಐ.ಸಿ.ಯುಲಿ ಶುರುವಾಗತ್ತಾ ಅಥವಾ ಎಮರ್ಜೆನ್ಸಿ ವಾರ್ಡಲ್ಲ? ಯಾವುದೇ ಪೇಷಂಟ್ ನಾವು ಈ ಆಕ್ಸಿಡೆಂಟ್ ಕೇಸಸ್ ನಾವು ನೋಡಬೇಕಂತಂದರೆ ಫಸ್ಟ್ ಎಮರ್ಜೆನ್ಸಿ ವಾರ್ಡಲ್ಲಿ ನಾವು ನೋಡ್ತೀವಿ. ಫಸ್ಟ್ ಅಲ್ಲಿ ನಾವು ಒಂದು ಅಪ್ರೋಚ್ ಅಂತ ಇರುತ್ತೆ. ಪೇಷಂಟ್ ಅಪ್ರೋಚ್ ಯಾವ ಥರ ಮಾಡ್ತೀವಿ ಅಂದರೆ ಏರ್ವೇ ಬ್ರೀತಿಂಗ್ ಸರ್ಕ್ಯುಲೇಷನ್ ಅಂತ ಮಾಡ್ತೀವಿ ಫಸ್ಟು. ಸೊ ಬೇಸ್ಡ್ ಆನ್ ದ್ಯಾಟ್ ನಾವು ಅದ್ರ ಗ್ರಿಡಿನ ಪ್ರಕಾರ
ಸೊ ಪೇಷಂಟು ಎಲ್ಲಿಗೆ ಹೋಗ್ಬೇಕಂದ್ರೆ ಐ ಸಿ ಯುಗೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಹೋಗ್ಬೇಕಾಗತ್ತಾ, ಅಥವಾ ಬೇರೆ ವಾರ್ಡ್ ಲೆವೆಲ್ಗೆ ಶಿಫ್ಟ್ ಮಾಡೋಕ್ಕೆ ಈಸಿ ಆಗುತ್ತಾ? ಸೊ ಬೇಸ್ಡ್ ಟ್ರಯಾಜಿಂಗ್ ಅಂತ ಹೇಳ್ತೀವಿ. ಸೊ ಟ್ರಯಾಜಿಂಗ್ ಅಂತಲೇ ಸಿವಿಯಾರಿಟಿ ಆಫ್ ದ ಏನು ಟ್ರಾಮಾ ಅಂತಂದಾಗ, ಹೆಡ್ ಇಂಜರಿ ಅಂತಂದು ಬಂದಾಗ ಫಾರ್ ಎಕ್ಸಾಂಪಲ್, ಸೊ ಹೆಡ್ ಇಂಜರಿ ಪೇಷಂಟ್ ಹೌ ಬ್ಯಾಡ್ ದ ಹೆಡ್ ಇಂಜರಿ ಈಸ್ ಅಂತ ನಾವು ನೋಡ್ದಂಗಾಗುತ್ತೆ. ಸೊ ಅಲ್ಲಿ ನಾವು ಫಸ್ಟ್ ಇನಿಷಿಯಲ್ ಇನ್ವೆಸ್ಟಿಗೇಷನ್ಸ್ ಆಗಲಿ, ಇನಿಷಿಯಲ್ ಎವ್ಯಾಲ್ಯೂಯೇಷನ್ ಆಗಲಿ, ಎಲ್ಲದೂ ಕೂಡ ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲೇ ನಡೀತದೆ. ಸೊ ಅಲ್ಲಿ ಇನಿಷಿಯಲ್ ಎವ್ಯಾಲ್ಯೂಯೇಟ್ ಆದಮೇಲೆ ದೆನ್ ವಿಲ್ ಡಿಸೈಡ್ ವೇರ್ ದ ಪೇಷಂಟ್ ಶುಡ್ ಗೋ ಅಂತ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಟ್ರಯಾಜಿಂಗ್. ಸೊ ಇನಿಷಿಯಲ್ ನಮಗೆ ಏನೇನು ಟ್ರೀಟ್ಮೆಂಟ್ ಬೇಕು, ರಿಸಸಿಟೇಷನ್ ಅಂತ ಹೇಳ್ತೀವಿ, ಅವೆಲ್ಲದೂ ಕೂಡ ಎಮರ್ಜೆನ್ಸಿ ಮೆಡಿಸಿನಲ್ ಡಿಪಾರ್ಟ್ಮೆಂಟಲ್ಲೇ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಇಯರ್. ನಮಗೆ ಅದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಅದನ್ನು. ಸೊ ನಾವು ಫಸ್ಟ್ ಎಮರ್ಜೆನ್ಸಿಲಿ ನೋಡಿ ಆಮೇಲೆ ಅಲ್ಲಿ ಟೈಮ್ ವೇಸ್ಟ್ ಮಾಡಿ ಆಮೇಲೆ ಐಸಿನಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಲ್ಲ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ದ ಟ್ರೀಟ್ಮೆಂಟ್ ಆ್ಯಸ್ ಆ್ಯಂಡ್ ವೆನ್ ದ ಇನ್ವೆಸ್ಟಿಗೇಷನ್ಸ್ ಆರ್ ಎವ್ಯಾಲ್ಯೂಯೇಷನ್ ಈಸ್ ಗೋಯಿಂಗ್ ಆನ್ ಅಟ್ ದ ಎಮರ್ಜೆನ್ಸಿ ರೂಮ್ ಓನ್ಲಿ. ಸೊ ಈ ರೀತಿ ಇರ್ತದೆ. ಸೊ ಡೈರೆಕ್ಟಾಗಿ ಐ ಸಿ ಯುನಲ್ಲಿ ಯಾವುದೋ ಪೇಷಂಟ್ ನಾವು ಡೈರೆಕ್ಟಾಗಿ ತೊಗೊಳಕ್ಕೆ ಬರಲ್ಲ. ಇನಿಷಿಯಲ್ ಎವ್ಯಾಲ್ಯೂಯೇಷನ್ ವಿಲ್ ಡೂ ಇನ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್. ಹಾಗಾದ್ರೆ ಎಮರ್ಜೆನ್ಸಿ ಡಾಕ್ಟರ್ಸ್ ಅಂತಾನೆ ಇರ್ತಾರ, ಅಲ್ಲೂ ಕೂಡ ಇಂಟೆನ್ಸಿವಿಸ್ಟ್ ಪಾತ್ರ ಇರತ್ತಾ? ಡಿಪೆಂಡ್ಸ್ ಆನ್ ದ ಸಿಟೀಸ್ ಅಥವಾ ಡಿಪೆಂಡ್ಸ್ ಆನ್ ದ ಹಾಸ್ಪಿಟಲ್ ಟು ಹಾಸ್ಪಿಟಲ್ ಅಂತ ಹೇಳ್ಬೋದು. ಇಫ್ ದೇ ಹ್ಯಾವ್ ಫುಲ್ ಟೈಮ್ ಅಂದರೆ ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ನವರೇ ಫಿಸಿಷಿಯನ್ಸ್ ಅಂತ ಹೇಳ್ತಾರೆ, ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಫಿಸಿಷಿಯನ್ಸ್ ಅಂತಲೇ ಹೇಳ್ತಾರೆ ಅವ್ರನ್ನ. ಓಕೆ, ಇಫ್ ದೇ ಆರ್ ಅವೈಲೇಬಲ್ 24/7 ಅವ್ರದ್ದು ಕೂಡ ಒಂದು ಟೀಮ್ ಬೇಕಾಗ್ತದೆ. ಆ ಥರ ಇದ್ದಂಥ ಸಂದರ್ಭದಲ್ಲಿ ದೇ ವಿಲ್ ಎವ್ಯಾಲ್ಯೂಯೇಟ್ ಆ್ಯಂಡ್ ದೇ ವಿಲ್ ಡೂ ದ ಟ್ರಯಾಜಿಂಗ್. ನನಗೇನು ಟ್ರಯಾಜ್ ಅಂತ ಮಾತಾಡಿದ್ರೆ ದೇ ವಿಲ್ ಡೂ ದ್ಯಾಟ್ ಇನಿಷಿಯಲ್ ಪಾರ್ಟ್. ಸೊ ಇನಿಷಿಯಲ್ ರೆಸಸಿಟೇಷನ್ ಅಂತ ಏನು ಹೇಳ್ತೀವಿ, ಇನಿಷಿಯಲ್ ಟ್ರೀಟ್ಮೆಂಟ್ ಪಾರ್ಟ್ ಅಂತ ಏನಿರುತ್ತೆ, ದೇ ವಿಲ್ ಡೂ ಇಟ್ ಆ್ಯಂಡ್ ವಿಲ್ ಕಂಟಿನ್ಯೂ ಇನ್ ದ ಐ ಸಿ ಯು ಅಂತ ಆ ಥರ ಆಗುತ್ತೆ. ಇಫ್ ದ ಡಾಕ್ಟರ್ಸ್ ಅಥವಾ ಅವೈಲಬಿಲಿಟಿ ಇಲ್ಲ, ಆ ಥರ ಎಮರ್ಜೆನ್ಸಿ ಫಿಸಿಷಿಯನ್ಸ್ ಇಲ್ಲ, ಆ ಥರ ಇದ್ದಾಗ ಇಂಟೆನ್ಸಿವ್ ಕೇರ್ ದೇ ವಿಲ್ ಗಿವ್ ದ ಕಾಲ್ ಆ್ಯಂಡ್ ವಿಲ್ ಗೋ ಆ್ಯಂಡ್ ಅಟೆಂಡ್ ದ ಪೇಷಂಟ್ಸ್ ಎನಿ ಟೈಮ್. ಸೊ ಡೆಫಿನೆಟ್ಲಿ ನಾವು ಎಮರ್ಜೆನ್ಸಿನೂ ನೋಡಬೇಕಾಗ್ತದೆ ಮತ್ತು ಐ ಸಿ ಯುನಲ್ಲೂ ಕೂಡ ವಿ ಹ್ಯಾವ್ ಟು ಟೇಕ್ ಕೇರ್. ಸರ್, ಈಗ ತಾನೇ ಹೇಳಿದ್ರಿ ಗೋಲ್ಡನ್ ಅವರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ಗೋಲ್ಡನ್ ಅವರ್ ಪ್ರಾಮುಖ್ಯತೆ ಏನು? ಯಾವ್ಯಾವ ಕೇಸಲ್ಲಿ ಈ ಗೋಲ್ಡನ್ ಅವರ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ? ಸೊ ಗೋಲ್ಡನ್ ಅವರ್ ಅಂತಂದರೆ ಈ ಕನ್ನಡದಲ್ಲಿ ಮಾತಾಡ್ಬೇಕಂದ್ರೆ ಒಂದು ಅಮೃತಗಳಿಗೆ, ಬೇಸಿಕಲಿ ಅಮೃತಗಳಿಗೆ ಅಂತಂದರೆ ಏನು, ಆ ಗೋಲ್ಡನ್ ಅವರ್ ಎಂದರೆ ಏನು ಅಂತಂದರೆ, ಇನ್ ಎನಿ ಮೆಡಿಕಲ್ ಎಮರ್ಜೆನ್ಸೀಸ್ ಫಾರ್ ಎಕ್ಸಾಂಪಲ್, ಓಕೆ, ಈಗ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಸ್ಟ್ರೋಕ್ ಆಯಿತು ಅಥವಾ ಟ್ರಾಮಾ ಅಂತ ಹೇಳ್ತೀವಿ, ಟ್ರಾಮಾ ಪೇಷಂಟ್, ನೀವೇನು ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಟ್ರಾಮಾ ಪೇಷಂಟ್ ಬಂದಾಗ, ಅಥವಾ ಈಗ ಹಾವು ಕಡ್ದು ಬಂದಿರ್ತಾರೆ ಕೆಲವರು, ಅಥವಾ ಪಾಯ್ಸನಿಂಗ್ ತೊಗೊಂಡು ಬಂದಿರ್ತಾರೆ. ಸೊ ದೇ ಆರ್ ಆಲ್ ಹ್ಯಾವಿಂಗ್ ಎ ಕ್ರಿಟಿಕಲ್ ಪೇಷಂಟ್ಸ್. ಎನಿ ಟೈಮ್ ದೇ ಕ್ಯಾನ್ ಕೊಲ್ಯಾಪ್ಸ್ ಅಥವಾ ದೇ ಕ್ಯಾನ್ ಎನಿ ಟೈಮ್ ಡಿಟೋರೇಟ್ ಅನ್ನೋ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇನಿಷಿಯಲ್ ಟ್ರೀಟ್ಮೆಂಟ್ ಅಂದರೆ ಫಸ್ಟು ಅವರ್ ಆಫ್ ದಿ ಸಿಮ್ಟಮ್ ಆನ್ಸೆಟ್ ಅಂತ ಹೇಳ್ತೀವಿ. ಸಿಮ್ಟಮ್ಸ್ ಅವರಿಗೆ ಏನೇನೋ ಸ್ಟಾರ್ಟ್ ಆಗಿ ವಿತಿನ್ 1 hour ಹಾಸ್ಪಿಟ್ಲಿಗೆ ಬಂತು ಅಂತಂದರೆ, ವೇರ್ ದೇರ್ ಇಸ್ ಎ ಫೆಸಿಲಿಟೀಸ್ ಲೈಕ್ ಕಾರ್ಡಿಯಾಕ್ ಪೇಷಂಟ್ ಮ್ಯಾನೇಜ್ ಮಾಡುವಂಥ ಫೆಸಿಲಿಟೀಸ್ ಆಗಿರ್ಬೋದು. ಸೊ ಈ ಥರ ಬಂದಾಗ ಡೆಫಿನೆಟ್ಲಿ ದ ಔಟ್ಕಮ್ ವಿಲ್ ಬಿ ವೆರಿ ಗುಡ್. ಯಾಕೆಂದರೆ ಎವ್ಯಾಲ್ಯೂಯೇಷನ್ನು ಬೇಗ ಆಗುತ್ತೆ, ಡಯಾಗ್ನೋಸಿಸ್ ಅಂತ ಬೇಗ ಆಗುತ್ತೆ, ಆ್ಯಂಡ್ ದ ಟ್ರೀಟ್ಮೆಂಟ್ ಆಲ್ಸೋ ವಿಲ್ ಬಿ ವೆರಿ ವೆರಿ ಫಾಸ್ಟ್. ಸೊ ಡೆಫಿನೆಟ್ಲಿ ಇಟ್ ಈಸ್ ಅ ಟೈಮ್ ಸೆನ್ಸಿಟಿವ್. ನಾವು ಏನೇ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಎಮರ್ಜೆನ್ಸಿ ಪೇಷಂಟ್ಸ್ಗಳಲ್ಲಿ, ಕ್ರಿಟಿಕಲ್ ಪೇಷಂಟ್ಸ್ಗಳಲ್ಲಿ ಟೈಮ್ ಸೆನ್ಸಿಟಿವ್ ಅಂತ ಹೇಳ್ತೀವಿ. ಸೊ ಟ್ರೀಟ್ಮೆಂಟ್ ಶುಡ್ ಬಿ ಲೈಕ್ ದ್ಯಾಟ್. ಸೊ ದಟ್ ಈಸ್ ವೈ ದ ಗೋಲ್ಡನ್ ಅವರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಗೋಲ್ಡನ್ ಅವರ್ ಕೆಲವು ಸಲ ಮಿಸ್ ಆಗ್ತದೆ. ಅಂದರೆ ಕೆಲವು ಸಲ ಸಿಮ್ಟಮ್ಸ್ನ ನೆಗ್ಲೆಕ್ಟ್ ಮಾಡೋದಾಗಲಿ, ಈಗ ಪೇಷಂಟ್ಗಳು ಏನಾಗ್ತದೆ, ಎದೆ ನೋವನ್ನ ಎದೆ ಉರಿ ಅಂದ್ಕೊಂಡಿರ್ತಾರೆ. ಓಕೆ, ಅದನ್ನು ಆವಾಗ ಮನೆಯಲ್ಲೇ ಪ್ಯಾಂಟಪ್ರೋಸಲ್ ಅಥವಾ ಏನೋ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡಿದೆ, ಅಥವಾ ನನಗೆ ಯಾಕೋ ಗ್ಯಾಸ್ಟ್ರೈಟಿಸ್ ಸಿಮ್ಟಮ್ಸ್ ಇದೆ ಅಂತಂದು ದೇ ವಿಲ್ ಓನ್ಲಿ ಡಯಾಗ್ನೋಸ್ ಆ್ಯಂಡ್ ದೇ ವಿಲ್ ಓನ್ಲಿ ಟ್ರೀಟ್. ಓಕೆ, ಈ ಸೆಲ್ಫ್ ಪ್ರಿಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಸೊ ಈ ಥರ ಆದಾಗ ಡೆಫಿನೆಟ್ಲಿ ಅವ್ರು ಹಾಸ್ಪಿಟ್ಲಿಗೆ ಬರೋದಾಗಲಿ ಅವೆಲ್ಲ ಕೂಡ ಡಿಲೇ ಆಗುತ್ತೆ. ಸೊ ದಟ್ ನಾವಾಗ MI ಅಂತ ಆಗಿದ್ದಾಗ, ಅಂದರೆ ಈಗ ಹಾರ್ಟ್ ಅಟ್ಯಾಕ್ ಆಗಿದ್ದಾದಲ್ಲಿ, ಸೊ ಡೆಫಿನೆಟ್ಲಿ ದ ಟ್ರೀಟ್ಮೆಂಟ್ ಆಲ್ಸೋ ಡಿಲೇಸ್ ಆ್ಯಂಡ್ ಔಟ್ಕಮ್ಸ್ ಆಲ್ಸೋ ಡಿಲೇಸ್. ಯಾಕೆಂದರೆ ಕಾಂಪ್ಲಿಕೇಶನ್ ರೇಟು ತುಂಬ ಜಾಸ್ತಿ ಆಗುತ್ತೆ. ಸೊ ಎವ್ರಿ ಅವರ್ ಎವ್ರಿ ಮಿನಿಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಗೋಲ್ಡನ್ ಅವರ್. ಸೊ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಎನಿ ಸಿಮ್ಟಮ್ಸ್ ಫಾರ್ ದಟ್ ಮ್ಯಾಟರ್, ಲೈಕ್ ನಾನು ಹೇಳ್ದಂಗೆ ಇಂಪಾರ್ಟೆಂಟಾಗಿ ಎದೆ ನೋವು ಬಂದಾಗ, ಹಾರ್ಟ್ ಅಟ್ಯಾಕ್ ಇರಬಹುದು ಅಂತ ಒಂದು ನಮ್ಮ ಸಂಶಯ ಬರಬೇಕು, ಫಸ್ಟು ಅದಕ್ಕೆ ಅವೇರ್ನೆಸ್ ಬೇಕು. ಆ್ಯಂಡ್ ಸ್ಟ್ರೋಕ್ ಆದಾಗ ಅದಕ್ಕೆ ಯಾವ ಥರ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಇರ್ತದೆ ಅನ್ನೋದು ಕೂಡ ಪಬ್ಲಿಕ್ಕಿಗೆ ಅವೇರ್ನೆಸ್ ಬೇಕು. ಆಮೇಲೆ ಟ್ರಾಮಾ ಆದಾಗಲೂ ಕೂಡ ಇಮಿಡಿಯೇಟಾಗಿ ಹಾಸ್ಪಿಟಲ್ ಕೇರಿಗೆ ಬರಬೇಕು ಅಂತಂದು ಹೇಳ್ಬೇಕಾಗತ್ತೆ. ಆಮೇಲೆ ಅದೇ ರೀತಿಯಾಗಿ ಪಾಯ್ಸನಿಂಗ್ ಪೇಷಂಟ್ಸ್, ದೇ ಆರ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಫಸ್ಟ್ 1 hour ಟ್ರೀಟ್ಮೆಂಟ್ ಅಂತ ಏನಿರುತ್ತೆ, ದಟ್ ಕ್ಯಾನ್ ಸೇವ್ ದ ಲಾಟ್ ಆಫ್ ಲೈಫ್. ಸರ್, ಸಾಮಾನ್ಯವಾಗಿ ನೋಡ್ದಂಗೆ ಬೇರೆ ವಾರ್ಡ್ಗಳಿಗೆ ಕಂಪೇರ್ ಮಾಡಿದ್ರೆ ICU ಅಲ್ಲಿ ಮಷಿನ್ಸ್ ಜಾಸ್ತಿ ಇರತ್ತೆ. ಪೇಷಂಟ್ ಅಟೆಂಡರಿಗಾಗಲಿ ಪೇಷಂಟ್ಗಾಗಲಿ ನೋಡಿದ ತಕ್ಷಣ ಗಾಬರಿ ಆಗತ್ತೆ. ಯಾಕೆ? ಇದ್ರ ಪ್ರಾಮುಖ್ಯತೆ ಏನು? ಅಷ್ಟೊಂದು ಮಷಿನ್ಸ್ ಬೇಕಾ? ಅಗತ್ಯ ಇದೆಯಾ? ಓಕೆ, ಇದು ಒಳ್ಳೆ ಪ್ರಶ್ನೆ ಇದು. ಸೊ ಬೇಸಿಕಲಿ ಏನಾಗುತ್ತೆ ಅಂತಂದರೆ, ನಾವು ಐಸಿಯುನಲ್ಲಿ ಟ್ರೀಟ್ಮೆಂಟ್ ಯಾವ ಥರ ಕೊಡ್ತೀವಿ ಅಂತಂದು ಮಾತಾಡಿದ್ವಿ. ದೇ ಆರ್ ಆಲ್ ಹ್ಯಾವಿಂಗ್ ಎ ಲೈಫ್ ಥ್ರೆಟನಿಂಗ್ ಇಲ್ನೆಸ್. ಎನಿ ಟೈಮ್ ಅವರಿಗೆ ಆರ್ಗನ್ ಸಪೋರ್ಟಿವ್ ಮೆಷರ್ಸ್ ಅಂತ ಹೇಳ್ತೀವಿ. ಅಂದರೆ ಪ್ರತಿಯೊಂದು ಯಾವುದ್ಯಾವ್ದು ಅಂಗಾಂಗ ತೊಂದರೆ ಆಗಿದೆ, ಫಾರ್ ಎಕ್ಸಾಂಪಲ್ ಉಸಿರಾಟಕ್ಕೆ ತೊಂದರೆ ಆಯಿತು ಅಂತಂದರೆ ನಾವು ಆಕ್ಸಿಜನ್ ಥೆರಪಿ ಡಿವೈಸಸ್ ಅಂತ ಹೇಳ್ತೀವಿ. ಅಂದರೆ ನಾನ್ ಇನ್ವೇಸಿವ್ ವೆಂಟಿಲೇಟರ್ಸು, ಓಕೆ, ಇನ್ವೇಸಿವ್ ವೆಂಟಿಲೇಟರ್ಸ್ ಅಂತ ಮಾತಾಡ್ತೀವಿ. ಆಮೇಲೆ ಅದೇ ರೀತಿ ಕಿಡ್ನಿದು ಏನಾದ್ರು ಸಮಸ್ಯೆ ಆಯಿತು, ಅಥವಾ ಆನ್ ಟ್ರೀಟ್ಮೆಂಟು ನಡೀತಾ ಇರ್ಬೇಕಾದ್ರೆ ಕಿಡ್ನಿ ಸಮಸ್ಯೆ ಆಯಿತು, ಯೂರಿನ್ ಔಟ್ಪುಟ್ ಇಲ್ಲ, ಆ ಥರ ಇದ್ದಾಗ ನಾವು ಡಯಾಲಿಸಿಸ್ ಅಂತ ಕೊಡಬೇಕಾಗತ್ತೆ ಇಮಿಡಿಯೇಟಾಗಿ. ಅಲ್ಲೇ
ಅಂದರೆ ಆನ್ ಸ್ಪಾಟ್ ಬೆಡ್ ಸೈಡಲ್ಲೇ ಕೊಡಬೇಕಾಗ್ತದೆ. ಆಮೇಲೆ ಕೆಲವು ಸಲ ವಿ ಹ್ಯಾವ್ ಟು ಮಾನಿಟರ್ ಫಾರ್ ದ ಹಾರ್ಟ್ ಹಿಮೋಡೈನಮಿಕ್ ಅಂತ ಹೇಳ್ತೀವಿ. ಅಂದರೆ ಬಿ ಪಿ, ಹಾರ್ಟ್ ಬೀಟು ಈ ಥರದ್ದು ವೇರಿಯೇಷನ್ ಆದಾಗ ಯಾಕೆ ಹಿಂಗಾಯಿತು, ವಾಟ್ ಈಸ್ ದ ರೀಸನ್ ಫಾರ್ ದ್ಯಾಟ್. ಫಾರ್ ಎಕ್ಸಾಂಪಲ್ ಬಿ ಪಿ ಲೋ ಆಯ್ತಪ್ಪ, ದೇರ್ ಆರ್ ಸೋ ಮೆನಿ ರೀಸನ್ಸ್ ಫಾರ್ ಲೋ ಬಿ ಪಿ ಫಸ್ಟ್ ಆಫ್ ಆಲ್ ಇನ್ ICU ಪೇಷಂಟ್ಸಲ್ಲಿ ಅಂತಂದರೆ. ಇದಕ್ಕೆ ನಾವು ನೋಡಬೇಕಂದ್ರೆ ಫಸ್ಟ್ ಕಾರ್ಡಿಯಾಕ್ ಪ್ರಾಬ್ಲಮ್ ಇದೆಯಾ ಅಥವಾ ಕಾರ್ಡಿಯಾಕ್ ಇಲ್ದಲೇ ಇರೋಂಥ ಬೇರೆ ಪ್ರಾಬ್ಲಮ್ಸ್ ಏನಾರು ಇದೆಯಾ. ಸೊ ಇದಕ್ಕೆ ನಾವು ಅಲ್ಟ್ರಾಸೌಂಡ್ ಅಂತ ಹೇಳಿ, ಬೆಡ್ ಸೈಡ್ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ. ಅದು ನಾವು ಫೋಕಸ್ ಅಂತ ಮಾತಾಡ್ತೀವಿ ಈಗ. ಪಾಯಿಂಟ್ ಆಫ್ ಕೇರ್ ಅಲ್ಟ್ರಾಸೌಂಡ್ ಅಂತ, ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಈಗ, ಎಸೆನ್ಷಿಯಲ್ ಟೂಲ್ಸ್ ಈಗ. ಮುಂಚೆಲ್ಲ ನಾವು ಸ್ಟೆಥೋಸ್ಕೋಪಲ್ಲೇ ನಾವು ಎಲ್ಲದನ್ನು ಕೂಡ ಡಯಾಗ್ನೋಸ್ ಮಾಡ್ತಾ ಇದ್ವಿ ಅಂತ ಒಂದು 10-20 ಇಯರ್ಸ್ ಬ್ಯಾಕ್ ಆ ಥರ ಮಾತಾಡ್ತೀವಿ. ಸೊ ಬಟ್ ಈ ಅಡ್ವಾನ್ಸಸ್ ಅಂದ ಟೆಕ್ನಾಲಜಿ ಆಗಿರೋದ್ರಿಂದ ವಿ ವಾಂಟ್ ಅಕ್ಯುರೇಸಿ. ಓಕೆ, ವಿ ಡೋಂಟ್ ವಾಂಟ್ ಎನಿ ಡೈಲಮಾ ಇನ್ ಟ್ರೀಟಿಂಗ್ ದ ಸಿಕ್ ಪೇಷಂಟ್ಸ್. ಸೊ ಅಕ್ಯುರೇಸಿ ಅಂತಂದಾಗ ನಾವು ಟೈಮ್ ಟು ಟೈಮ್ ಅದೇ ರೀತಿಯಾಗಿ ನಾವು ಟ್ರೀಟ್ಮೆಂಟ್ ಕೂಡ ಚೇಂಜ್ ಮಾಡಬೇಕಾಗ್ತದೆ. ಸೊ ಫಾರ್ ದ್ಯಾಟ್ ವಿ ನೀಡ್ ಎ ಫೋಕಸ್, ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟೂಲ್ ಇನ್ ICU. ಅದಕ್ಕೆ ನಾವು ಅಲ್ಟ್ರಾಸೌಂಡ್ ಅಂತ ಹೇಳ್ಬೋದು ಅಥವಾ ಬೆಡ್ ಸೈಡ್ ಎಕೋ ಅಂತಲೇ ಹೇಳ್ಬೋದು. ಅದು ಕೂಡ 24 ಅವರ್ಸ್ ನಮಗೆ ICUನಲ್ಲಿ ಇರಲೇಬೇಕಾಗ್ತದೆ. ಬಿಕಾಸ್ ಹೇಳ್ದಂಗೆ ಎವ್ರಿ ಮಿನಿಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಮ್ಯಾನೇಜಿಂಗ್ ದ ಕ್ರಿಟಿಕಲ್ ಪೇಷಂಟ್ಸ್. ಆ್ಯಂಡ್ ಅವ್ರದ್ದು ಕಂಡೀಷನ್ ಕೂಡ ಏರುಪೇರು ಆಗ್ತಾ ಇರ್ತದೆ. ದೇ ಕ್ಯಾನ್ ಗೋ ಫಾರ್ ಇಂಪ್ರೂವ್ಮೆಂಟ್, ದೇ ಕ್ಯಾನ್ ಗೋ ಫಾರ್ ಡಿಟೋರಿಯೇಷನ್. ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಟು ನೋಟ್ ಇಟ್ ಅಟ್ ದಟ್ ಟೈಮ್ ಓನ್ಲಿ. ಸೊ ದಟ್ ಈಸ್ ಕಾಲ್ಡ್ ಎಸ್ ಪಾಯಿಂಟ್ ಆಫ್ ಕೇರ್. ಸೊ ಆ ಥರ ಇದ್ದಾಗ ಡೆಫಿನೆಟ್ಲಿ ವಿ ವಾಂಟ್ ಆಲ್ ದೀಸ್ ಗ್ಯಾಜೆಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಮೆಷಿನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸಲ ಮಾನಿಟ್ರಿಂಗ್, ಫಾರ್ ಎಕ್ಸಾಂಪಲ್ 24 ಅವರ್ಸ್ ನಮಗೆ ಮಾನಿಟ್ರಿಂಗ್ ರನ್ ಆಗಬೇಕಾಗುತ್ತೆ. ಆ ಮಾನಿಟ್ರಲ್ಲಿ ಏನೇನು ತೋರಿಸುತ್ತೆ, ಒಂದು ಹಾರ್ಟ್ ಬೀಟ್ ಯಾವ ಥರ ಇದೆ ಪೇಷಂಟಿಗೆ ಅನ್ನೋದು ಗೊತ್ತಾಗುತ್ತೆ. ಬೀಟ್ ಟು ಬೀಟ್ ಎವ್ರಿ ಮಿನಿಟ್ ಮಾನಿಟ್ರಿಂಗ್ಲಿ ಬೀಟ್ ಟು ಬೀಟ್ ಚೇಂಜಸ್ ಆಗ್ತಾ ಇರುತ್ತೆ ಹಾರ್ಟ್ ರೇಟಲ್ಲಿ. ಬಿ ಪಿನೂ ಕೂಡ ಅದೇ. ಸೊ ದೇ ಆರ್ ಆಲ್ ಹ್ಯಾವಿಂಗ್ ಎ ಡೈನಮಿಕ್ ಪ್ರಾಬ್ಲಮ್ಸ್. ಓಕೆ, ದೀಸ್ ಕೈಂಡ್ ಆಫ್ ಪೇಷಂಟ್ಸ್. ಓಕೆ, ಈ ಥರದ್ದು ಸಮಸ್ಯೆ ಇದ್ದಗಳಿದ್ದಾಗ ನಾವು ಡೆಫಿನೆಟ್ಲಿ ಇವೆಲ್ಲದೂ ಕೂಡ ನಾವು ಸಹಾಯ ಪಡ್ಕೊಳ್ಳೇಬೇಕಾಗುತ್ತೆ. ಅಂದರೆ ಟೆಕ್ನಾಲಜೀಸ್ ಆರ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಈ ಮೆಷಿನ್ಸ್ ನಮಗೆ ಅವೈಲಬಿಲಿಟಿ ಬೇಕೇ ಬೇಕು. ಇನ್ನೊಂದು ಇಂಪಾರ್ಟೆಂಟ್ ಮೆಷಿನ್ ಅಂತಂದರೆ ಡಿಫಿಬ್ರಿಲೇಷನ್ ಮೆಷಿನ್ ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಪೇಷಂಟ್ ಆನ್ಗೋಯಿಂಗ್ ಟ್ರೀಟ್ಮೆಂಟ್ ನಡೀತಾ ಇರ್ತದೆ. ಸಡನ್ಲಿ ಫಾರ್ ಎನಿ ರೀಸನ್ ಪೇಷಂಟ್ ವಿಲ್ ಗೋ ಫಾರ್ ಕಾರ್ಡಿಯಾಕ್ ಅರೆಸ್ಟು. ಅಲ್ಲಿ ಅರಿಥ್ಮಿಯಾಸ್ ಅಂತ ಹೇಳ್ತೀವಿ. ಆ ಅರಿಥ್ಮಿಯಾಸ್ ಇದ್ದಾಗ ನಾವು ಇಮಿಡಿಯೇಟಾಗಿ ಶಾಕ್ ಮಾಡಬೇಕಾಗತ್ತೆ. ಆ ಶಾಕ್ ಕೊಡಲಿಲ್ಲ ಅಂತಲ್ಲಿ ಪೇಷಂಟ್ ವಿಲ್ ನೆವರ್ ಕಮ್ ಔಟ್ ಆರ್ ಪೇಷಂಟ್ ವಿಲ್ ಡೈ ಇಮಿಡಿಯೇಟ್ಲಿ. ಸೊ ಅದೆಲ್ಲ ದೇ ಆರ್ ಆಲ್ ವೆರಿ ವೆರಿ ಟೈಮ್ ಸೆನ್ಸಿಟಿವ್ ಮೆಷಿನರೀಸ್. ಓಕೆ, ಫಾರ್ ದ್ಯಾಟ್ ರೀಸನ್ ವಿ ನೀಡ್ ಆಲ್ ದೀಸ್ ಗ್ಯಾಜೆಟ್ಸ್ ಅವೈಲೇಬಿಲಿಟಿ ಇನ್ ದ ICU. ಮತ್ತು ಬೇರೆ ಕಡೆ ನಾವೆಲ್ಲೋ ಶಿಫ್ಟ್ ಮಾಡ್ತೀವಿ ಅಥವಾ ಇಲ್ಲಿಲ್ಲ ಬೇರೆ ಕಡೆ ಶಿಫ್ಟ್ ಮಾಡಬೇಕು, ದೇ ಡೋಂಟ್ ಗಿವ್ ಎನಿ ಟೈಮ್. ಆ ಟೈಮ್ ವಿಂಡೋ ನಮಗೆ ಕೊಡೋದೇ ಇಲ್ಲ. ಸೊ ದಟ್ ಈಸ್ ದ ರೀಸನ್ ವೈ ವಿ ನೀಡ್ ಟು ಬಿ ಫುಲ್ಲಿ ಎಕ್ವಿಪ್ಡ್. ICU ಅಂತಂದರೆ ಇಟ್ ಶುಡ್ ಬಿ ವೆರಿ ಮಚ್ ಫುಲ್ಲಿ ಎಕ್ವಿಪ್ಡ್ ವಿತ್ ಆಲ್ ದ ಲೈಫ್ ಸೇವಿಂಗ್ ಗ್ಯಾಜೆಟ್ಸ್, ವೆಂಟಿಲೇಟರ್ಸು, ಡಯಾಲಿಸಿಸ್ ಮೆಷಿನ್ಸು, ಡಿಫಿಬ್ರಿಲೇಟರ್ಸು. ಓಕೆ, ನಮಗೆ ಬೇಕಾಗಿದೆ ಇನ್ಫ್ಯೂಷನ್ ಪಂಪ್ಸು. ಇನ್ಫ್ಯೂಷನ್ ಪಂಪ್ಸ್ ಅಂತ ವೆರಿ ವೆರಿ ಕಾಮನ್ಲಿ ವಿ ಯೂಸ್ ಇನ್ ಡೇ ಟು ಡೇ ಪ್ರಾಕ್ಟೀಸ್. ಅಲ್ಲೂ ಕೂಡ ಅಷ್ಟೇ. ಅಲ್ಲಿ ಹೆಂಗೆ ಅಂತಂದರೆ ಅಕ್ಯುರೇಟಾಗಿ ನಾವು ಮೆಡಿಸಿನ್ಸ್ನ ಡೋಸೇಜ್ ಮಾಡಿ, ಓಕೆ, ಜಾಸ್ತಿನೂ ಕೊಡೋಂಗಿಲ್ಲ, ಕಡಿಮೆನೂ ಕೊಡೋಂಗಿಲ್ಲ, ಅಂಡರ್ ಡೋಸೇಜ್ ಆಗಬಾರ್ದು, ಓವರ್ ಡೋಸೇಜ್ ಆಗಬಾರ್ದು. ಸೊ ಇಟ್ ಹ್ಯಾಸ್ ಟು ಬಿ ವೆರಿ ಮಚ್ ಅಕ್ಯುರೇಟ್. ಫಾರ್ ದ್ಯಾಟ್ ವಿ ನೀಡ್ ಎ ಇನ್ಫ್ಯೂಷನ್ ಪಂಪ್ಸ್. ಅಲ್ಲಿ ನಾವು ಸೆಟ್ ಮಾಡಿ ಆ ಪೇಷಂಟಿಗೆ ಯಾವ ಥರ ಬೇಕಾಗುತ್ತೆ ಅಂತ ಸೆಟ್ ಮಾಡಿದ್ರೆ ಸಾಕು. ಸೊ ದ ಡೋಸೇಜ್ ವಿಲ್ ಬಿ ಅಕ್ಯುರೇಟ್. ಆ್ಯಂಡ್ ಪ್ರಿಡಿಕ್ಷನ್ ಆಲ್ಸೋ, ಪ್ರಿಡಿಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೆಲ್ಲದಕ್ಕೂ ನಮಗೆ ಮೆಷಿನರೀಸ್ ಆರ್ ವೆರಿ ಹೆಲ್ಪ್ಫುಲ್. ಸರ್, ಇವಾಗ ಇಷ್ಟು ಮಷಿನ್ಸ್ ಹೇಳಿದ್ರಿ, ಪ್ರತಿಯೊಂದಕ್ಕೂ ECG ಇಂದ ಹಿಡಿದು ಅಲ್ಟ್ರಾಸೌಂಡ್ ಪ್ರತಿಯೊಂದಕ್ಕೂ ಒಂದೊಂದು ಮಷಿನ್ಸ್. ಅದು ಓವರಾಲ್ MICಗೂ ಒಂದು ಮಷೀನಾ ಅಥವಾ ಪ್ರತಿ ಬೆಡ್ಡಿಗೂ ಅವಶ್ಯಕತೆನಾ? ಪ್ರತಿ ಬೆಡ್ಡು ಅಂತಲೇ ಡಿಪೆಂಡಿಂಗ್ ಆನ್ ದ ಪೇಷಂಟ್ ಸ್ಟೇಟಸ್. ಈಗ ಫಾರ್ ಎಕ್ಸಾಂಪಲ್ 2 ಪೇಷಂಟಿಗೆ ವೆಂಟಿಲೇಟರ್ ಬೇಕು ಅಂತಂದರೆ ಈಚ್ ಬೆಡ್ ಶುಡ್ ಹ್ಯಾವ್ ಎ ಡೆಡಿಕೇಟೆಡ್ ವೆಂಟಿಲೇಟರ್ಸ್. ಆಯಿತಾ? ಸೊ ಅದೇ ರೀತಿಯಾಗಿ ಒಂದು ಡಯಾಲಿಸಿಸ್ ನಡೀತಾ ಇದ್ದರೆ ವಿ ಕೆನಾಟ್ ಗಿವ್ ದ ಸೇಮ್ ಮಿಷಿನ್ ಫಾರ್ ದ ಅದರ್ ಪೇಷಂಟ್ ಆಲ್ಸೋ. ಸೊ ಎನಿ ಬೆಡ್, ಎನಿ ICU ಬೆಡ್ ಹ್ಯಾಸ್ ಟು ಬಿ ಫುಲ್ಲಿ ಎಕ್ವಿಪ್ಡ್ ವಿತ್ ಆಲ್ ದ ಲೈಫ್ ಸೇವಿಂಗ್ ಅಂತ ಏನು ಮಾತಾಡಿದ್ನಲ್ಲ, ಇಟ್ ಹ್ಯಾಸ್ ಟು ಬಿ ಫುಲ್ಲಿ ಎಕ್ವಿಪ್ಡ್. ಫಾರ್ ಎಕ್ಸಾಂಪಲ್ ಡಿಫಿಬ್ರಿಲೇಟರ್ಸ್ ಎಲ್ಲ ಒಂದು ICUಗೆ 1 ಅಥವಾ 2 ಇದ್ದರೆ ಸಾಕಾಗುತ್ತೆ ಡಿಪೆಂಡಿಂಗ್ ಆನ್ ದ ಪೇಷಂಟ್ ಲೋಡು. ಅದೇ ರೀತಿಯಾಗಿ ಅಲ್ಟ್ರಾಸೌಂಡ್ ಅಥವಾ ಎಕೋ ಮಿಷಿನ್ನು ಕೂಡ ಅಷ್ಟೇ. ಸೊ ಇಟ್ ಈಸ್ ಅ ಪಾಯಿಂಟ್ ಆಫ್ ಕೇರ್. ಅಂದರೆ ಅದನ್ನು ಕೂಡ ಒಂದು ICUನಲ್ಲಿ ಒಂದಿದ್ರೆ ಸಾಕಾಗ್ತದೆ. ಸೊ ಡಿಪೆಂಡಿಂಗ್ ಆನ್ ದ ಪೇಷಂಟ್ ಲೋಡ್ ಇನ್ ದ ICU ವಿ ಕ್ಯಾನ್ ಮ್ಯಾನೇಜ್ ಲೈಕ್ ದ್ಯಾಟ್. ಓಕೆ, ಈಗ ವಾರ್ಡಲ್ಲಿ ಒಬ್ಬರನ್ನ ಅಡ್ಮಿಷನ್ ಮಾಡ್ಕೊಂಡಿದ್ರೆ ಡಾಕ್ಟರ್ಸ್ ಟೈಮ್ ಟು ಟೈಮ್ ರೌಂಡ್ಸಿಗೆ ಬರ್ತಾರೆ. ಬೆಳಗ್ಗೆ ಬರ್ತಾರೆ, ಮಧ್ಯಾಹ್ನ ಬರ್ತಾರೆ, ಸಂಜೆ ಬರ್ತಾರೆ. ಬಟ್ ICUದಲ್ಲಿ ಯಾವ ಥರ ಸರ್? ಡಾಕ್ಟರ್ಸ್ ರೌಂಡ್ಸಿಗೆ ಬರ್ತಾರಾ ಅಥವಾ ಇಂಟೆನ್ಸಿವಿಸ್ಟೇ ಟೋಟಲ್ ಕೇರ್ ಮಾಡ್ತಾರಾ? ಇಂಟೆನ್ಸಿವಿಸ್ಟು ಬಂದು OPD ಡಾಕ್ಟರ್ಸ್ ಥರನೇ ಬಂದು ರೆಗ್ಯುಲರ್ ವಿಸಿಟ್ ಮಾಡಿ ಹೋಗ್ತಾರಾ? ಯಾವ ರೀತಿ ಇರುತ್ತೆ ಶೆಡ್ಯೂಲ್? ICU ಅಂತಂದರೆ ಇಟ್ ಈಸ್ ಎ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ. ದ್ಯಾಟ್ಸ್ ದ ನೇಮ್ ಸಜೆಸ್ಟ್. ICU ಇಂಟೆನ್ಸಿವ್ ಕೇರ್ ಯೂನಿಟ್. ಅಲ್ಲಿ ದ ಕೇರ್ ಶುಡ್ ಬಿ ವೆರಿ ಮಚ್ ಇಂಟೆನ್ಸ್ ಆ್ಯಂಡ್ ಇಟ್ ಈಸ್ ಸ್ಪೆಷಲೈಸ್ಡ್ ಕೇರ್ ಅಂತ ಮಾತಾಡ್ಬೋದು. ಬಿಕಾಸ್ ಅವರ್ ಪೇಷಂಟ್ಸ್ ಆರ್ ವೆರಿ ಮಚ್ ಸ್ಪೆಷಲ್ ಕಂಪೇರ್ಡ್ ಟು ದ ಅದರ್ ಕೈಂಡ್ ಆಫ್ ಪೇಷಂಟ್ಸ್ ಲೈಕ್ ಅಡ್ಮಿಟೆಡ್ ಇನ್ ದ ವಾರ್ಡ್. ಆ ಥರ ಡಿಫ್ರೆನ್ಸ್ ಅಂತೂ ಡೆಫಿನೆಟ್ಲಿ ಇದೆ ಅಲ್ವಾ? ಸೊ ದೇ ಆರ್ ಆಲ್ ಹ್ಯಾವಿಂಗ್ ಎ ಲೈಫ್ ಥ್ರೆಟನಿಂಗ್ ಪ್ರಾಬ್ಲಮ್ಸ್. ಸೊ ಈ ಥರ ಇದ್ದಾಗ ಸೊ ನಾವು ಬೀಟ್ ಟು ಬೀಟ್ ಅಂತ ಆವಾಗಲೇ ಮಾತಾಡಿದೆ. ಬೀಟ್ ಟು ಬೀಟ್ ವೇರಿಯೇಷನ್ ಆಗ್ತಾ ಇರ್ತದೆ. ಸೊ ನಾವು 24 ಅವರ್ಸ್ ಅಲ್ಲೇ ಇರಬೇಕಾಗ್ತದೆ. ದ ಟೀಮ್ ಆಫ್ ಡಾಕ್ಟರ್ಸ್ ಶುಡ್ ಬಿ ದೇರ್, ಓಕೆ, ಟು ಮ್ಯಾನೇಜ್ ದೋಸ್ ಕೈಂಡ್ ಆಫ್ ICU ಪೇಷಂಟ್ಸ್. ಸೊ ನಾವು ಇಲ್ಲಿ ಬೆಳಗ್ಗೆ ರೌಂಡ್ಸ್ ಮಾಡಿದ್ವಿ ಅಥವಾ ಬೇರೆ ಕಡೆ ಹೋದ್ವಿ ಅನ್ನೋ ಥರ ಆಗೋದೇ ಇಲ್ಲ. ಸೊ ಈಚ್ ಶಿಫ್ಟ್ ಶುಡ್ ಹ್ಯಾವ್ ಎ ಗುಡ್ ಟೀಮ್ ಆಫ್ ಡಾಕ್ಟರ್ಸ್, ಎಸ್ಪೆಷಲಿ ದ ಇಂಟೆನ್ಸಿವ್ ಕೇರ್ನವ್ರು ಬೇಕಾಗುತ್ತೆ.
ಅದೇ ರೀತಿ ನರ್ಸಿಂಗ್ ವೆಲ್ ಟ್ರೈನ್ಡ್ ICU ನರ್ಸಸ್ ಬೇಕಾಗುತ್ತೆ. ಸೊ ದೇರ್ ಆಲ್ ಹ್ಯಾವಿಂಗ್ ಎ ಶಿಫ್ಟಿಂಗ್ ಡ್ಯೂಟಿ. ಆಮೇಲೆ ಇದು ಬೇರೆ ಸ್ಪೆಷಾಲಿಟಿ ಡಾಕ್ಟರ್ಸ್ ಬೇಕಾ ICUಗೆ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರಿ. ಎಸ್, ICU ಈಸ್ ಎ ಟೀಮ್ ವರ್ಕ್. ಬೇಸಿಕಲಿ ನಮಗೆ ಅಲ್ಟಿಮೇಟ್ ಗೋಲ್ ಏನು, ಒಂದು ಪೇಷಂಟ್ ಬಂದಾಗ ನಮಗೆ ಟ್ರೀಟ್ಮೆಂಟ್ ಸರಿಯಾದ ರೀತಿಯಲ್ಲಿ ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ನಿಮೋನಿಯಾ ಪೇಷಂಟ್ ಅಂತ ಅಡ್ಮಿಟ್ ಆದಾಗ, ಫಾರ್ ಎಕ್ಸಾಂಪಲ್ ಲಂಗ್ಸಲ್ಲಿ ಒಂದು ತೊಂದರೆ ಇರುತ್ತೆ, ನಿಮೋನಿಯಾ ಆಗಿರ್ತದೆ. ಅವ್ರಿಗೆ ಅದೇ ರೀತಿ ಕಾರ್ಡಿಯಾಕ್ ಪ್ರಾಬ್ಲಮ್ ಕೂಡ ಇರ್ತದೆ, ಓಲ್ಡ್ ಕಾರ್ಡಿಯಾಕ್ ಪ್ರಾಬ್ಲಮ್ ಕೂಡ ಇರ್ತದೆ. ದಟ್ ಈಸ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಇಸ್ ಕರೆಂಟ್ ಪ್ರಾಬ್ಲಮ್ಮು. ಸೊ ಆ ಥರ ಇದ್ದಾಗ ವಿ ಶುಡ್ ಹ್ಯಾವ್ ಕಾಲ್ ದ ಕಾರ್ಡಿಯಾಲಜಿಸ್ಟ್ ಆಲ್ಸೋ. ಅವ್ರದ್ದು ಒಂದು ಹೆಲ್ಪ್ ಕೂಡ ತಗೋಬೇಕಾಗುತ್ತೆ, ಅವ್ರದ್ದು ಒಂದು ಇನ್ಪುಟ್ ಕೂಡ ತಗೋಬೇಕಾಗ್ತದೆ. ಸೊ ವಿ ನೀಡ್ ಟು ಹ್ಯಾವ್ ಎ ಕಾಮನ್ ಡಿಸಿಷನ್, ಓಕೆ, ಟು ಮ್ಯಾನೇಜ್ ದೀಸ್ ಕೈಂಡ್ ಆಫ್ ಪೇಷಂಟ್ಸ್. ಅದೇ ರೀತಿಯಾಗಿ ನ್ಯೂರಲಜಿಸ್ಟ್ ಕೂಡ ಕೆಲವು ಸಲ ಅವಶ್ಯಕತೆ ಬೇಕಾಗುತ್ತೆ. ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ಪೇಷಂಟಲ್ಲಿ ಅವರು ಮತ್ತು ಇಂಟೆನ್ಸಿವಿಸ್ಟ್ ಕೂಡ ದೇ ವಿಲ್ ಡಿಸೈಡ್ ಈಚ್ ಅದರ್ ಆ್ಯಂಡ್ ಗೋ ಫಾರ್ ದ ಟ್ರೀಟ್ಮೆಂಟ್, ಯಾವುದು ಸೂಕ್ತ ಪೇಷಂಟಿಗೆ ಅನ್ನೋದು ಕೂಡ. ಸೊ ಇಲ್ಲಿ ಒಬ್ಬರಿಂದ ಸಾಧ್ಯತೆ ಇಲ್ಲ. ಸೊ ICU ಇಸ್ ಎ ಟೀಮ್ ವರ್ಕ್ ಅನ್ನೋದು ತುಂಬ ಸ್ಟ್ರೆಸ್ ಮಾಡಿ ಹೇಳಲೇಬೇಕಾಗತ್ತೆ. ವಿತೌಟ್ ಎ ಟೀಮ್ ಅಥವಾ ಸಿಂಗಲ್ ಪರ್ಸನ್ ಮ್ಯಾನೇಜ್ ಮಾಡ್ತಾರೆ ಅಥವಾ ಸಿಂಗಲ್ ಹ್ಯಾಂಡೆಡ್ ಆಗಿ ICU ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಸುಳ್ಳಾಗತ್ತೆ. ಓಕೆ, ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ICU ಕೇರ್ ಆ್ಯಂಡ್ ದಟ್ ಈಸ್ ದ ಡಿಮ್ಯಾಂಡಿಂಗ್ ಫ್ರಮ್ ದ ಪೇಷಂಟ್ ಸೈಡ್. ಆ ಥರ ಡಿಮ್ಯಾಂಡಿಂಗ್ ಆಗಿರ್ತದೆ. ಅವ್ರ ಇಲ್ನೆಸ್ ಕೂಡ ಅದೇ ಥರ ಇರ್ತದೆ. ಒಂದು ಅಂಗಾಂಗ ತೊಂದರೆ ಇರಲ್ಲ, ದೇ ವಿಲ್ ಹ್ಯಾವ್ ಮಲ್ಟಿಪಲ್ ಆರ್ಗನ್ಸ್ ಆಲ್ಸೋ ಅಫೆಕ್ಟೆಡ್. ಒಂದೇ ಪೇಷಂಟಲ್ಲಿ ಬರೀ ಒಂದು ಪ್ರಾಬ್ಲಮಿಂದ ಬಂದಿರಲ್ಲ. ದೇ ಮೈಟ್ ಗೋ ಫಾರ್ ದ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ ಅದನ್ನು, ಬಹು ಅಂಗಾಂಗ ವೈಫಲ್ಯಕ್ಕೆ ಹೋಗ್ತಾ ಇರ್ತಾರೆ. ಸೊ ದ್ಯಾಟ್ ವಿ ನೀಡ್ ಆಲ್ ದ ಅದರ್ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಆಲ್ಸೋ ಟು ಟೇಕ್ ಕೇರ್ ಆಫ್ ದ ಪೇಷಂಟ್ಸ್. ಓಕೆ, ಈಗ ನೀವು ಹೇಳ್ದಂಗೆ ಇಂಟೆನ್ಸಿವಿಸ್ಟು ಒನ್ ಮ್ಯಾನ್ ಆರ್ಮಿ ಅಲ್ಲ, ICUಗೆ ಟೀಮೇ ಬೇಕು, ಟೀಮ್ ವರ್ಕೇ ಆಗತ್ತೆ ಅಂತ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಸರ್? ಈಗ ಮ್ಯಾನ್ ವರ್ಸಸ್ ಮಷೀನ್, ಇಂಟೆನ್ಸಿವಿಸ್ಟ್ ವರ್ಸಸ್ ಮಷೀನ್. ಇದು ಇದು ಸ್ಪೆಸಿಫಿಕಲಿ ಹೇಳಕ್ಕೆ ಬರಲ್ಲ, ಬಿಕಾಸ್ ಬೋತ್ ಆರ್ ಇಂಪಾರ್ಟೆಂಟ್. ಓಕೆ, ನಾನು ಅವಾಗಲೇ ಹೇಳ್ದಂಗೆ ವಿ ಆರ್ ಯೂಸಿಂಗ್ ಆಲ್ ದ ಲೈಫ್ ಸೇವಿಂಗ್ ಮೆಷಿನ್ಸ್. ಓಕೆ, ದೇ ಆರ್ ಆಲ್ ಲೈಫ್ ಸೇವಿಂಗ್. ಅದಿಲ್ಲ ಅಂತಲೇ ನಾವು ಕೂಡ ಏನು ಮಾಡೋಕ್ಕೆ ಬರೋದಿಲ್ಲ, ಅನ್ನೋಕ್ಕೆ ನಮ್ಮದು ಕೂಡ ಕೈ ಕಟ್ಟಂಗಾಗುತ್ತೆ ಆ ಟೈಮಲ್ಲಿ. ಬರೀ ಮಿಷಿನ್ಸಲ್ಲಿ ಕೂಡ ದ ಮಿಷಿನ್ಸ್ ವಿಲ್ ನಾಟ್ ಟ್ರೀಟ್. ಓಕೆ, ಅದಾಗದೆ ಅದು ಟ್ರೀಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಫಾರ್ ದ್ಯಾಟ್ ವಿ ನೀಡ್ ಟು ಹ್ಯಾವ್ ಬೋತ್, ಲೈಕ್ ಮೆಷಿನ್ಸು ನಮಗೆ ಬೇಕು ಆ್ಯಂಡ್ ಮ್ಯಾನ್ ಬಿಹೈಂಡ್ ದ ಮೆಷಿನ್ ಅಥವಾ ಮೈಂಡ್ ಬಿಹೈಂಡ್ ದ ಮೆಷಿನ್ ಅಂತ ಹೇಳ್ತೀವಿ. ದ ಡಿಸಿಷನ್ ಮೇಕಿಂಗ್ ಆಗಲಿ, ಯಾವ ಥರ ಟ್ರೀಟ್ಮೆಂಟ್ ನಡಿಬೇಕು, ಅದೆಲ್ಲದು ಕೂಡ ಡಿಸಿಷನ್ಸ್ ಶುಡ್ ಕಮ್ ಫ್ರಮ್ ದ ಮ್ಯಾನ್ ಓನ್ಲಿ ಅಲ್ಟಿಮೇಟ್ಲಿ. ಸೊ ಬೋತ್ ಆರ್ ಇಂಪಾರ್ಟೆಂಟ್ ಫಾರ್ ದ ಮ್ಯಾನೇಜಿಂಗ್ ದ ICU ಪೇಷಂಟ್ಸ್ ಅಂತ ಹೇಳ್ಬೋದು. ನೀವು ICU ಒಳಗಡೆ ಇರೋ ಪೇಷಂಟ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ಲೈಕ್ ಅವ್ರ ಜೊತೆ ಕಾನ್ವರ್ಸೇಷನ್ ಇರತ್ತಾ? ಅವ್ರ ಜೊತೆ ನಿಮ್ದು ಕಾನ್ವರ್ಸೇಷನ್ ಇರಲ್ಲ, ಓನ್ಲಿ ಯು ವಿಲ್ ಸಿ ಆ್ಯಂಡ್ ಟ್ರೀಟ್? ಯಾವ ರೀತಿ ಇರತ್ತೆ ಸರ್ ನಿಮ್ಮ ಬಾಂಡಿಂಗ್? ಇಟ್ ಡಿಪೆಂಡ್ಸ್ ಆನ್ ದ ಪೇಷಂಟ್ ಕಂಡೀಷನ್ ಅಂತ ಹೇಳ್ಬೋದು. ಕೆಲವು ಸಲ ಪೇಷಂಟ್ ಅನ್ಕಾನ್ಷಿಯಸ್ ಆಗಿರ್ತಾರೆ. ಓಕೆ, ದೇ ಕೆನಾಟ್ ನೋ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಆ್ಯಂಡ್ ಅರೌಂಡ್. ಅವ್ರಿಗೆ ನಾನು ಎಲ್ಲಿದ್ದೀನಿ ಅಂತಲೇ ಫಸ್ಟ್ ಆಫ್ ಆಲ್ ಪ್ರಜ್ಞೆ ಇರಲ್ಲ. ಓಕೆ, ಸೊ ಅಂಥವ್ರ ಹತ್ರ ನಾವು ಜಸ್ಟ್ ಯಾವ ಥರ ಬಾಂಡಿಂಗ್ ಅಂತಲೇ ಹೇಳೋಕ್ಕಾಗಲ್ಲ. ವಿ ಬಾಂಡ್ ವಿತ್ ದ ಸೈನ್ಸ್. ಅಲ್ಲಿ ಏನಾಗ್ತಿದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಥರ ನಮ್ಮದು ಮೋಟೋ ಆಗಿರುತ್ತೆ ಅಲ್ಟಿಮೇಟ್ಲಿ. ಸೊ ವಾಟ್ ಈಸ್ ಅ ಪ್ರಾಬ್ಲಮ್ ವಿ ಹ್ಯಾಸ್ ಕಮ್ ಆ್ಯಂಡ್ ಹೌ ವಿ ಕ್ಯಾನ್ ರಿವರ್ಸ್ ಅರ್ಲಿ ಅನ್ನೋದು ನಮ್ಮದು ಮೋಟೋ ಇರ್ತದೆ. ಅದೇ ಕಾನ್ಷಿಯಸ್ ಪೇಷಂಟ್, ಕೆಲವರು ಕಾನ್ಷಿಯಸ್ ಇರ್ತಾರೆ. ಓಕೆ, ಎಲ್ಲರೂ ಕೂಡ ಅನ್ಕಾನ್ಷಿಯಸ್ ಆಗಿರಲ್ಲ ICUನಲ್ಲಿ. ಸಮ್ ಆಫ್ ದ ಪೇಷಂಟ್ಸ್ ವಿಲ್ ರಿಕ್ವೈರ್ ICU ಕೇರ್ ಆ್ಯಂಡ್ ದೇ ವಿಲ್ ಬಿ ವೆರಿ ಮಚ್ ಕಾನ್ಷಿಯಸ್. ಅವ್ರ ಸುತ್ತಮುತ್ತ ಏನಾಗ್ತಿದೆ, ನಾನು ಯಾರು ನೋಡ್ತಾ ಇದ್ದಾರೆ, ಎಲ್ಲದೂ ಕೂಡ ಅವ್ರಿಗೆ ಇಂಟ್ಯಾಕ್ಟ್ ಆಗಿರುತ್ತೆ ಕಾನ್ಷಿಯಸ್ ಲೆವೆಲ್ ಅಂತಂದು. ಸೊ ಅವ್ರಿಗೆ ಡೆಫಿನೆಟ್ಲಿ ನಾವು ನಾವು ನಾರ್ಮಲಿ ಹೆಂಗೆ ಮಾತಾಡ್ತೀವಿ ಪೇಷಂಟ್ಸ್ನ, ಆ ಬಾಂಡಿಂಗ್ ಅಂತೂ ತುಂಬ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈ ಊಟ ಮಾಡಿದ್ರಾ, ಓಕೆ, ಈಗ ಎಷ್ಟು ಟೈಮು, ಓಕೆ, ಅವ್ರ ದಿನಚರಿ ಹೆಂಗಿತ್ತು, ನೆನ್ನೆ ಹೆಂಗಿತ್ತು ಸಿಮ್ಟಮ್ಸು, ಇವತ್ತು ಯಾವ ರೀತಿ ಇದೆ. ಸೊ ಈ ಥರ ನಾವು ಮುಟ್ಟಿ ಮಾತಾಡಿದಾಗ ಡೆಫಿನೆಟ್ಲಿ ವಿಲ್ ಕ್ರಿಯೇಟ್ ಎ ಫಿಸಿಕಲ್ ಬಾಂಡಿಂಗ್ ಆ್ಯಂಡ್ ಎಮೋಷನಲ್ ಆಲ್ಸೋ ವಿಲ್ ಕನೆಕ್ಟ್ ಈಚ್ ಅದರ್. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಟ್ರಸ್ಟ್ ಬಿಲ್ಡಪ್ಪಿಗೆ ಅಂತ ಏನು ಹೇಳ್ತೀವಲ್ಲ, ಟ್ರಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಟ್ರೀಟಿಂಗ್ ದ ಪೇಷಂಟ್ಸ್, ಯಾವುದೇ ಆಗಲಿ. ಓಕೆ, ಆ ಟ್ರಸ್ಟ್ ಬಂದಾಗ ನಮ್ಮದು ಟ್ರೀಟ್ಮೆಂಟ್ ಕೂಡ ಸಲೀಸಾಗಿ ಹೋಗ್ತಾ ಇರ್ತದೆ. ದರ್ ಇಸ್ ನೋ ಅದರ್ ಕನ್ಫ್ಯೂಷನ್ ಇನ್ ದ ಪೇಷಂಟ್ ಮ್ಯಾನೇಜ್ಮೆಂಟ್. ಅದೇ ರೀತಿಯಾಗಿ ನಾವು ಹೆಂಗೆ ಬಾಂಡಿಂಗ್ ಅಂತ ಹೇಳೋದಲ್ಲ, ದ ಸೇಮ್ ಥಿಂಗ್ ವಿ ಅಪ್ಲೈ ಟು ದ ಫ್ಯಾಮಿಲೀಸ್ ಆಲ್ಸೋ, ಲೈಕ್ ಹೂ ಆರ್ ವೇಟಿಂಗ್ ಔಟ್ಸೈಡ್ ದ ICUs. ಅಲ್ಲೂ ಕೂಡ ಅಷ್ಟೇ, ನಾವು ಅವ್ರದ್ದು ಪ್ರಾಬ್ಲಮ್ಸ್ ಏನಿದೆ ಅಂತ ಫಸ್ಟ್ ನಾವು ವಿ ಹ್ಯಾವ್ ಟು ಲಿಸನ್. ಫಸ್ಟ್ ಆಫ್ ಆಲ್ ಡಾಕ್ಟರ್ ಶುಡ್ ಬಿ ಗುಡ್ ಲಿಸ್ನರ್ಸ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ವಿ ಹ್ಯಾವ್ ಟು ಲಿಸನ್ ಟು ದೇರ್ ಪ್ರಾಬ್ಲಮ್ಸ್, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ವಿಲ್ ಗೆಟ್ ಆಲ್ಮೋಸ್ಟ್ 80 to 90% ಆಫ್ ಡಯಾಗ್ನೋಸಿಸ್ ವಿತ್ ದ ಸಿಮ್ಟಮ್ಸ್, ಅಥವಾ ಅವ್ರು ಏನು ಹೇಳ್ತಾರೆ ಆ ಸಿಮ್ಟಮ್ಸಿಂದ ನಮಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ. ನಮ್ಮದು ಮ್ಯಾನೇಜ್ಮೆಂಟ್ ಅಂತಂದು ನಮ್ಮದೊಂದು ಅಪ್ರೋಚ್ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತಂದು. ಸೊ ವಿ ಹ್ಯಾವ್ ಟು ಬಿ ವೆರಿ ಗುಡ್ ಲಿಸನರ್ಸ್ ಫಸ್ಟ್. ಓಕೆ, ದೆನ್ ನಮ್ಮ ಒಂದು ಅದಕ್ಕೆ ಇನ್ಪುಟ್ ಏನು ಬೇಕು ಅದನ್ನು ಕೂಡ ವಿ ಹ್ಯಾವ್ ಟು ಡಿಸ್ಕಸ್. ಸೊ ದಟ್ ಅವಾಗ ಏನಾಗುತ್ತೆ, ಇಟ್ ಶುಡ್ ಬಿ ವೆರಿ ಮಚ್ ಪ್ರಾಕ್ಟಿಕಲ್ ಡಿಸ್ಕಷನ್ ಆಗಬೇಕು ಆ್ಯಂಡ್ ಇಟ್ ಶುಡ್ ಬಿ ವೆರಿ ಮಚ್ ಟ್ರಾನ್ಸ್ಪರೆಂಟ್ ಆಗಬೇಕು. ಒಳಗಡೆ ಏನು ನಡೀತಾ ಇದೆ ಪೇಷಂಟಿಗೆ ಅನ್ನೋದು ಕೂಡ ಅವರಿಗೆ ಕ್ಲಿಯರ್ ಕಟ್ಟಾಗಿ ಮಾಹಿತಿ ಕೊಡಬೇಕಾಗುತ್ತೆ ಔಟ್ಸೈಡ್ ಇರೋರಿಗೆ, ಅಂದರೆ ಫ್ಯಾಮಿಲೀಸ್ ಏನು ಔಟ್ಸೈಡ್ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಇಟ್ ಹ್ಯಾಸ್ ಟು ಬಿ ವೆರಿ ಮಚ್ ಪ್ರಾಕ್ಟಿಕಲ್ ಆ್ಯಂಡ್ ಟ್ರಾನ್ಸ್ಪರೆಂಟ್. ಸೊ ದಿಸ್ ವಿಲ್ ಡೆಫಿನೆಟ್ಲಿ ಕ್ರಿಯೇಟ್ ಎ ಬಾಂಡಿಂಗ್ ಆ್ಯಂಡ್ ದ ಟ್ರಸ್ಟ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಡಿಸಿಷನ್ ಮೇಕಿಂಗ್ ಕಂಟಿನ್ಯೂ ಮಾಡ್ಬೇಕು. ಕೆಲವು ಸಲ ಏನಾಗುತ್ತೆ, ಕೆಲವೊಂದು ಕಂಡೀಷನ್ಸು ಇರ್ರಿವರ್ಸಿಬಲ್ ಆಗ್ತಾ ಹೋಗಿರುತ್ತೆ. ಓಕೆ, ವಾಟ್ ಎವರ್ ದ ಮೆಡಿಕಲ್
ಟ್ರೀಟ್ಮೆಂಟ್ ಕೊಟ್ಟು ಅಥವಾ ಸರ್ಜಿಕಲ್ ಏನೇ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ದ ಪೇಷಂಟ್ ಮೇ ನಾಟ್ ಬಿ ರೆಸ್ಪಾಂಡಿಂಗ್. ಆ ಥರ ಸಿಚುಯೇಷನ್ ತಲುಪಿರ್ತಾರೆ ಕೆಲವು ಸಲ. ಸೊ ಈ ಥರ ಇದ್ದಾಗ ದ ಡಿಸಿಷನ್ ಮೇಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಂಟಿನ್ಯೂ ಮಾಡಬೇಕಾ ಅಥವಾ ಕಂಟಿನ್ಯೂ ಮಾಡಬಾರ್ದಾ? ಬಿಕಾಸ್ ಕಂಟಿನ್ಯೂ ಮಾಡಿದಾಗ ಕೆಲವು ಸಲ ಇಟ್ ಈಸ್ ಅ ಫ್ಯೂಟೈಲ್ ಎಫರ್ಟ್. ಓಕೆ, ಎಲ್ಲ ಪೇಷಂಟ್ಸ್ಗೂ ನಾವು ಔಟ್ಕಮ್ ಕೊಡ್ತೀವಿ, ಎಲ್ಲರೂ ಚೆನ್ನಾಗಿ ಹೋಗ್ತಾರೆ ಅಂತ ನೋಬಡಿ ಕ್ಯಾನ್ ಟೆಲ್. ಬಿಕಾಸ್ ಐ ಸಿ ಯು ಪೇಷಂಟ್ಸ್ ನಾನು ಹೇಳ್ದಂಗೆ ಅಗೇನ್ ಇಟ್ ಈಸ್ ಎ ಟೋಟಲಿ ಡಿಫ್ರೆಂಟ್ ಪಾಪ್ಯುಲೇಷನಲ್ಲಿ. ಓಕೆ, ವಿ ಕೆನಾಟ್ ಪ್ರಿಡಿಕ್ಟ್ ದ ಔಟ್ಕಮ್ಸ್. ಕೆಲವು ಸಲ ಪ್ರಿಡಿಕ್ಟೇ ಮಾಡೋಕ್ಕೆ ಬರೋದಿಲ್ಲ. ಆ್ಯಂಡ್ ದ ಫ್ಯೂಚರ್ ಇಸ್ ಸೋ ಅನ್ಸರ್ಟೈನ್ ಅಲ್ಲಿ. ಓಕೆ, ಸೊ ಕೆಲವು ಸಲ ಏನಾಗುತ್ತೆ, ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಕೆಲವು ಅವ್ರ ಬಾಡಿ ರೆಸ್ಪಾನ್ಸ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಅಲ್ಟಿಮೇಟ್ಲಿ ಎವ್ರಿಬಡೀಸ್ ಎಫರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಪೇಷಂಟ್ ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಡಾಕ್ಟರ್ಸು ಕೂಡ ಸ್ಕಿಲ್ ಡಾಕ್ಟರ್ಸ್ ಅಂತ ಏನು ಮಾತಾಡಿದ್ವಿ ಅವ್ರದ್ದು ಕೂಡ ಎಫರ್ಟ್ಸ್ ಬೇಕು 100%. ಆ್ಯಂಡ್ ಪೇಷಂಟ್ ಆಲ್ಸೋ ಶುಡ್ ರೆಸ್ಪಾಂಡ್. ದ ಪೇಷಂಟ್ ರೆಸ್ಪಾನ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಟ್ರೀಟ್ಮೆಂಟ್. ಓಕೆ, ನಾವೆಲ್ಲ ಮಾಡಿ ನಮ್ಮ ಪ್ರಯತ್ನಗಳು ಏನಿದೆಯೋ ಮನುಷ್ಯ ಪ್ರಯತ್ನ ಅಂತ ಏನು ಮಾತಾಡ್ತೀವಿ, ವಿ ಹ್ಯಾವ್ ಟು ಗಿವ್ 100%. ಓಕೆ, ದ ರೆಸ್ಪಾನ್ಸ್ ವಿ ಶುಡ್ ವೇಟ್ ಆ್ಯಂಡ್ ವಾಚ್. ಈಗ ನಾರ್ಮಲ್ ವಾರ್ಡಿಗೂ ಐ ಸಿ ಯುಗೂ ಕಂಪೇರ್ ಮಾಡಿದ್ರೆ ವಿಸಿಟಿಂಗ್ ಅವರ್ಸು ಕಡಿಮೆ ಇರುತ್ತೆ. ಮತ್ತೆ ಒಂದ್ಸತಿ ಒಂದೇ ಪೇಷಂಟ್ ಹೋಗಬೇಕು ಅನ್ನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಯಾಕಿದು? ಸೊ ನಾನು ಹೇಳ್ದಂಗೆ ಐ ಸಿ ಯು ಪೇಷಂಟ್ಸ್ ಆರ್ ವೆರಿ ಸಿಕ್ ಪೇಷಂಟ್ಸ್. ಓಕೆ, ದೇ ಆರ್ ವೆರಿ ಫ್ರೆಜೈಲ್ ಅಂತಲೂ ಕೂಡ ಮಾತಾಡ್ತೀವಿ. ಅಂದರೆ ತುಂಬ ನಾಜೂಕು ಅಂತ ಮಾತಾಡ್ತೀವಿ. ಓಕೆ, ದೇ ಕ್ಯಾನ್ ಗೆಟ್ ಈಸಿಲಿ ಇನ್ಫೆಕ್ಷನ್ಸ್ ಫಸ್ಟ್ ಆಫ್ ಆಲ್. ಓಕೆ, ಅಲ್ಲಿ ಸ್ವಲ್ಪ ಅಲ್ಲಿ ಐ ಸಿ ಯು ಪೇಷಂಟ್ಸ್ ನಾವು ಯಾವ ಥರ ಇನ್ಫೆಕ್ಷನ್ಸು ಕೂಡ ಡಿಫ್ರೆನ್ಸ್ ಇದೆ. ವಾರ್ಡ್ ಪೇಷಂಟಲ್ಲಿ ಇನ್ಫೆಕ್ಷನ್ಸು ಕೂಡ ಡಿಫ್ರೆಂಟ್ ಇದೆ. ಐ ಸಿ ಯು ಪೇಷಂಟ್ಸಲ್ಲೂ ಕೂಡ ದೇರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ವಿತ್ ದ ಇನ್ಫೆಕ್ಷನ್ ಪಾರ್ಟ್. ಸೊ ನಾವು ಯೂಶಲಿ ಕರೆಂಟ್ ನಮ್ಮ ಚಾಲೆಂಜಸ್ ಇನ್ ದ ಐ ಸಿ ಯು ಸೆನಾರಿಯೋ ಗ್ಲೋಬಲಿ ಅಂತ ಮಾತಾಡಿದಾಗ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ನಾವು ಟ್ರೀಟ್ಮೆಂಟ್ ಆಫ್ ದ ಇನ್ಫೆಕ್ಷನ್ಸ್ ಆಫ್ ದಿಸ್ ಎಮ್ ಡಿ ಆರ್ ಇನ್ಫೆಕ್ಷನ್ಸ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಅವರು ಔಟ್ಕಮ್ಮೇ ಕೊಡೋಕ್ಕೆ ಬರೋದಿಲ್ಲ. ಸೊ ಇನ್ಫೆಕ್ಷನ್ಸ್ನ ಹೊರಗಡೆಯಿಂದ ಇನ್ಫೆಕ್ಷನ್ಸ್ನ ನಾವು ತಡಿಲೇಬೇಕಾಗುತ್ತೆ. ಸೊ ಸಮ್ಹೌ, ಸೊ ಫಾರ್ ದ್ಯಾಟ್ ರೀಸನ್ ಮೋಸ್ಟ್ ಆಫ್ ದ ಟೈಮ್ ವಿ ರಿಸ್ಟ್ರಿಕ್ಟ್ ದ ವಿಸಿಟಿಂಗ್ ಅವರ್ಸ್. ಅಂದರೆ ಒಂದು ಪೇಷಂಟಿಗೆ ಒಬ್ಬರು ಅಥವಾ ಇಬ್ಬರು, ಅದು ವಿಸಿಟಿಂಗ್ ಅವರ್ಸು ಕೂಡ ಕಂಟಿನ್ಯೂಸ್ ಆಗಿರೋದಿಲ್ಲ. ಬೆಳಗ್ಗೆ ಮತ್ತು ಸಂಜೆ 2 ಥರ ಮಾಡ್ಬೋದು ಡಿಪೆಂಡಿಂಗ್ ಆನ್ ದ ಹಾಸ್ಪಿಟಲ್ ಪಾಲಿಸೀಸ್. ಓಕೆ, ಸೊ ಈ ಥರ ಇರ್ತದೆ. ಅದು ವಾರ್ಡ್ ಪೇಷಂಟಲ್ಲಿ ಆ ಥರ ಇರೋದಿಲ್ಲ. ವಾರ್ಡ್ ಪೇಷಂಟ್ ದೇ ಆರ್ ಸಿಂಪ್ಟಮ್ಯಾಟಿಕಲಿ ಮೈಲ್ಡರ್ ಫಾರ್ಮ್ ಆಫ್ ದ ಡಿಸೀಸ್ ಇರ್ತಾರೆ. ಆ್ಯಂಡ್ ಮೋರ್ ಓವರ್ ದೇ ಆರ್ ವೆರಿ ಮಚ್ ಸ್ಟೇಬಲ್ ಅಂತ ಹೇಳ್ಬೋದು. ಅಷ್ಟೊಂದು ನಾಜೂಕು ಅಂತಂದೇನು ಮಾತಾಡಿದ್ವಿ, ದೇ ಆರ್ ನಾಟ್ ವೆರಿ ಮಚ್ ಸೆನ್ಸಿಟಿವ್ ಅಲ್ಲಿ ವಾರ್ಡ್ ಲೆವೆಲ್ಸಲ್ಲಿ. ಸೊ ಅಲ್ಲಿ ವಿಸಿಟಿಂಗ್ ಅವರ್ಸ್ಗೆ ಅಷ್ಟೊಂದು ನಮಗೆ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಬಿಕಾಸ್ ಅಲ್ಲಿ ಕಾನ್ಷಿಯಸ್ ಇರ್ತಾರೆ, ಪೇಷಂಟ್ ಕೂಡ ಕಾನ್ಷಿಯಸ್ ಇರ್ತಾರೆ. ದೇ ಆಲ್ಸೋ ವಾಂಟ್ ದ ಫ್ಯಾಮಿಲಿ ಮೆಂಬರ್ಸ್ ಟು ಬಿ ಅರೌಂಡ್. ಬಟ್ ಇಲ್ಲಿ ಐ ಸಿ ಯುನಲ್ಲಿ ಆ ಥರ ಇರೋದಿಲ್ಲ. ಸೊ ಡೆಫಿನೆಟ್ಲಿ ನಾವು ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಸ್ವಲ್ಪ ಪೇಷಂಟ್ ಕಡೆಯಿಂದಲೇ ನಾವು ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಇಟ್ ಈಸ್ ಗುಡ್ ಫಾರ್ ದ ಪೇಷಂಟ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೂ ಒಂದಂತಂದರೆ ತುಂಬ ಡಿಸ್ಟರ್ಬೆನ್ಸು ಆಗಬಾರ್ದು. ಸಮ್ಟೈಮ್ಸ್ ಎಮೋಷ್ನಲಿ ಆಲ್ಸೋ ದೇ ವಿಲ್ ಗೆಟ್ ಡಿಸ್ಟರ್ಬ್ಡ್ ವೆನ್ ದೇ ಸಿ ಸಮ್ ಫ್ಯಾಮಿಲಿ ಮೆಂಬರ್ಸು. ಅದು 2 ಥರನೂ ಇದೆ. ಕೆಲವು ಸಲ ತುಂಬ ಅವ್ರು ಎಮೋಷ್ನಲಿ ಲಬೇಲ್ ಅಂತ ಹೇಳ್ತೀವಿ ಅದನ್ನು, ತುಂಬ ಅಳೋದಾಗಲಿ ಆ ಥರದ್ದು, ತುಂಬ ಡೌನ್, ನಾನು ಯಾಕಪ್ಪ ಇಲ್ಲಿದ್ದೀನಿ, ವೈ ಆಮ್ ಹಿಯರ್, ನಾನು ಹೋದ್ಮೇಲೆ ಇವ್ರದ್ದೆಲ್ಲ ಏನು ಗತಿ. ಸೊ ಈ ಥರದ್ದೆಲ್ಲ ಅವರಿಗೆ ಡೆಫಿನೆಟ್ಲಿ ಅವ್ರ ತಲೆ ಒಳಗೆ ತುಂಬ ಇರುತ್ತೆ. ಅದಕ್ಕೆ ಆನ್ಸರ್ಸ್ ಸಿಗ್ತಾ ಇರಲ್ಲ. ಸೊ ಎಮೋಷ್ನಲಿ ದೇ ವಿಲ್ ಬಿ ವೆರಿ ಮಚ್ ಡೌನ್ ಅಂತ ಹೇಳ್ಬೋದು. ಅಂದರೆ ಸ್ವಲ್ಪ ಡಿಪ್ರೆಷನ್ ಕೂಡ ಆಗುತ್ತೆ. ಸೊ ಇದೆಲ್ಲ ಸ್ವಲ್ಪ ನಾವು ಇಟ್ ಈಸ್ ಅ ಬ್ಯಾಲೆನ್ಸ್. ಓಕೆ, ಯಾವುದು ಕೂಡ ನಾವು ಕಡಾಖಂಡಿತವಾಗಿ ರಿಸ್ಟ್ರಿಕ್ಟು ಮಾಡೋಕ್ಕೆ ಬರೋದಿಲ್ಲ ಸಮ್ಟೈಮ್ಸ್. ಓಕೆ, ಇಫ್ ದ ಪೇಷಂಟ್ ಅಟೆಂಡರ್ಸ್ ಲವ್ಡ್ ಒನ್ಸ್ ಹೊರಗಡೆ ಇದ್ದಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಯಾರೋ ಮಗನ ನೋಡಿದ ಕೂಡಲೇ ದೇ ವಿಲ್ ಬಿಕಮ್ ಮಚ್ ಬೆಟರ್ ಅಂತ ಅನಿಸುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಕೇಸ್ ಬೇಸಿಸ್ ನಾವೆಲ್ಲನೂ ಕೂಡ ಯೂನಿವರ್ಸಲಾಗಿ ರೂಲ್ಸ್ ಮಾಡೋಕ್ಕೆ ಬರೋದಿಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ಫ್ಲೆಕ್ಸಿಬಲ್ ಅಂತಲೇ ಮಾತಾಡ್ಬೋದು. ಓಕೆ ಸರ್, ಪೇಷಂಟ್ಸ್ ಜೊತೆ ಫ್ಯಾಮಿಲಿ ಮತ್ತು ಫ್ಯಾಮಿಲಿ ಮೆಂಬರ್ಸ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ? ಈಗ ಪೇಷಂಟ್ನ ಏನಾಗ್ತಿದೆ ಪೇಷಂಟ್ಗೆ, ಅವ್ರದ್ದು ಸಿಚುಯೇಷನ್ ಕಂಡೀಷನ್ ಹೇಗಿದೆ ಅನ್ನೋದನ್ನು ನೀವು ಕನ್ವೆ ಮಾಡಬೇಕು ಯಾರಿಗೆ, ಪೇಷಂಟ್ ಫ್ಯಾಮಿಲಿಯವ್ರಿಗೆ. ಅದು ಯಾವ ಥರ ಇರುತ್ತೆ ಸರ್ ರ್ಯಾಪು? ನಾರ್ಮಲಾಗಿ ಯೂಶ್ವಲಾಗಿ ಈ ಥರ ಆಗಿದೆ ಅಂತ ಡೈರೆಕ್ಟಾಗಿ ಹೇಳ್ತೀರಾ ಅಥವಾ ವೇ ಆಫ್ ಅಪ್ರೋಚ್ ಬೇರೆ ಥರನೇ ಇರುತ್ತಾ ಇಂಟೆನ್ಸಿವಿಸ್ಟ್ಗೆ? ಸೊ ಇಟ್ ಹ್ಯಾಸ್ ಟು ಬಿ ಡಿಫ್ರೆಂಟ್. ಅಂದರೆ ಈಗ ಕಮ್ಯುನಿಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ, ಕಮ್ಯುನಿಕೇಷನ್ ಸ್ಕಿಲ್ ಹೆಂಗೆ ಅಂತಾನೆ, ಫಸ್ಟ್ ಆ್ಯಸ್ ಎ ಟೋಲ್ಡ್ ವಿ ಹ್ಯಾವ್ ಟು ಬಿ ಗುಡ್ ಲಿಸನರ್ಸ್. ಅವ್ರದ್ದು ಪ್ರಾಬ್ಲಮ್ ಫಸ್ಟ್ ನಾವು ಹಿಡ್ಕೋಬೇಕಾಗತ್ತೆ. ಅವ್ರದ್ದು ಬ್ಯಾಕ್ಗ್ರೌಂಡ್ ಏನಿದೆ ಗೊತ್ತಾಗುತ್ತೆ. ಅವ್ರ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡು ಅಥವಾ ಎಜುಕೇಷನಲ್ ಬ್ಯಾಕ್ಗ್ರೌಂಡು ಎಲ್ಲದೂ ಕೂಡ ನಾವು ಮಾತಾಡಿದ್ದೆಲ್ಲ ಅವ್ರಿಗೆ ಅರ್ಥ ಆಗಬೇಕಂತೇನಿಲ್ಲ ಫಸ್ಟ್ ಆಫ್ ಆಲ್. ಬಿಕಾಸ್ ಕೆಲವು ಸಲ ಮೆಡಿಕಲ್ ಟರ್ಮ್ಸು, ಕಾಮನ್ ಮೆಡಿಕಲ್ ಟರ್ಮ್ಸು ಕೂಡ ಅರ್ಥ ಆಗೋದಿಲ್ಲ ಅವರಿಗೆ. ಇಫ್ ಆಯ್ತಲ್ಲ, ಸೊ ಈಗ ಹೈಪೋಟೆನ್ಷನ್, ಶಾಕ್ ಸ್ಟೇಟ್ ಅಂದರೆ ಅವ್ರಿಗೇನೂ ಅರ್ಥ ಆಗಲ್ಲ. ಲೋ ಬಿ ಪಿ ಅಂದರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಆಫ್ ದ ಪೇಷಂಟ್, ನಾವು ಅವ್ರದ್ದೇ ಒಂದು ಅರ್ಥ ಆಗೋ ರೀತಿಯಲ್ಲೇ ಡೆಫಿನೆಟ್ಲಿ ವಿ ಹ್ಯಾವ್ ಟು ಗೋ ಅಪ್ರೋಚ್ ಅಂತಂದಾಗ. ಆ್ಯಂಡ್ ಮೋರ್ ಓವರ್ ಇಟ್ ಹ್ಯಾಸ್ ಟು ಬಿ ವೆರಿ ಮಚ್ ಟ್ರಾನ್ಸ್ಪರೆಂಟ್. ಅಲ್ಲಿ ಒಳಗಡೆ ಏನಿದೆ ಅವ್ರು ನೋಡಿದಾಗ, ಓಕೆ ಪೇಷಂಟ್ ಕಂಡೀಷನ್ ಇದೇ ರೀತಿ ಇದೆ, ಡಾಕ್ಟ್ರುಗಳು ಇದೇ ಥರನೇ ಮಾತಾಡ್ತಾ ಇದ್ದಾರೆ. ಸೊ ಇಟ್ ಹ್ಯಾಸ್ ಟು ಬಿ ಸಿಂಕ್. ಯಾವುದು ಕೂಡ ಅವರಿಗೆ ಇಲ್ಲೇ ಒಂದು ಹೇಳೋದು, ಡಾಕ್ಟ್ರು ಒಂಥರ ಹೇಳ್ತಾ ಇದ್ದಾರೆ, ಓಕೆ ನಮಗೆ ಮಾಹಿತಿ ಸರಿಯಾಗಿ ಆಗ್ತಾ ಇಲ್ಲ, ಒಳಗಡೆನೇ ಬೇರೆ ಥರ ಇದೆ ಪೇಷಂಟು.
ಈ ಥರ ಡಿಸ್ಕ್ರಿಪೆನ್ಸಿ ಬರಬಾರ್ದು. ಅವ್ರದ್ದು ಏನೇ ಡೌಟ್ಸ್ ಇದ್ದರೂ, ಅವ್ರದ್ದು ಏನೇ ಕನ್ಫ್ಯೂಷನ್ ಇದ್ದರೂ, ವಿ ಹ್ಯಾವ್ ಟು ಬಿ ಲೈಕ್ ಎನಿ ಟೈಮ್ ಅದು ಸಾಲ್ವ್ ಮಾಡಲೇಬೇಕಾಗುತ್ತೆ. ಇಟ್ ಈಸ್ ಅವರ್ ಡ್ಯೂಟಿ ಆಲ್ಸೋ. ಓಕೆ, ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ದೇ ವಿಲ್ ಅಗ್ರಿ. ಓಕೆ, ವೆನ್ ವಿ ಹ್ಯಾವ್ ಎ ಗುಡ್ ಕನ್ವರ್ಸೇಷನ್ ವಿತ್ ದೆಮ್, ಡೆಫಿನೆಟ್ಲಿ ದೇ ಕ್ಯಾನ್ ಅಗ್ರಿ ಈಸಲಿ. ಈಗ ಒಂದು ಪೇಷಂಟ್ ICUಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂದರೆ ಲೈಫ್ ಆ್ಯಂಡ್ ಡೆತ್ ಮಧ್ಯೆ ಇದ್ದಾರೆ ಅನ್ನೋ ಥರ ಎಷ್ಟೋ ಸತಿ ಅನ್ಸತ್ತೆ, ಎಲ್ಲರಿಗೂ ಆಲ್ಮೋಸ್ಟ್ ಅನ್ಸತ್ತೆ. ಪೇಷಂಟ್ ICUಗೆ ಶಿಫ್ಟ್ ಆಗ್ತಿದ್ದಾರೆ, ICUಲಿ ಇದ್ದಾರೆ ಅನ್ನೋ ಲೈಫ್ ಆ್ಯಂಡ್ ಡೆತ್ ಇದೆ. ಆ ಪೇಷಂಟ್ನ ಕೆಲವೊಬ್ರು ಅಮೌಂಟ್ ಜಾಸ್ತಿ ಆಗತ್ತೆ ಅಂದರೆ ಎಕ್ಸ್ಪೆನ್ಸಸ್ ಆಗತ್ತೆ ಅನ್ನೋ ಕಾರಣಕ್ಕೆ ICU ಬೇಡ ಅಂತಿರ್ತಾರೆ. ಬಟ್ ಕೆಲವೊಬ್ರು ಓಕೆ ಈ ರೀತಿ ಮಾಡೋದ್ರಿಂದ ಪೇಷಂಟ್ ಉಳಿಯತ್ತೆ ಅಂತ ಇರ್ತಾರೆ. ಬಟ್ ಈ ಕಾಸ್ಟಿಂಗಿಗೂ ICUಗೂ ಏನಾದರೂ ಸಂಬಂಧ ಇದೆಯಾ ಸರ್? ಡೆಫಿನೆಟ್ಲಿ. ಈ ಕಾಸ್ಟಿಂಗ್ ಅಂತಂದರೆ ಈಗ ಹೆಂಗೆ ಡಿವೈಡ್ ಮಾಡ್ಕೋಬೋದು ಅಂತಂದರೆ, ಒಂದು ಗೌರ್ಮೆಂಟ್ ಸೆಟಪ್ಪಲ್ಲಿ ಯಾವ ರೀತಿ ಇರ್ತದೆ, ಅಲ್ಲಿ ಯಾವ ಥರ ಕಾಸ್ಟಿಂಗ್ ಅವ್ರಿಗೇನು ತೊಂದರೆ ಮಾಡಲಿಲ್ಲ. ಓಕೆ, ವಾಟ್ ಎವರ್ ದ ಟ್ರೀಟ್ಮೆಂಟ್ ದೇ ಹ್ಯಾವ್ ಆ್ಯಂಡ್ ಅವೈಲಬಿಲಿಟಿ ಆಫ್ ದ ರಿಸೋರ್ಸಸ್, ಅವ್ರದ್ದು ಆ ಥರ ಟ್ರೀಟ್ಮೆಂಟ್ ನಡ್ಕೊಂತ ಹೋಗುತ್ತೆ. ಅಲ್ಲಿ ಕಾಸ್ಟ್ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಅದೇ ಪ್ರೈವೇಟ್ ಸೆಟಪ್ಸ್ ಅಂತಂದಾಗಲಿ ಅಥವಾ ಕಾರ್ಪೊರೇಟ್ ಸೆಟಪಲ್ಸನ್ನೇ ಆಗಲಿ ಏನು ಮಾಡ್ತಾರೆ ಅಂತಂದರೆ, ಡೆಫಿನೆಟ್ಲಿ ICU ಈಸ್ ಎ ರಿಸೋರ್ಸ್ ಇಂಟೆನ್ಸಿವ್ ಟೀಮ್, ರಿಸೋರ್ಸ್ ಇಂಟೆನ್ಸಿವ್ ಯೂನಿಟ್. ಫಸ್ಟ್ ಆಫ್ ಆಲ್ ಎಲ್ಲ ರಿಸೋರ್ಸಸ್ಸು ಬೇಕು. ನಾನು ಹೇಳಿದ್ನಲ್ಲ, ಗ್ಯಾಜೆಟ್ಸ್ ಅಂತ ಏನು ಹೇಳಿದ್ನಲ್ಲ, ಅದೆಲ್ಲದೂ ಕೂಡ ಬೇಕು. ಆ ಎಕ್ವಿಪ್ಮೆಂಟ್ಸ್ ಎಲ್ಲದೂ ಕೂಡ ಬೇಕು ನಮಗೆ. ಓಕೆ, ಒಂದಿಲ್ಲ ಅಂದರೆ ಯಾವುದೂ ಕೂಡ ಕೆಲಸ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್, ನಾನು ಆವಾಗಲೇ ಮಾತಾಡ್ದಂಗೆ ಬರೀ ಒಂದು ವೆಂಟಿಲೇಟರ್ ಇದೆ ಮತ್ತು ಡಯಾಲಿಸಿಸ್ ಮಿಷಿನ್ ಇಲ್ಲ ಅಂತಂದು ನಾವು ಬಿಡೋಕ್ಕೆ ಬರೋದಿಲ್ಲ. ಸೊ ಪೇಷಂಟ್ ರಿಕ್ವೈರ್ ಈಚ್ ಆ್ಯಂಡ್ ಎವ್ರಿ ಎಕ್ವಿಪ್ಮೆಂಟ್ ಫಾರ್ ದಟ್ ಕೇಸ್, ಆ ಥರ ಇರ್ತದೆ. ಸೊ ಇವೆಲ್ಲ ಎಕ್ವಿಪ್ಮೆಂಟ್ಸು ನಮಗೆ ಮೋಸ್ಟ್ ಆಫ್ ದ ಟೈಮ್ ನಮಗೆಲ್ಲ ತರಿಸ್ಕೊಂಡಿರೋದು, ಹೊರ ದೇಶದಿಂದ ತರಿಸ್ಕೊಂಡಿರೋದು. ದೇ ಆರ್ ಆಲ್ ಇಂಪೋರ್ಟೆಡ್. ನಮಗೆ ಯಾವಾಗ ಕಡಿಮೆ ಆಗ್ಬೋದು ಅಂತಂದರೆ, ದೇ ಆರ್ ಇಫ್ ದ ಪಾಲಿಸೀಸ್ ಅಂತ, ಇಂಡಿಯನ್ ಪಾಲಿಸಿ ಅಥವಾ ಏನು ಗೌರ್ಮೆಂಟ್ ಪಾಲಿಸೀಸ್ ಅಂತ ಏನಿರುತ್ತೆ, ಲೈಕ್ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸು ವಿತೌಟ್ ಕಾಂಪ್ರಮೈಸಿಂಗ್ ದ ಸೇಫ್ಟಿ ಮತ್ತು ಕ್ವಾಲಿಟಿ ಆಫ್ ದ ಮೆಷಿನ್ಸ್ ಮತ್ತು ಎಕ್ವಿಪ್ಮೆಂಟ್ಸ್. ಫಾರ್ ಎಕ್ಸಾಂಪಲ್, ಎಕ್ವಿಪ್ಮೆಂಟ್ಸ್ ಅಂತ ಮಾತಾಡಿದ್ನಲ್ಲ, ದೇ ಹ್ಯಾವ್ ಟು ರನ್ 24/7 ವಿತೌಟ್ ಎನಿ ಸ್ಟಾಪಿಂಗ್. ಓಕೆ, ಆ್ಯಂಡ್ ದೇ ಶುಡ್ ಬಿ ಅಕ್ಯುರೇಟ್. ಈ ಒಂದು ಟೆಕ್ನಾಲಜಿ ನಾವು ಡೆವಲಪ್ ಮಾಡಬೇಕಂದ್ರೆ ಡೆಫಿನೆಟ್ಲಿ R&D ಅಂತ ಎಲ್ಲ ಇರ್ತದೆ, ರಿಸರ್ಚ್ ಆಗುತ್ತೆ ತುಂಬ. ಆ ರಿಸರ್ಚ್ ಆದಮೇಲೆ ನಮಗೆ ಅದು ಮಾರ್ಕೆಟಿಗೆ ಬರುತ್ತೆ, ಆ ಥರದ್ದು ಮಿಷಿನ್ಸ್ ಎಲ್ಲ. ಸೊ ಆ ಥರದ ಮಿಷಿನ್ಸ್ ನಮ್ಮ ಇಂಡಿಯಾದಲ್ಲೇ ಏನಾರು ಪ್ರೊಡ್ಯೂಸ್ ಆಯಿತು ಅಂತಂದರೆ, ಡೆಫಿನೆಟ್ಲಿ ವಿಲ್ ಕಮ್ ಡೌನ್ ವಿತ್ ದ ಕಾಸ್ಟಿಂಗ್ ಆಲ್ಸೋ ICUನಲ್ಲಿ. ಸೊ ICU ಅಂತಲೇ ಡೆಫಿನೆಟ್ಲಿ ಇಟ್ ಈಸ್ ಎ ಕಾಸ್ಟ್. ನಾವು ಹೆಂಗೆ ಅಂತಂದರೆ, ನಾವು ಯು ಹ್ಯಾವ್ ಟು ಪ್ಲ್ಯಾನ್ ಫಾರ್ ಎ ಕಾಸ್ಟ್ ಎಫೆಕ್ಟಿವ್ ಟ್ರೀಟ್ಮೆಂಟ್. ಓಕೆ, ಯಾರಿಗೂ ಕೂಡ ಬರ್ಡನ್ ಆಗದೇ ಇರೋ ರೀತಿಯಲ್ಲಿ ನಾವು ಕಾಸ್ಟ್ ಎಫೆಕ್ಟಿವ್ ಆಗಿ ಎಷ್ಟು ಮಟ್ಟಿಗೆ ಮಾಡಬಹುದು, ಅದನ್ನು ವಿ ಹ್ಯಾವ್ ಟು ಪ್ಲ್ಯಾನ್ ಇಟ್ ಬೇಸ್ಡ್ ಆನ್ ದೇರ್ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಆಲ್ಸೋ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಟ್ ಶುಡ್ ಬಿ ವೆರಿ ಮಚ್ ಟ್ರಾನ್ಸ್ಪರೆಂಟ್. ಅಲ್ಲಿ ಏನಾಗ್ತಿದೆ ಅಂತ ನಾವು ಡೆಫಿನೆಟ್ಲಿ ಹೇಳಿದಾಗ, ಸೊ ದೇ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಕಾಸ್ಟ್ ಪರ್ ಡೇ, ಎಷ್ಟು ಬೀಳ್ತಾ ಇದೆ. ಆ್ಯಂಡ್ ಕಾಸ್ಟಿಂಗ್ ಆಲ್ಸೋ ಡಿಪೆಂಡ್ಸ್ ಆನ್ ಈಚ್ ಆ್ಯಂಡ್ ಎವ್ರಿ ಸಿಟೀಸ್, ಈಚ್ ಆ್ಯಂಡ್ ಎವ್ರಿ ಹಾಸ್ಪಿಟಲ್ಸ್ ಆಲ್ಸೋ, ಡಿಪೆಂಡಿಂಗ್ ಆನ್ ದರ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಇದಕ್ಕೆ ಇನ್ನೊಂದು ಆಪ್ಷನ್ ಅಂತಂದರೆ, ಲೈಕ್ ವಿ ಶುಡ್ ಹ್ಯಾವ್ ಎ ಗುಡ್ ಹೆಲ್ತ್ ಇನ್ಶೂರೆನ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಈಗಿರೋ ಒಂದು ಸಿಚುಯೇಷನ್ಸಲ್ಲಿ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅದು. ಓಕೆ, ವಿತ್ ಗುಡ್ ಕವರ್ 5 to 10 lakhs ಅಟ್ಲೀಸ್ಟ್ ಬೇಸಿಕ್ಸ್ ವಿ ಶುಡ್ ಹ್ಯಾವ್. ಓಕೆ, ಇಲ್ಲ ಅಂತಂದು ಏನಾಗುತ್ತೆ, ಕಾಸ್ಟ್ ಇಶ್ಯೂಸ್ ಬಂದಾಗ ಅವರು ಟ್ರೀಟ್ಮೆಂಟೇ ತೊಗೊಳ್ಳೋದು, ನಮ್ಮ ಕೈಲಿ ಆಗಲ್ಲ ಸರ್, ನಾವು ಕರ್ಕೊಂಡು ಹೋಗ್ತೀವಿ ಅಥವಾ ಬೇರೆ ಕಡೆ ಹೋಗ್ತೀವಿ ನಾವು, ಎಲ್ಲಿ ಅವರಿಗೆ ಅನುಕೂಲತೆ ಇದೆಯೋ ಆ ಥರ ಟ್ರೀಟ್ಮೆಂಟ್. ಸೊ ದಟ್ ದ ಟ್ರೀಟ್ಮೆಂಟ್ ವಿಲ್ ಬಿ ಟೋಟಲಿ ಡಿಲೇಡ್ ಟ್ರೀಟ್ಮೆಂಟ್, ಆಸ್ ಐ ಟೋಲ್ಡ್, ಹ್ಯಾವಿಂಗ್ ಎ ಡಿಲೇಡ್ ರೆಸ್ಪಾನ್ಸ್. ಅವಾಗ ಔಟ್ಕಮ್ ಕೂಡ ಚೆನ್ನಾಗಿರೋದಿಲ್ಲ. ಸರ್, ಸ್ವಲ್ಪ ಹಿಂದಕ್ಕೆ ಹೋಗೋಣ. ನೀವು ಹೇಳಿದ್ರಿ ಗೋಲ್ಡನ್ ಅವರ್ ಪೀರಿಯಡ್ ಅಂತ. ನೀವೇ ಟ್ರೀಟ್ ಮಾಡಿರೋ ಒಂದು ಪೇಷಂಟ್ ಕರೆಂಟ್ ಶಾಕ್ ಹೊಡೆದು ಗೋಲ್ಡನ್ ಅವರ್ ಬೇಗ ಬಂದು ಹಾಸ್ಪಿಟಲ್ ಸೇರೋದ್ರಿಂದ ಉಳಿದ್ರು. ಈ ಒಂದು ವಿಷಯ ತುಂಬ ಫೇಮಸ್ ಆಯಿತು. ಅಂದರೆ ಅವರು ಈ ಗೋಲ್ಡನ್ ಅವರ್ ಕಾನ್ಸೆಪ್ಟಲ್ಲೇ ಬಂದಿದ್ದ ಅಥವಾ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ರಿ ಸರ್? ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಆ ಪೇಷಂಟ್ ನಾವು ಜಸ್ಟ್ ರಿಕಾಲ್ ಮಾಡ್ಕೋಬೇಕಂದ್ರೆ 3-4 months ಬ್ಯಾಕ್, ಜಸ್ಟ್ ಐ ಕುಡ್ ರಿಮೆಂಬರ್. ಓಕೆ, ಜಸ್ಟ್ ವೆರಿ ಯಂಗ್ ಪೇಷಂಟ್, 20-21 years, ವಿತ್ ನೋ ಪ್ರಾಬ್ಲಮ್ಸ್ ಅಟ್ ಆಲ್. ಹೆಲ್ತ್ ವಾಸ್ ಅಬ್ಸಲ್ಯೂಟ್ಲಿ ಫೈನ್. ಓಕೆ, his health condition is absolutely fine. Okay, while working with some electrical line ಅಲ್ಲಿ, so he has touched that line and somehow he got the electrocution shock ಅದು. So immediately unconscious ಆಗಿ ಬಿದ್ದಿದ್ದಾರೆ. Within no time, because he was lying down nearby to the hospital, and within 10 minutes of the access to the hospital, immediately they rushed in. 10 minutes ಅಲ್ಲಿ they could have come here. ಸೊ ಅಲ್ಲಿ ಬಂದಾಗಲೂ ಕೂಡ ನಾವು ಏನು ನೋಟಿಸ್ ಮಾಡಿದ್ವಿ ಅಂತಂದರೆ, ಪೇಷಂಟ್ ವಾಸ್ ಇನ್ ಕಾರ್ಡಿಯಾಕ್ ಅರೆಸ್ಟ್, ಅಂದರೆ ಹೃದಯ ಸ್ತಂಭನ ಅಂತ ಹೇಳ್ತೀವಿ. ಕಾರ್ಡಿಯಾಕ್ ಈಸ್ ನಾಟ್ ವರ್ಕಿಂಗ್, ಹಾರ್ಟ್ ಈಸ್ ನಾಟ್ ಎಟ್ ಆಲ್ ವರ್ಕಿಂಗ್, ಇಟ್ ಹಸ್ ಸ್ಟಾಪ್ಡ್ ವರ್ಕಿಂಗ್. ಸೊ ಕಂಪ್ಲೀಟ್ಲಿ ಕಾನ್ಷಿಯಸ್ ಇಲ್ಲ ಅವರಿಗೆ. ಓಕೆ, ಹಾರ್ಟ್ ಈಸ್ ಆಲ್ಸೋ ಸ್ಟಾಪ್ಡ್. ಅವಾಗ ಏನು ಮಾಡಬೇಕು, ನಮಗೆ ಇಮ್ಮಿಡಿಯೇಟಾಗಿ ಶಾಕ್ಸ್ ಅಂತ ಹೇಳ್ತೀವಿ, ಅಲ್ಲಿ ಅದು ಕೂಡ ಶಾಕಬಲ್ ರಿದಮ್ ಅಂತ ಇತ್ತು. ಕಾರ್ಡಿಯಾಕ್ ಅರೆಸ್ಟ್ ಆದಾಗ 2 ರೀತಿ ಬರುತ್ತೆ, ಒಂದು ಶಾಕಬಲ್ ರಿದಮ್, ಒಂದು ನಾನ್ ಶಾಕಬಲ್ ರಿದಮ್ ಅಂತ. ಲಕ್ಕಿಲಿ ಗಾಟ್ ಎ ಶಾಕಬಲ್ ರಿದಮ್, ಸೊ ದ್ಯಾಟ್ ವಿ ಕುಡ್ ಗಿವ್ ಸಮ್ ಶಾಕ್ಸ್, ಎಲೆಕ್ಟ್ರಿಕಲ್ ಶಾಕ್ ಅಂತ ನೋಡಿರ್ಬೋದು ನೀವು. ಓಕೆ, ಡಿಫಿಬ್ರಿಲೇಟರ್ ಅಂತ ಅವಾಗಲೇ ಮಿಷಿನ್ಸ್ ಅಂತ ಹೇಳಿದ್ನಲ್ಲ, that is having a very important role here in cardiac arrest. So immediately we gave some almost 10 to 12 shocks we gave, and along with CPR, ಈ ಚೆಸ್ಟ್ ಕಂಪ್ರೆಷನ್, CPR ಅಂತ ಕೇಳಬೇಕು, ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್. ಓಕೆ, ಚೆಸ್ಟ್ ಕಂಪ್ರೆಷನ್ ಅಂತ ಕೊಡ್ತೀವಿ ಯಾವುದೇ ಕಾರ್ಡಿಯಾಕ್ ಅರೆಸ್ಟ್ ಆದಾಗ. ಸೊ ಎವ್ರಿಬಡಿ ಶುಡ್ ನೋ, ಆಲ್ ದ ಪಬ್ಲಿಕ್ ಪೀಪಲ್, ಅಥವಾ ನಾವು ಮನೆಯಲ್ಲೂ ಕೂಡ ಆಗ್ಬೋದು ಕಾರ್ಡಿಯಾಕ್ ಅರೆಸ್ಟು.
ಸೊ ಎವ್ರಿಬಡಿ ಶುಡ್ ನೋ ದಿಸ್ CPR ಹೌ ಟು ಕಂಡಕ್ಟ್ ಅನ್ನೋದು. ಓಕೆ, ಇದ್ರ ಬಗ್ಗೆ ಮಾಹಿತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವಿಲ್ಲಿ ಬಂದ ಕೂಡಲೇ CPR ಕೂಡ ಇಮಿಡಿಯೇಟ್ಲಿ ಸ್ಟಾರ್ಟೆಡ್ ಆ್ಯಂಡ್ ಶಾಕ್ಸ್ ಆಲ್ಸೋ ಗಿವನ್ ಆ್ಯಂಡ್ ಈ ವಾಸ್ ಅನ್ರೆಸ್ಪಾನ್ಸಿವ್, ಅನ್ಕಾನ್ಷಿಯಸ್ ಇದ್ದಾಗ ರೆಸ್ಪಿರೇಷನ್ನು ಕೂಡ ಇರಲಿಲ್ಲ, ಅಂದರೆ ಉಸಿರಾಟನೂ ಕೂಡ ಇರಲಿಲ್ಲ. ಅವಾಗಲೂ ಕೂಡ ವೆಂಟಿಲೇಟರ್ ಇಮಿಡಿಯೇಟಾಗಿ ಹಾಕಿ ಸೊ ವಿ ರಿವೈವ್ಡ್ ಹಿಮ್ ಕಂಪ್ಲೀಟ್ಲಿ ಆ್ಯಂಡ್ ಈ ಓಕನ್ ಅಪ್ ಆಫ್ಟರ್ 24 ಅವರ್ಸಲ್ಲಿ ಓಕನ್ ಅಪ್ ಕಂಪ್ಲೀಟ್ಲಿ. ಅಂದರೆ ಅವ್ರಿಗೆ ಕಂಪ್ಲೀಟಾಗಿ ಎಚ್ಚರ ಬಂದು ಅವ್ರ BP, ಹಾರ್ಟ್ ಬೀಟ್ ಎಲ್ಲದೂ ಕೂಡ ಸ್ಟೆಬಿಲೈಸ್ ಆಗಿ ನೆಕ್ಸ್ಟ್ ಡೇನಲ್ಲೇ ಅವರು ಟ್ಯೂಬ್ ಎಲ್ಲ ತೆಗೆದು ಸೊ ವಿ ಆಲ್ಮೋಸ್ಟ್ ಡಿಸ್ಚಾರ್ಜ್ ಹೋಮ್ 3rd ಡೇನಲ್ಲಿ. ಓಕೆ, ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಟ್ ಗೋಲ್ಡನ್ ಅವರ್. ಓಕೆ, ಎವ್ರಿ ಮಿನಿಟ್, ಅವರ್ ಅನ್ನೋದಕ್ಕಿಂತ ಇಲ್ಲಿ ಮಿನಿಟ್ ಈಸ್ ಇಂಪಾರ್ಟೆಂಟ್, ಎಸ್ಪೆಷಲಿ ದ ಕಾರ್ಡಿಯಾಕ್ ಅರೆಸ್ಟ್ ಆದಾಗ. ಓಕೆ, ಎವ್ರಿ ಮಿನಿಟ್ ಆ್ಯಂಡ್ ಎವ್ರಿ ಸೆಕೆಂಡ್ಸ್ ಆಲ್ಸೋ ಕೌಂಟ್ಸ್. ಸೊ ಆ ಟೈಮಲ್ಲಿ ನಾವು ಇಂಟರ್ವ್ಯೂನ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಸೇವ್ ದ ಲೈಫ್ಸ್ ಆ್ಯಸ್ ಎರ್ಲಿ ಆಸ್ ಪಾಸಿಬಲ್. ಓಕೆ, ದೆರ್ ಇಸ್ ನೋ ಅವರ್ ಅಂತಂದರೆ 1 ಅವರ್ ಆದಮೇಲೆ ಬರಬೇಕು ಅಥವಾ 1 ಅವರ್ಗಿಂತ ಮುಂಚೆ. ಸೊ ಆ್ಯಸ್ ಎರ್ಲಿ ಆಸ್ ಪಾಸಿಬಲ್. ಓಕೆ, ಕೆಲವೊಂದು ಕಂಡೀಷನ್, ಈಗ ಕಾರ್ಡಿಯಾಕ್ ಅರೆಸ್ಟ್ ಕಂಡೀಷನಲ್ಲಿ ಎವ್ರಿ ಮಿನಿಟ್ ಆ್ಯಂಡ್ ಎವ್ರಿ ಸೆಕೆಂಡ್ ಈಸ್ ಇಂಪಾರ್ಟೆಂಟ್. ಸರಿ, ನಿಮ್ಮ ಸರ್ವಿಸಲ್ಲಿ ಲಾಂಗ್ ಸ್ಟೇ ಪೇಷಂಟ್ ಅಂದರೆ ಎಷ್ಟು ದಿನ ಮ್ಯಾಕ್ಸಿಮಮ್? ICUನಲ್ಲ, ಹಾಂ. ಸೊ ಐ ಕುಡ್ ರಿಮೆಂಬರ್ ಲೈಕ್ ಆಲ್ಮೋಸ್ಟ್ 56 ಡೇಸ್ ಅಂತ ಹೇಳ್ಬೋದು. ಓಕೆ, ಪೇಷಂಟ್ ಹ್ಯಾಸ್ ಕಮ್ ವಿತ್ H1N1 ನಿಮೋನಿಯಾ ಅಂತ ಹೇಳ್ತೀವಿ, ಅಂದರೆ ವೈರಲ್ ನಿಮೋನಿಯಾ, ಆ್ಯಂಡ್ ಹಿ ಹ್ಯಾಸ್ ಕಮ್ ವಿತ್ ಸಿವಿಯರ್ ಫಾರ್ಮ್. ಓಕೆ, ದೆರ್ ಈಸ್ ನೋ ರೂಮ್ ಫಾರ್ ನಾರ್ಮಲ್ ರೆಸ್ಪಿರೇಷನ್. ಅವ್ರದ್ದು ಅದು ವೈಟ್ ಔಟ್ ಲಂಗ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ARDS ಅಂತ ಹೇಳ್ತೀವಿ ಇದನ್ನ. ಸೊ ದಟ್ ಅವರಿಗೆ ಉಸಿರಾಡೋಕ್ಕೆ ಶಕ್ತಿ ಇರಲ್ಲ. ಓಕೆ, ನಾವು ಏನೇ ಆಕ್ಸಿಜನ್ ಕೊಟ್ಟರು ಕೂಡ ದ ಲಂಗ್ಸ್ ವಿಲ್ ನಾಟ್ ಟೇಕ್ ಇಟ್. ಓಕೆ, ಇಟ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಫ್ಲೂಯಿಡ್ ಅಥವಾ ಇನ್ಫೆಕ್ಟೆಡ್ ಮೆಟೀರಿಯಲಿಂದನೇ ಫಿಲ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ARDS ಅಂತ ಹೇಳ್ತೀವಿ. ಈ ಸಿವಿಯರ್ ಫಾರ್ಮ್ ಆಫ್ ARDS ಇಂದ ಬಂದಿದ್ರು ಒಂದು ಪೇಷಂಟು. ಸೊ ವಿ ಟ್ರೀಟೆಡ್ ಆಲ್ಮೋಸ್ಟ್ ಫಾರ್ ಹೇಳಿದ್ನಲ್ಲ 56 ಡೇಸ್. ಓಕೆ, ಈ 56 ಡೇಸ್ ಆಲ್ಸೋ ಲೈಕ್ ಪೇಷಂಟ್ ಹ್ಯಾಡ್ ಗಾಟ್ ಆಲ್ ದ ಕಾಂಪ್ಲಿಕೇಶನ್ಸ್ ಅಸೋಸಿಯೇಟೆಡ್ ವಿತ್ ARDS. ಸೊ ಇಲ್ಲಿ ಇಂಪಾರ್ಟೆಂಟ್ ಮೆಸೇಜ್ ಏನಂತಂದರೆ ದ ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅಷ್ಟು ಬೇಗ ರಿಕವರಿ ಆಗೋದಿಲ್ಲ. ಲಂಗ್ಸ್ ಹೆಂಗೆ ಅಂತಲೇ ಇಟ್ ಕ್ಯಾನ್ ಡೆಸ್ಟ್ರಾಯ್ ವೆರಿ ಈಸಿಲಿ. ಅಂದರೆ ಯಾವುದೇ ಒಂದು ಸಣ್ಣ ಇನ್ಫೆಕ್ಷನ್ನು ಲಂಗ್ಸ್ನ ತುಂಬ ಡ್ಯಾಮೇಜ್ ಮಾಡುತ್ತೆ ಬೇಗ, ವಿತಿನ್ ಮ್ಯಾಟ್ರ್ ಆಫ್ ಅವರ್ಸ್ ಆಲ್ಸೋ. ಬೆಳಗ್ಗೆ ಚೆನ್ನಾಗಿದ್ರು ಸರ್, ಕಾಫಿ ಕುಡಿತಾಯಿದ್ರು, ಪೇಪರ್ ಓದ್ತಾಯಿದ್ರು, ಅಲ್ಲೇ ಸಾಯಂಕಾಲ ಈ ಥರ ಆಗ್ತದೆ, ಸಾಯಂಕಾಲ ಉಸಿರಾಡೋಕ್ಕೆ ಆಗ್ತಾಯಿಲ್ಲ ಅನ್ನೋ ಒಂದು ಕ್ವಶನ್ ಕೇಳ್ತಾ ಇರ್ತಾರೆ. ಇದು ನಾವು ಕಾಮನಾಗಿ ಕೋವಿಡ್ ಟೈಮಲ್ಲಿ ನೋಡಿರ್ಬೋದು. ಓಕೆ, ಆ ಟೈಮಲ್ಲಿ ಹೆಂಗೆ ಅಂದರೆ ಎಲ್ಲರೂ ಕೂಡ ದೇ ರಸ್ಟ್ ಇನ್ ವಿತಿನ್ ಮ್ಯಾಟ್ರ್ ಆಫ್ 24 ಅವರ್ಸಲ್ಲಿ ಅವ್ರ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿದ್ದು. ತುಂಬ ಯಾವಾಗ ಸಿವಿಯರ್ ಆಯಿತು ದೇ ರಸ್ಟ್ ಇನ್. ಇದು ತುಂಬ ಕಾಮನಾಗಿ ಕೋವಿಡ್ ಟೈಮಲ್ಲಿ ತುಂಬ ನೋಡಿದ್ವಿ ಈ ಥರ ಅದು. ಓಕೆ, ದಟ್ ಈಸ್ ದ ಇಂಪಾರ್ಟೆನ್ಸ್. ಓಕೆ, ಈ ವೈರಲ್ ಇನ್ಫೆಕ್ಷನ್ಸ್ ಅನ್ನೋದು ತುಂಬ ಬೇಗನೆ ಲಂಗ್ಸ್ನ ತೊಗೊಂಡ್ಬಿಡುತ್ತೆ ಆ್ಯಂಡ್ ಲಂಗ್ಸ್ ವಿಲ್ ಗೆಟ್ ಡ್ಯಾಮೇಜ್ ವೆರಿ ಈಸಿಲಿ. ಓಕೆ, ಅದೇ ರಿಕವರಿ ಆಗೋಕ್ಕೆ ಇಟ್ ವಿಲ್ ಟೇಕ್ ಎ ಲಾಂಗ್ ಟೈಮ್. ಓಕೆ, ಡಿಸ್ಟ್ರಕ್ಷನ್ ಈಸ್ ವೆರಿ ಈಸಿ ಫಾರ್ ಲಂಗ್ಸ್ ಆ್ಯಂಡ್ ರಿಕವರಿ ಟೈಮ್ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಸೊ ದಟ್ ಈಸ್ ದ ರೀಸನ್ ನಾವು ಸಿವಿಯರ್ ARDS ಅಂತ ಮಾತಾಡಿದ್ನಲ್ಲ, H1N1 ವೈರಲ್ ನಿಮೋನಿಯಾ ಅಂತಂದು ಗಾಟ್ ಆಲ್ ದ ಕಾಂಪ್ಲಿಕೇಶನ್ಸ್. ನಾನು ಅವಾಗಲೇ MDR ಇನ್ಫೆಕ್ಷನ್ಸ್ ಅಂತಲೂ ಮಾತಾಡಿದ್ದೆ. ಸೊ MDR ಇನ್ಫೆಕ್ಷನ್ಸ್ ಆರ್ ವೆರಿ ವೆರಿ ಡಿಫಿಕಲ್ಟ್ ಟು ಟ್ರೀಟ್ ಅಂತ ಹೇಳ್ಬೋದು, ಬಿಕಾಸ್ ಇಟ್ ವಿಲ್ ಟೇಕ್ ಎ ಲಾಂಗ್ ಟೈಮ್. ನಾರ್ಮಲ್ ಇನ್ಫೆಕ್ಷನ್ಸ್ಗಿಂತ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಅಂತ ಇನ್ಫೆಕ್ಷನ್ಸ್ ಇದ್ದಾವೆ. ಅಂದರೆ ಯಾವುದೇ ನೀವು ಏನೇ ಮೆಡಿಸಿನ್ಸ್ ಅವೈಲೇಬಲ್ ಇದ್ರೂ ಕೂಡ ಅಥವಾ ಟ್ರೀಟ್ಮೆಂಟ್ ಹಾಕಿದ್ರೂ ಕೂಡ ದ ಇನ್ಫೆಕ್ಷನ್ಸ್ ವಿಲ್ ನಾಟ್ ರೆಸ್ಪಾಂಡ್, ಅಂದರೆ ರೆಸ್ಪಾನ್ಸೇ ಮಾಡೋದಿಲ್ಲ. ಓಕೆ, ಅವಾಗೇನಾಗುತ್ತೆ, ದ ಪೇಷಂಟ್ ವಿಲ್ ಬಿ ರಿಮೈನಿಂಗ್ ದ ಸೇಮ್ ಸ್ಟೇಟ್ ಫಾರ್ ಎ ವೆರಿ ಲಾಂಗ್ ಟೈಮ್. ನಾವು ಸರ್ ನೆನ್ನೆ ಹೆಂಗಿದ್ರು ಸರ್, ಇವತ್ತು ಹೆಂಗಿದ್ದಾರೆ ಸರ್ ಅಂತ ಕೇಳ್ತಾರೆ. ವಿತಿನ್ ಮ್ಯಾಟ್ರ್ ಆಫ್ ಅವರ್ಸ್ ಅವರಿಗೆ ಬೇಕು ಅಂದರೆ ದ ರಿಕವರಿ. ಆ ಥರ ಆಗೋದೇ ಇಲ್ಲ. ಓಕೆ, ಸೊ ಇಟ್ ಡಿಪೆಂಡ್ಸ್ ಆನ್ ದ ಪೇಷಂಟ್ ಕಂಡೀಷನ್, ಹೌ ಸಿವಿಯರ್ ದ ಪೇಷಂಟ್ ಈಸ್ ಪ್ರೆಸೆಂಟೆಡ್ ಅನ್ನೋದು ಇಂಪಾರ್ಟೆಂಟು, ಫಸ್ಟ್ ಒನ್. ಆ್ಯಂಡ್ ವಾಟ್ ಈಸ್ ದ ಕೈಂಡ್ ಆಫ್ ಇನ್ಫೆಕ್ಷನ್ನು, MDR ಇನ್ಫೆಕ್ಷನ್ನ ಅಥವಾ ಸೆನ್ಸಿಟಿವ್ ಇನ್ಫೆಕ್ಷನ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪೇಷಂಟ್ ರೆಸ್ಪಾನ್ಸ್ ಅಗೈನ್, ಇವೆರಡೂ ಕೂಡ ನಮಗೆ ತುಂಬ ಇಂಪಾರ್ಟೆಂಟು. ಅದ್ರ ಜೊತೆಗೆ ಏಜ್ ಫ್ಯಾಕ್ಟ್ರು. ಓಕೆ, ಏಜ್ ಫ್ಯಾಕ್ಟ್ರು, ಫಾರ್ ಎಕ್ಸಾಂಪಲ್ ಎಲ್ಡರ್ಲಿ ಪೇಷಂಟು 60-70 ಇಯರ್ಸು, ಡಯಾಬಿಟಿಕ್ ಇರ್ತಾರೆ, ಹೈಪರ್ಟೆನ್ಸಿವ್ ಇರ್ತಾರೆ, ಅಥವಾ ಹಾರ್ಟ್ ಪ್ರಾಬ್ಲಮ್ ಮುಂಚೆನೇ ಆಗಿರುತ್ತೆ, ದೇ ವಿಲ್ ಬಿ ಟೇಕಿಂಗ್ ಸಮ್ ಮೆಡಿಕೇಷನ್ಸ್ ಫಾರ್ ದ್ಯಾಟ್. ಸೊ ಅವರಲ್ಲೆಲ್ಲ ಏನಾಗುತ್ತೆ ಅಂತಂದರೆ ದ ರಿಕವರಿ ಚಾನ್ಸಸ್ ಅಥವಾ ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಡಿಲೇ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಓಕೆ, ದೀಸ್ ಆರ್ ದ ಕಂಡೀಷನ್ಸ್. ಒಂದು ಸಿವಿಯರಿಟಿ ಆಫ್ ದ ಡಿಸೀಸ್, ಒಂದು ಏಜ್ ಫ್ಯಾಕ್ಟ್ರು, ಒಂದು ಕಾಮನ್ ಪ್ರಾಬ್ಲಮ್ಸ್ ಅಂದರೆ ಕೋಮಾಬಿಡ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಇದು ಎಷ್ಟು ಕೋಮಾಬಿಡ್ ಕಂಡೀಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅವ್ರದ್ದು ರೆಸ್ಪಾನ್ಸು ಕೂಡ ಅಷ್ಟೇ ಕಡಿಮೆ ಆಗ್ತಾ ಹೋಗುತ್ತೆ ಟ್ರೀಟ್ಮೆಂಟಿಗೆ. ಅದೇ ಯಂಗ್ ಪೇಷಂಟ್ 20-30 ಇಯರ್ಸ್ ಏಜಲ್ಲಿ ಬಂದಿರ್ತಾರೆ, ಅದೇ ನಿಮೋನಿಯಾನೇ ಬಂದಿರುತ್ತೆ ಅವರಿಗೆ, ಅದೇ H1N1 ನಿಮೋನಿಯಾ, ಅದೇ ARDS ಅಂತಂದಾಗ ಸೊ ದ ರಿಕವರಿ ಚಾನ್ಸಸ್ ಆರ್ ವೆರಿ ವೆರಿ ಹೈ. ಓಕೆ, ಅದಕ್ಕೆ ನಮಗೆ ಎಸ್ ವಿ ಹ್ಯಾವ್ ಸೀನ್ ದಟ್ ಕಾಂಪ್ಲಿಕೇಶನ್ಸ್ 56 ಡೇಸಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಂಪ್ಲಿಕೇಶನ್ಸು ನಾವು ಲಂಗ್ ಫೇಲ್ಯೂರ್ ಅಂತ ಏನು ಹೇಳ್ತೀವಿ, ನಿಮೋನಿಯಾ ಆದಾಗ ಲಂಗ್ ಫೇಲ್ಯೂರ್ ಅಂತ ಹೇಳ್ತೀವಿ ಅದನ್ನ. ಓಕೆ, ದೇ ವಿಲ್ ಬಿ ಆನ್ ವೆಂಟಿಲೇಟರ್ ಫಾರ್ ಎ ವೆರಿ ಲಾಂಗ್ ಟೈಮು, ವೆಂಟಿಲೇಟರಿಂದ ತೆಗೆಯೋದಕ್ಕೆ ಬರೋದಿಲ್ಲ. ಓಕೆ, ಬಿಕಾಸ್ ದ ರಿಕವರಿ ಆಫ್ ಲಂಗ್ಸ್ ಆಸ್ ಐ ಟೋಲ್ಡ್ ಇಟ್ ವಿಲ್ ಟೇಕ್ ಎ ಲಾಂಗ್ ಟೈಮ್. ಸೊ ಟು ಡಿಕ್ಯಾನ್ಲೇಟ್ ಅಥವಾ ಟು ಕಮ್ ಔಟ್ ಆಫ್ ದಿ ವೆಂಟಿಲೇಟರ್ಸ್ ವಿಲ್ ಟೇಕ್ ಆಲ್ಮೋಸ್ಟ್ 3 to 4 ವೀಕ್ಸ್. ಅದಾದಮೇಲೆ ಮತ್ತೆ ನ್ಯೂಟ್ರಿಷನ್ನು, ರಿಹ್ಯಾಬಿಲಿಟೇಷನ್ನು, ಮಸಲ್ ವೀಕ್ನೆಸ್ ಎಲ್ಲ ಆಗಿರುತ್ತೆ ಅವರಿಗೆ. ಓಕೆ, ಯಾಕೆಂದರೆ ಅವರಿಗೆ ಸರಿಯಾದ ಬಾಯಲ್ಲಿ ನ್ಯೂಟ್ರಿಷನ್ ಕೊಡೋಕ್ಕೆ ಬರೋದಿಲ್ಲ. ಅಗೈನ್ ಇಟ್ ಹ್ಯಾಸ್ ಟು ಬಿ ಟ್ಯೂಬ್ ಫೀಡೆಡ್.
ಓಕೆ, ಈ ಥರ ವೆಂಟಿಲೇಟರ್ ಮೇಲಿರೋ ಪೇಷಂಟ್ಸು, ಸಿಕ್ ಪೇಷಂಟ್ಸಲ್ಲಿ ನಾರ್ಮಲ್ ಊಟ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ವಿ ಹ್ಯಾವ್ ಟು ಗಿವ್ ಐದರ್ ಫ್ರಮ್ ದ ಟ್ಯೂಬ್. ಓಕೆ, ಸೊ ಈ ಥರ ಇದ್ದಾಗ ದೇರ್ ವಿಲ್ ಬಿ ವೇರಿಯೇಷನ್ಸ್ ವಿತ್ ನ್ಯೂಟ್ರಿಷನ್ ಪಾರ್ಟ್ ಆಲ್ಸೋ. ಮತ್ತು ಫಿಸಿಯೋಥೆರಪಿನೂ ಕೂಡ ತುಂಬ ಇಂಪಾರ್ಟೆಂಟ್ ಈ ಪೇಷಂಟ್ಸಲ್ಲಿ. ಬಿಕಾಸ್ ದೇ ವಿಲ್ ಬಿ ಲೈಯಿಂಗ್ ಡೌನ್ ಆನ್ ದ ಬೆಡ್ ಫಾರ್ ಆಲ್ಮೋಸ್ಟ್ 24 hours ಇನ್ ಎ ಡೇ. ಓಕೆ, ದೇ ಕೆನಾಟ್ ಮೊಬಿಲೈಸ್, ಅವ್ರು ಓಡೋಕ್ಕಾಗ್ತಾ ಇರಲ್ಲ. ಓಕೆ, ತುಂಬ ಸುಸ್ತಿರುತ್ತೆ. ಅಥವಾ ವೆಂಟಿಲೇಟರ್ ಮೇಲೆ ಇದ್ದವರು ಡೆಫಿನೆಟ್ಲಿ ಅವರು ಬೆಡ್ ಮೇಲೆ ತುಂಬ ಹೊತ್ತಿರಬೇಕಾಗತ್ತೆ. ಸೊ ದಟ್ ಅವರಿಗೆಲ್ಲ ಏನಾಗುತ್ತೆ, ಡಿಸ್ಯೂಸ್ ಅಟ್ರೋಪಿ ಅಂತ ಹೇಳ್ತೀವಿ, ಮಸಲ್ ವೀಕ್ನೆಸ್ ತುಂಬಾ ಬೇಗ ಆಗುತ್ತೆ. ಆ ಉಸಿರಾಡೋಕ್ಕೂ ಕೂಡ ಶಕ್ತಿ ಇರಲ್ಲ. ಕೈಕಾಲೆಲ್ಲ ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಒಂದು 3 to 4 weeks ಆಫ್ ಹಾಸ್ಪಿಟಲಲ್ಲಿ ಇದ್ದಾಗ ಅವ್ರು ಮೊದಲಿರೋ ತೂಕನೂ ಅವಾಗ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಹೋದ್ಮೇಲೆ ಅವ್ರ ತೂಕ ಒಂದು 5-6 kg ತುಂಬಾ ಕಡಿಮೆ ಆಗಿರುತ್ತೆ. ಸೊ ಇವೆಲ್ಲದೂ ಕೂಡ ಮ್ಯಾಟ್ರ್ ಆಗುತ್ತೆ. ಐಸಿಯುನಲ್ಲಿ ನಾವು ಬರೀ ಒಂದು ಕಾಯಿಲೆನ ಅಷ್ಟೇ ಟ್ರೀಟ್ ಮಾಡೋಂಗಿಲ್ಲ. ಅವ್ರದ್ದು ದೈನಂದಿನ ಏನೇನು ಅವ್ರ ಆ್ಯಕ್ಟಿವಿಟೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ವಾಕಿಂಗ್ ಹೋಗ್ತಾ ಇರ್ತಾರೆ. ಓಕೆ, ದೇ ವಿಲ್ ಬಿ ಫಿಟ್ ಆ್ಯಂಡ್ ಫೈನ್. ಎಷ್ಟೊಂದೆಲ್ಲ ಕಂಡೀಷನ್ ಇದ್ರೂ ಫಿಟ್ ಆ್ಯಂಡ್ ಫೈನ್. ಬಟ್ ಐಸಿಯುನಲ್ಲಿ ಒಂದೇ ಸಲ ಬೆಡ್ ಮೇಲೆ ಹೋಯ್ತು ಅಂತಂದರೆ ದ ಮಸಲ್ ವೀಕ್ನೆಸ್ ತುಂಬಾ ಬೇಗ ಆಗುತ್ತೆ ಅವ್ರಿಗೆಲ್ಲ. ಸೊ ಫಿಸಿಯೋಥೆರಪಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನ್ಯೂಟ್ರಿಷನ್ ಸ್ಟೇಟಸ್ ಕೂಡ ನಾವು ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಡಯಟಿಷಿಯನ್ಸ್ ಅಂತ ಅದಕ್ಕೋಸ್ಕರನೇ ಇರ್ತಾರೆ. ದೇ ವಿಲ್ ಆಲ್ಸೋ ಕ್ಯಾಲ್ಕುಲೇಟ್ ವಾಟ್ ಇಸ್ ಎ ನ್ಯೂಟ್ರಿಷನ್ ಸ್ಟೇಟಸ್. ಅವ್ರದ್ದು ಫಸ್ಟ್ ನ್ಯೂಟ್ರಿಷನ್ ಸ್ಟೇಟಸ್ ಹೆಂಗಿದೆ ಅಂತ ನೋಡಿಕೊಂಡು ಅದು ಕ್ಯಾಲ್ಕುಲೇಟೆಡ್ ಆಗಿ ಮಾಡ್ಕೊಂಡು ಅವ್ರಿಗೆ ಪ್ರೋಟೀನ್ ಕಂಟೆಂಟ್ ಎಷ್ಟು ಬೇಕು ಅಥವಾ ಕ್ಯಾಲರಿ ಕಂಟೆಂಟ್ ಪರ್ ಡೇ ಎಷ್ಟು ಬೇಕಾಗುತ್ತೆ, ಡಿಪೆಂಡಿಂಗ್ ಆನ್ ದ ಕಂಡೀಷನ್ ದೇ ಹ್ಯಾವ್ ಟು ಸಪ್ಲಿಮೆಂಟ್ ದ ನ್ಯೂಟ್ರಿಷನ್ ಆಲ್ಸೋ. ಸರ್, ಈಗ ಒಂದು ಹಾಸ್ಪಿಟಲ್ ಅಂತ ಅಂದರೆ ICU ಎಷ್ಟು ಮುಖ್ಯ? ಓಕೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 50 ಬೆಡೆಡ್ ಹಾಸ್ಪಿಟ್ಲ್ ಇದೆ ಅಂತಂದು ಮಾತಾಡಿದರೆ ಮಿನಿಮಮ್ ಒಂದು 10 ಬೆಡೆಡ್ ICUಗೆ ನಾವು ನಿಗದಿಪಡಿಸಬೇಕಾಗತ್ತೆ. ಓಕೆ, ವಿತೌಟ್ ಎನ್ ICU ಇಟ್ ಕೆನಾಟ್ ಬಿ ಕಾಲ್ಡ್ ಎಸ್ ಹಾಸ್ಪಿಟಲ್ ಫಸ್ಟ್ ಆಫ್ ಆಲ್. ನಾವು ಈಗಿರೋ ಕರೆಂಟ್ ಕಂಡೀಷನ್, ಏಕೆಂದರೆ ನಾವು ವಾರ್ಡಲ್ಲಿರೋ ಪೇಷಂಟ್ ಕೆಲವು ಸಲ ತೊಂದರೆ ಆಯಿತು ಅಂತಂದಾಗ, ಈಗ ಫಾರ್ ಎಕ್ಸಾಂಪಲ್ ವಾರ್ಡಿಗಲ್ಲಿ ಅಡ್ಮಿಟ್ ಆಗಿರ್ತಾರೆ ಅಂದ್ಕೊಳ್ರಿ, ಅಲ್ಲಿ ICU ಕೇರ್ ಇಲ್ಲಪ್ಪ ಅಂತಂದಾಗ ಅವ್ರನ್ನ ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಟೈಮ್ ಹಿಡಿತದೆ. ಆ್ಯಸ್ ಎ ಟೋಲ್ಡ್, ದ ವಿಂಡೋ ಪೀರಿಯಡ್ ಅಥವಾ ಗೋಲ್ಡನ್ ಅವರ್ ಅಂತ ಏನಿರುತ್ತೆ ಅದು ತುಂಬ ಮಿಸ್ ಆಗುತ್ತೆ. ಓಕೆ, ಅದೇ ICU ಇತ್ತು ಅಂತಂದರೆ ಅಲ್ಲಿ ಸೊಫಿಸ್ಟಿಕೇಟೆಡ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅದು ಮ್ಯಾನೇಜ್ ಮಾಡೋವಂಥ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅಥವಾ ಅಲ್ಲಿ ಟೀಮ್ ಇದೆ, ICU ಟೀಮ್ ಇದೆ ಅಂತಂದರೆ ಡೆಫಿನೆಟ್ಲಿ ನಾವು ವಾರ್ಡಲ್ಲಿ ಏನೇ ತೊಂದರೆ ಅದನ್ನು ವಿತಿನ್ 5-10 minutesಲ್ಲಿ ನಾವು ಪೇಷಂಟ್ ಕ್ಯಾನ್ ಬಿ ಶಿಫ್ಟೆಡ್ ಟು ದ ICU ಆ್ಯಂಡ್ ವಿ ಕ್ಯಾನ್ ಸ್ಟಾರ್ಟ್ ದ ಟ್ರೀಟ್ಮೆಂಟ್ ಆ್ಯಸ್ ಎರ್ಲಿ ಆಸ್ ಪಾಸಿಬಲ್. ಸೊ ಫಾರ್ ದ್ಯಾಟ್ ರೀಸನ್ ಎಲ್ಲ ಪೇಷಂಟ್ಸು, ವಾರ್ಡ್ ಪೇಷಂಟ್ಸು ಕೂಡ ಎಲ್ಲ ಚೆನ್ನಾಗಿ ಹೋಗ್ತಾರೆ ಅಂತಲೂ ಕೂಡ ಇರೋದಿಲ್ಲ. ಓಕೆ, ದೇ ವಿಲ್ ಕಮ್ ಫಾರ್ ಸಮ್ ಸಿಮ್ಟಮ್ಸ್, ದೇ ವಿಲ್ ಡೆವಲಪ್ ಸಮ್ ಅದರ್ ಥಿಂಗ್ಸ್. ಓಕೆ, ಫಾರ್ ಎಕ್ಸಾಂಪಲ್ MI ಆದರೆ ಉಸಿರಾಟ ತೊಂದರೆ ಆಯಿತು ವಾರ್ಡ್ ಪೇಷಂಟಲ್ಲಿ ಅಂತಂದರೆ ಡೆಫಿನೆಟ್ಲಿ ದೇ ಹ್ಯಾವ್ ಟು ಗೆಟ್ ಅಡ್ಮಿಟೆಡ್ ಇನ್ ದ ICU. ಫಾರ್ ದ್ಯಾಟ್ ರೀಸನ್ ನಾವು ಆ ಟೈಮಲ್ಲಿ ಶಿಫ್ಟ್ ಮಾಡೋದಕ್ಕೆ ಟೈಮ್ ಮಿಸ್ ಮಾಡೋದಕ್ಕಿಂತ, ಸೊ ಈಚ್ ಆ್ಯಂಡ್ ಎವ್ರಿ ಹಾಸ್ಪಿಟಲ್, ಬಿಗರ್ ಹಾಸ್ಪಿಟಲ್ 50 ಬೆಡೆಡ್ ICU 50 ಬೆಡೆಡ್ ಹಾಸ್ಪಿಟಲ್ ಅಂತಂದಾಗ ಮಿನಿಮಮ್ ಒಂದು 10 ಬೆಡೆಡ್ ಅವರು ನಿಗದಿಪಡಿಸಬೇಕಾಗತ್ತೆ. ಸೊ ದಟ್ ದೇ ಕ್ಯಾನ್ ಹ್ಯಾಂಡಲ್ ದ ಸಿಚುಯೇಷನ್. ಸರ್, ಲೈಕ್ ಇದು ನಮ್ಮ ಕಡೆಯಿಂದ ಒಂದು ಸಿಂಪಲ್ ಕ್ವೆಶನ್. ನೀವು ಡೈಲಿ ಮನೆಯಿಂದ ಬರಬೇಕಾದ್ರೆ ಹಾಸ್ಪಿಟಲ್ಗೆ ಅಂತ, ಡ್ಯೂಟಿಗೆ ಅಂತ ಯಾವ ಮೈಂಡ್ ಸೆಟ್ಟಲ್ಲಿ ಬರ್ತೀರಾ? ಡೆಫಿನೆಟ್ಲಿ ವಿ ಹ್ಯಾವ್ ಟು ಬಿ ಇನ್ ಎ ಪಾಸಿಟಿವ್ ಮೈಂಡ್ ಸೆಟ್. ಓಕೆ, ದೆರ್ ಇಸ್ ನೋ ರೂಮ್ ಫಾರ್ ನೆಗೆಟಿವಿಟಿ. ಈಗ ಪೇಷಂಟ್ ಕ್ರಿಟಿಕಲ್ ಇದೆ, ಈಗ ನೀವು ನಿಮ್ಮ ಶಿಫ್ಟ್ ಮುಗಿಸ್ಕೊಂಡು ನೀವು ಮನೆಗೆ ಹೋಗಿರ್ತೀರಾ, ಬಟ್ ಒಂದು ಪೇಷಂಟ್ ಕ್ರಿಟಿಕಲ್ ಇರುತ್ತೆ, ನೀವು ನೋಡ್ಕೊಂಡು ಹೋಗಿರ್ತೀರಾ. ಬಟ್ ಅದೇ ನೆಕ್ಸ್ಟ್ ಡೇ ನಿಮ್ಮ ಮೈಂಡ್ ಸೆಟ್ಟಿಗೆ ಬರುವಾಗ, ಹಾಸ್ಪಿಟಲಿಗೆ ಬರುವಾಗ ಯಾವ ಅಂದರೆ ಅದೇ ಪೇಷಂಟ್ ಗುಂಗಲ್ಲಿ ಇರ್ತೀರಾ ಅಥವಾ ಬೇರೆ ಥರನೂ ಮೈಂಡ್ ವರ್ಕ್ ಆಗತ್ತಾ? ಯಾವ ರೀತಿ ಇರುತ್ತೆ ಸರ್ ನಿಮ್ಮದು ಸಿಚುಯೇಷನ್? ಇಲ್ಲ, ವಿ ಹ್ಯಾವ್ ಟು ಲೈಕ್ ಡೈಲಿ ನಮ್ಮದೇ ಅದೇ ಮೈಂಡ್ ಸೆಟ್ ನಾನು ಹೇಳಿದ್ದಾನೆ. ಓಕೆ, ಏನು ಪೇಷಂಟಿಗೆ ಆಗಿದೆ ಫಸ್ಟು ವೈ ದ ಪೇಷಂಟ್ ಆಸ್ ಅಡ್ಮಿಟೆಡ್ ಟು ICU ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ದ್ಯಾಟ್, ಆ್ಯಸ್ ಐ ಟೋಲ್ಡ್, ಡಯಾಗ್ನೋಸಿಸು, ಟ್ರೀಟ್ಮೆಂಟ್ ಸರಿಯಾಗಿ ಹೋಗ್ತಾ ಇದೆಯಾ ಅಥವಾ ಹ್ಯಾವ್ ವಿ ಮಿಸ್ಡ್ ಎನಿಥಿಂಗ್ ಅನ್ನೋದು ಕೂಡ ನಾವು ನೋಡಬೇಕಾಗತ್ತೆ. ಫಾರ್ ದ್ಯಾಟ್ ನಾವು ಯಾವುದನ್ನು ಕೂಡ ಓಕೆ ಇದು ಮಿಸ್ ಆಗಿದೆಯಾ, ಇದು ಮಿಸ್ ಆಗಿಲ್ವಾ ಅನ್ನೋದು ಕೂಡ ವಿ ಹ್ಯಾವ್ ಟು ಡಿಸ್ಕಸ್ ವಿತ್ ಅವರ್ ಕೊಲೀಗ್ಸ್ ಆಲ್ಸೋ. ಸಮ್ಟೈಮ್ಸ್ ಕೆಲವು ಸಲ ಮಿಸ್ ಆಗಿರ್ಬೋದು, ಯಾಕೆಂದರೆ ಇಟ್ ಈಸ್ ಅ ಸ್ಟ್ರೆಸ್ಫುಲ್ ಸಿಚುಯೇಷನ್. ICU ಅಂದರೆ ಅದು ಸ್ವಲ್ಪ ಸ್ಟ್ರೆಸ್ಸೇ ಇರುತ್ತೆ. ಓಕೆ, ಬಿಕಾಸ್ ದ ಪೇಷಂಟ್ಸ್ ಆರ್ ಆಲ್ಸೋ ಲೈಕ್ ದ್ಯಾಟ್. ದೇ ವಿಲ್ ಹ್ಯಾವ್ ಡೈನಮಿಕ್ ಸಿಚುಯೇಷನ್ಸು, ಸಡನ್ನಾಗಿ ಕ್ರ್ಯಾಶ್ ಆಗ್ತಾರೆ, ಸಡನ್ನಾಗೆ ಡೆತ್ಗಳಾಗಿರೋದು ಕೂಡ ನೋಡ್ತೀವಿ ಕಣ್ಣು ಮುಂದೆನೇ. ಸೊ ಈ ಥರ ಇದ್ದಾಗ ವಿ ಹ್ಯಾವ್ ಟು ಬಿ ಲೈಕ್ ಕಾಮ್, ಓಕೆ, ಆ್ಯಂಡ್ ಕರೇಜಿಯಸ್. ಓಕೆ, ವಿ ಹ್ಯಾವ್ ಟು ಬಿ ವೆರಿ ಕಾಮ್. ನಮ್ದು ಅವಾಗ ಬ್ರೈನ್ ವರ್ಕ್ ಆಗಬೇಕು, ಆ ಟೈಮಲ್ಲಿ ಆ ಸಿಚುಯೇಷನಲ್ಲಿ ವರ್ಕ್ ಆಗಬೇಕು ಅಂತಂದರೆ ವಿ ಹ್ಯಾವ್ ಟು ಬಿ ವೆರಿ ಕಾಮ್. ಓಕೆ, ಅಲ್ಲಿ ಏನಾಗ್ತದೆ ವಿ ಹ್ಯಾವ್ ಟು ಅನಲೈಸ್ ದ ಸಿಚುಯೇಷನ್ ಆ್ಯಂಡ್ ವಿತ್ ಕಾಮ್ನೆಸ್, ಆ್ಯಂಡ್ ವಿ ಹ್ಯಾವ್ ಟು ಬಿ ವೆರಿ ಮಚ್ ಕರೇಜಿಯಸ್ ಆಲ್ಸೋ ಟು ಹ್ಯಾಂಡಲ್ ದಟ್ ಸಿಚುಯೇಷನ್. ಸೊ ವಿ ಹ್ಯಾವ್ ಟು ಬಿ ಇನ್ ಎ ಪಾಸಿಟಿವ್ ಮೈಂಡ್ ಸೆಟ್. ಓಕೆ, ಸೊ ಬಿಕಾಸ್ ಲೈಫ್ ಆ್ಯಂಡ್ ಡೆತ್ ಅನ್ನೋದು ತುಂಬ ಒಂದು ಥಿನ್ ಲೈನ್ ಅದು. ಓಕೆ, ಪೇಷಂಟ್ ಕ್ಯಾನ್ ಗೋ ಫಾರ್ ಐದರ್ ಡೆತ್ ಸೈಡ್ ಹೋಗ್ಬೋದು ಅಥವಾ ದಿ ಕ್ಯಾನ್ ಬಿ ಅಲೈವ್ ಆಲ್ಸೋ ನೆಕ್ಸ್ಟ್ ಮೊಮೆಂಟಲ್ಲಿ. ಸೊ ಫಾರ್ ದ್ಯಾಟ್ ರೀಸನ್ ದೆರ್ ಇಸ್ ನೋ ಪಾಯಿಂಟ್ ಆಫ್ ಲೈಕ್ ನೆಗೆಟಿವಿಟಿ. ಓಕೆ, ಈ ಪೇಷಂಟ್ ಉಳಿಯೋದೇ ಇಲ್ಲ ಅನ್ನೋದು ಕೂಡ ನಮ್ಮ ತಲೆಯಿಂದ ತೆಗೆದಾಕ್ತೀವಿ. ಓಕೆ, ಆ್ಯಂಡ್ ಮೋರ್ ಓವರ್ ವಿ ಹ್ಯಾವ್ ಟು ಬಿ ಪ್ರಾಕ್ಟಿಕಲ್ ಆಲ್ಸೋ. ಅದು ಕರೆಂಟ್ ಸಿಚುಯೇಷನ್ ನೋಡ್ಕೊಂಡು ನಾವು ಮಾತಾಡಬೇಕಾಗತ್ತೆ. ವಿ ಡೋಂಟ್ ವಾಂಟ್ ಟು ಗಿವ್ ಎನಿ ಫಾಲ್ಸ್ ಹೋಪ್ಸ್ ಟು ದ ಫ್ಯಾಮಿಲೀಸ್ ಆಲ್ಸೋ ಸಮ್ಟೈಮ್ಸ್. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ದ್ಯಾಟ್ ವಿ ನೀಡ್ ಟು ಬಿ ಇನ್ ದ ಪ್ರೆಸೆನ್ಸ್. ಆ ಪ್ರೆಸೆಂಟ್ ಮೈಂಡ್ ಸೆಟ್ಟಲ್ಲೇ ನಾವು ಬರಬೇಕು. ಓಕೆ, ಹೋಪಿಂಗ್ ಫಾರ್ ದ ಬೆಸ್ಟ್. ಆ ಹೋಪ್ನು ಕೂಡ ಕಳ್ಕೊಳ್ಳಂಗಿಲ್ಲ. ಓಕೆ, ಸೊ ದಟ್ ದ ಪೇಷಂಟ್ ವಿಲ್ ಗೆಟ್ ಬೆಟರ್. ಓಕೆ, ಈ ಒಂದು ಹೋಪ್ ನಮ್ಮ ತಲೆಯಲ್ಲಿ ಯಾವಾಗಲೂ ಕೂಡ ಇರ್ತದೆ. ಓಕೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸರ್, ಈಗ ಒಂದು ಇಂಟೆನ್ಸಿವಿಸ್ಟ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋದಾದರೆ, ಕ್ರಿಟಿಕಲ್ ಕೇರ್ ಇಂಟೆನ್ಸಿವಿಸ್ಟ್ ಆಗಿ ನಿಮ್ಮ ಸ್ವಂತ ಫ್ಯಾಮಿಲಿನ ಯಾವ ಥರ ಮ್ಯಾನೇಜ್ ಮಾಡ್ತೀರಾ?
ಅಂದರೆ ಇದು ಪರ್ಸ್ನಲ್ ಕ್ವೆಶನ್. ಒಂದು ಡಾಕ್ಟರ್ ಆಗಿ ಒಂದು ಫ್ಯಾಮಿಲಿನ ಈ ಕಡೆ ಪೇಷಂಟ್ಸ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಸರ್? ಇಟ್ ಈಸ್ ಈಸಿ ಫಾರ್ ಯು ಆರ್ ಇಟ್ ಈಸ್ ಡಿಫಿಕಲ್ಟ್? ಸೊ ಬೇಸಿಕಲಿ ಯು ಆರ್ ಆಸ್ಕಿಂಗ್ ಫಾರ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಹೆಂಗಿರುತ್ತೆ ಹಾ. ಅಂತ. ನಿಮ್ದು ಡಾಕ್ಟರ್ಸ್ ಹಾಂ ಆಸ್ ಎ ನಾಟ್ ದ ಒ ಪಿ ಡಿ ಡಾಕ್ಟರ್, ಜನರಲ್ ಡಾಕ್ಟರ್ಸ್ಗಿಂತ ಇಂಟೆನ್ಸಿವಿಸ್ಟ್ದು ಯಾವ ಥರ ಇರುತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಫ್ಯಾಮಿಲಿ ಆ್ಯಂಡ್ ಹಾಸ್ಪಿಟಲ್ So ಮಧ್ಯ? definitely it requires a lot of support from the family. Okay, sometimes we may not give the good time or enough time for the family members also. ಈ ಕೆಲವು ಸಲ ಮಕ್ಕಳಿಗೆ ನಾವು ಟೈಮ್ ಕೊಡೋಕ್ಕಾಗೋದಿಲ್ಲ, ಅಥವಾ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಸೊ ಆ ಟೈಮಲ್ಲಿ ದ ಅದರ್ ಸ್ಪೋಸ್ ಅಂದರೆ ನಮ್ಮ ಏನು ಹೇಳ್ತೀವಲ್ಲ ಪಾರ್ಟ್ನರ್, ದ ವೆರಿ ವೆರಿ ಇಂಪಾರ್ಟೆಂಟ್ ಆ ಟೈಮಲ್ಲಿ. ಅಂದರೆ ಫ್ಯಾಮಿಲಿ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟು. ಆ ಸ್ಟ್ರೆಸ್ಫುಲ್ ಲೈಫ್ನ ನಮ್ಮ ಅಂದರೆ ವಿ ಹ್ಯಾವ್ ಟು ಬಿ ಬ್ಯಾಲೆನ್ಸ್ಡ್ ಲೈಕ್ ದ್ಯಾಟ್. ಓಕೆ, ದೇ ಆಲ್ಸೋ ನೋ ವಾಟ್ ವಿ ಆರ್ ಡೂಯಿಂಗ್ ಅನ್ನೋದು ಗೊತ್ತಿರಬೇಕು. ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಕೂಡ ಅವ್ರನ್ನ ನಾವು ಹೇಳ್ಕೊಂಡಾಗ ಗೊತ್ತಾಗುತ್ತೆ. ಡೆಫಿನೆಟ್ಲಿ ಇಫ್ ಯು ಟಾಕ್ ಟು ಈಚ್ ಅದರ್, ದೇ ವಿಲ್ ನೋ ವಾಟ್ ಈಸ್ ದ ಸ್ಟ್ರೆಸ್ ಲೆವೆಲ್ಸ್, ವಾಟ್ ಈಸ್ ಡೀಲಿಂಗ್ ವಿತ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಡೆಫಿನೆಟ್ಲಿ ಡಾಕ್ಟರ್ಸ್ ಲೈಫಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಲೇಬೇಕಾಗುತ್ತೆ. ದೇರ್ ಇಸ್ ನೋ ಅದರ್ ವೇ. MICU ಅಂದರೆ ಏನು? ಇದ್ರ ಫುಲ್ ಫಾರ್ಮ್ ಏನು ಸರ್? MICU ಅಂತಲೇ ಮೆಡಿಕಲ್ ICU ಅಂತ. ಸೊ ಬೇಸಿಕಲಿ ನಾವು ICUಸ್ನ ವಿಂಗಡಣೆ ಮಾಡ್ಬೋದು. ICU ಫಸ್ಟ್ ಆಫ್ ಆಲ್ ICU ಅಂತಲೇ ಇಂಟೆನ್ಸಿವ್ ಕೇರ್ ಯೂನಿಟ್, ವೇರ್ ದ ಕೇರ್ ಈಸ್ ವೆರಿ ಮಚ್ ಇಂಟೆನ್ಸಿವ್ ಅಂತ ಅವಾಗಲೇ ಮಾತಾಡಿದೆ ನನಗೆ. ಅದೇ ರೀತಿಯಲ್ಲಿ ಹೆಂಗೆ ಅಂತಂದರೆ ಮೆಡಿಕಲ್ ಕೇಸಸ್ನ ನಾವು ನೋಡೋದನ್ನು ಒಂದು ಸೆಗ್ರಿಗೇಟ್ ಮಾಡಿದ್ರೆ ಅಂಥ ಪೇಷಂಟ್ಸ್ ನೋಡೋ ಒಂದು ಪ್ಲೇಸಿಗೆ ಮೆಡಿಕಲ್ ICU ಅಂತ ಮಾತಾಡ್ತೀವಿ. ಅದೇ ಓನ್ಲಿ ಸರ್ಜಿಕಲ್ ಪೇಷಂಟ್ಸು ಆರ್ ಹ್ಯಾವಿಂಗ್ ದ ಕ್ರಿಟಿಕಲ್ ಫೇಸ್ ಅಂತ ಹೇಳ್ತೀವಲ್ಲ, ಈಗ ಪೋಸ್ಟ್ ಆಪರೇಟಿವ್ ಪೇಷಂಟು, ಓಕೆ, ಅಂಥವ್ರಿಗೆ ನಾವು ಸರ್ಜಿಕಲ್ ICU ಅಂತಂದು ಮಾತಾಡ್ತೀವಿ. ಸರ್ಜಿಕಲ್ ICU ಇಂಟೆನ್ಸಿವ್ ಕೇರ್ ಯೂನಿಟ್. ಅದೇ ರೀತಿಯಾಗಿ ಈಗ ಸ್ಟ್ರೋಕ್ ಪೇಷಂಟ್ಸು, ಫಾರ್ ಎಕ್ಸಾಂಪಲ್ ನ್ಯೂರಾಲಜಿಕಲ್ ಪೇಷಂಟ್ಸ್ ಅಂತ ಮಾತಾಡ್ತೀವಲ್ಲ, ಹೆಡ್ ಇಂಜುರಿ ಆಗಿರೋದು ಅದೆಲ್ಲ ನ್ಯೂರೋ ICU ಅಂತ ಮಾತಾಡ್ತೀವಿ, NICU. ಓಕೆ, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಲೈಕ್ ದ್ಯಾಟ್. ಓಕೆ, ಡಿಪೆಂಡಿಂಗ್ ಆನ್ ದ ಕೇಸ್, ಡಿಪೆಂಡಿಂಗ್ ಆನ್ ದ ಸೆಗ್ರಿಗೇಷನ್ ಮಾಡೋದ್ರಿಂದ ಸೊ ನಾವು ಈ ಥರ ಹೆಸರುಗಳು ಕೊಟ್ಕೋಬೋದು. ಓಕೆ, ಈಗ ICUಗೂ MICUಗೂ ಇರೋ ಡಿಫ್ರೆನ್ಸ್ ಏನು? ಅದೇ ಹೇಳಿದೆ, ICU ಇಸ್ ಅ ಬ್ರಾಡರ್ ಟರ್ಮಿನಾಲಜಿ ಆ್ಯಂಡ್ ಡಿಪೆಂಡಿಂಗ್ ಆನ್ ದ ಪೇಷಂಟ್ ಪಾಪ್ಯುಲೇಷನ್, ನಾವು ಅಲ್ಲಿ ಒಳಗಡೆ ಯಾವ ಥರ ಪೇಷಂಟ್ಸ್ನ ನಾವು ಸೆಗ್ರಿಗೇಟ್ ಮಾಡಿ ಅಲ್ಲಿ ಹಾಕ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ನಾವು ಮೆಡಿಕಲ್ ಕೇಸಸ್ನ ನೋಡಿದ್ರೆ ಅದು ಇಟ್ ಈಸ್ ಎ ಮೆಡಿಕಲ್ ICU ಅಂತ ಮಾತಾಡ್ತೀವಿ. ಸರ್ಜಿಕಲ್ಗೆ SICU ಅಂತ ಮಾತಾಡ್ತೀವಿ. ನ್ಯೂರೋ ICU ಅಂತ ಬೇರೆ ಇದೆ. ಸೊ ಪೀಡಿಯಾಟ್ರಿಕ್ ಅಂತಂದರೆ PICU ಅಂತ ಮಾತಾಡ್ತೀವಿ, ಪೀಡಿಯಾಟ್ರಿಕ್ ICU ಕೇರ್. ಸೊ ಡಿಪೆಂಡಿಂಗ್ ಆನ್ ದ ಪೇಷಂಟ್ ಪಾಪ್ಯುಲೇಷನ್, ಅಲ್ಲಿ ಯಾವ ಥರ ನಾವು ಸೆಗ್ರಿಗೇಟ್ ಮಾಡ್ತೀವಿ ಪೇಷಂಟ್ಸ್ನ, ಆ ಥರ ನಾವು ವಿಂಗಡಣೆ ಮಾಡ್ಬೋದು ICUಸ್ನ. ಈಗ ICU ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಎಲ್ಲ ಹೆಂಗೆ ಹೇಳ್ಕೊಂತಿರ್ತಾರೆ ಅಂತಂದರೆ ಇಟ್ ಈಸ್ ಅ ಡೆತ್ ಬೆಡ್ ಅಂತ ತಿಳ್ಕೊಂಡಿರ್ತೀವಿ. ಅಂದರೆ ಇದೇ ಲಾಸ್ಟ್ ಅಪ್ಪ, ಇದರಿಂದ ಹೊರಗಡೆ ಬರೋಲ್ಲ ಚಾನ್ಸಸ್ಸೇ ಇಲ್ಲ ಅನ್ನೋ ಥರ ತಿಳ್ಕೊಂಡಿರ್ತಾರೆ. ಬಟ್ ನಮ್ಮ ಅಂಕಿಅಂಶಗಳ ಪ್ರಕಾರ ನೋಡೋದಾದರೆ ಆಲ್ಮೋಸ್ಟ್ 80% ಆಫ್ ದ ಪೇಷಂಟ್ಸ್ ವಿಲ್ ಗೆಟ್ ಬೆಟರ್ ಇನ್ ಎ ಗುಡ್ ICU ಕೇರ್. ಇನ್ 20% ಆಫ್ ದ ಪೇಷಂಟ್ಸು ಮಾತ್ರ ಅಲ್ಲಿ ಡೆತ್ ಆಗಿರೋ ಚಾನ್ಸಸ್ ಕೂಡ ಇರ್ತದೆ, ಅಂದರೆ ಮಾರ್ಟಲಿಟಿ ರೇಟ್ ಜಾಸ್ತಿ ಇರ್ತದೆ. ಸೊ ICUನ ನಾವು ಆ ಥರ ಹೆದರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಇಟ್ ಈಸ್ ನಾಟ್ ಎ ಡೆತ್ ಬೆಡ್ ಅನ್ನೋ ಫಸ್ಟ್ ಪಾಯಿಂಟ್ ಐ ವಾಂಟ್ ಟು ಸ್ಟ್ರೆಸ್. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಅದು ಒಂದು ಸೇಫ್ ಆಗಿರೋ ಅಥವಾ ಸೆಕ್ಯೂರ್ ಆಗಿರೋ ಪೇಷಂಟಿಗೆ ಸೇಫ್ಟಿ ಕೊಡೋವಂಥ ಒಂದು ಜಾಗ ಬೇಸಿಕಲಿ. ಯಾಕೆಂದರೆ ಈ ಪೇಷಂಟ್ ವಿಲ್ ಬಿ ಅಂಡರ್ ಸರ್ವೇಲೆನ್ಸ್ ಅಂತ ಏನು ಮಾತಾಡ್ತೀವಲ್ಲ, ಸೊ ಪೇಷಂಟ್ ವಿಲ್ ಬಿ ಕಂಟಿನ್ಯೂಸ್ಲಿ ಮಾನಿಟ್ರಿಂಗ್. ಏನೇ ಚೇಂಜಸ್ ಆದ್ರೂ ಕೂಡ ICUನಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ದ ಮಾನಿಟರ್ಸು ಚೆನ್ನಾಗಿರ್ತದೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರ್ತದೆ, ಟೀಮ್ ವರ್ಕ್ ಹಂಗೆ ನಡೀತಾ ಇರ್ತದೆ. ಸೊ ICUನಲ್ಲಿ ಪೇಷಂಟ್ ಅಡ್ಮಿಟ್ ಆದಾಗ ಪೇಷಂಟ್ ಈಸ್ ಇನ್ ಎ ಗುಡ್ ಕೇರ್ ಅಂತ ಅನ್ಕೋಬೇಕಾಗತ್ತೆ. ಸೊ ಇಟ್ ಈಸ್ ನಾಟ್ ಎ ಡೆತ್ ಬೆಡ್ ಅಂತ ನಾವು ತೀರ್ಮಾನ ಮಾಡೋದ್ರಲ್ಲಿ ತಪ್ಪಾಗುತ್ತೆ ಅಂತ ಹೇಳ್ಬೋದು. ಸರ್, ಕೊನೆಯದಾಗಿ ನಮ್ಮ ವ್ಯೂವರ್ಸ್ಗೆ, ಆಡಿಯನ್ಸ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ ಒಟ್ಟಾರೆ ಸೇರಿ ಹೇಳೋದಾದರೆ ಯಾವ ಮೆಸೇಜ್ ಕೊಡ್ತೀರಾ ಸರ್? ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಾವು ನೋಡಿದಾಗ ಸೊ ಬೇಸಿಕಲಿ ಪ್ರಾಬ್ಲಮ್ ಬರೋದು ಎಲ್ಲಿ ಅಂತಂದರೆ ಒಂದು ಟ್ರಸ್ಟ್ ಅಂತ ಬರುತ್ತೆ. ಆ ಟ್ರಸ್ಟ್ನ ನಾವು ಬೇಗ ಡಾಕ್ಟರ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಅಥವಾ ಪೇಷಂಟ್ ಜೊತೆ ಬಿಲ್ಡಪ್ ಮಾಡ್ತು ಅಂತಂದರೆ ಆಟೋಮೆಟಿಕಲಿ ನಾವು ಹೇಳಿದ್ದು ಅಥವಾ ಅವ್ರು ನೋಡಿದ್ದು ಎಲ್ಲದೂ ಕೂಡ ಮ್ಯಾಚ್ ಆಗ್ತಾ ಸಿಂಕ್ ಆಗ್ತಿರುತ್ತೆ. ಅವ್ರಿಗೆ ಕನ್ಫ್ಯೂಷನ್ ಕೂಡ ಇರೋದಿಲ್ಲ. ಸೊ ದಟ್ ದೇ ವಿಲ್ ಟ್ರಸ್ಟ್ ಈಚ್ ಅದರ್. ಓಕೆ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಥಿಂಗ್. ಟ್ರಸ್ಟ್ ಯುವರ್ ಡಾಕ್ಟರ್, ಟ್ರಸ್ಟ್ ಯುವರ್ ಹಾಸ್ಪಿಟಲ್. ಓಕೆ, ಅದಕ್ಕೆ ನಿಮ್ಮ ಏನೇ ಸಮಸ್ಯೆಗಳು, ಏನೇ ಗೊಂದಲಗಳಿದ್ರೂ ಕೂಡ ನಿಮ್ಮ ಡಾಕ್ಟರ್ಸ್ ಅಥವಾ ICU ಯಾರು ಇಂಟೆನ್ಸಿವಿಸ್ಟ್ ಅಂತ ಏನಿರ್ತಾರೆ ಅವ್ರ ಹತ್ರ ನೀವು ಡಿಸ್ಕಸ್ ಮಾಡ್ಬೋದು. ಎನಿ ಟೈಮ್ ಯು ಕ್ಯಾನ್ ಡಿಸ್ಕಸ್. ದಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಕ್ಲಿಯರ್ ಆಲ್ ಯುವರ್ ಡೌಟ್ಸ್. ಸೊ ದಟ್ ಅವಾಗ ನಿಮಗೆ ಯಾವುದೇ ಗೊಂದಲ ಇಲ್ದಲೆ ICU ಅಂತಂದರೆ ಡೆತ್ ಬೆಡ್ ಅಲ್ಲಪ್ಪ ಇದು ಅನ್ನೋ ಥರ ನಿಮಗೊಂದು ಮನಸ್ಥಿತಿ ಆಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಯು ವಿಲ್ ಫೀಲ್ ದಟ್ ಓಕೆ, ಮೈ ಪೇಷಂಟ್ ಈಸ್ ಇನ್ ICU, ಮೈ ಪೇಷಂಟ್ ಈಸ್ ಇನ್ ಗುಡ್ ಹ್ಯಾಂಡ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಟ್ರಸ್ಟ್ ಬಿಲ್ಡಪ್ ಆಯಿತು ಅಂತಂದರೆ ಆಟೋಮೆಟಿಕಲಿ ಈಗೇನು ಫಿಯರ್ ಅಂತ ಏನು ಹೇಳ್ತೀವಿ ಸಾರ್ವಜನಿಕರಲ್ಲಿ, ICU ಅಂತಂದರೆ ಒಂಥರ ಡೆತ್ ಬೆಡ್, ಇದರಿಂದ ಯಾರೂ ಹೊರಗಡೆ ಬಂದಿಲ್ಲ ಅನ್ನೋ ಥರ ಏನು ಫಿಯರ್ ಇದೆ ಮೋಸ್ಟ್ ಆಫ್ ದ ಟೈಮು, ಸೊ ಇದರಿಂದ ಹೊರಗಡೆ ಬರ್ಬೋದು. ದ ಟ್ರಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನನ್ನ ಕಡೆಯಿಂದ. ಹೆಲ್ತ್ ಬಗ್ಗೆ ನಾನು ಮಾತಾಡಬೇಕಂತಂದರೆ ಹೆಲ್ತ್ ಈಸ್ ವೆಲ್ತ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂದರೆ ಆರೋಗ್ಯವೇ ಭಾಗ್ಯ. ನಮ್ಮ ಆರೋಗ್ಯನ ನಮ್ಮ ಕೈಲೇ ಇಟ್ಕೊಳ್ಳೋದಕ್ಕೆ ಸಾಧ್ಯ, ಬೇರೆ ಇನ್ಯಾರ ಕೈಲೂ ಅದನ್ನ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಸೊ ವಿ ಹ್ಯಾವ್ ಟು ಬಿ ಅವೇರ್ನೆಸ್. ಅಂದರೆ ಹೆಲ್ತ್ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಾರ್ ದ್ಯಾಟ್ ವಿ ನೀಡ್ ಟು ಹ್ಯಾವ್ ಎಜುಕೇಷನ್, ಬೇಸಿಕ್ ಎಜುಕೇಷನ್ ಇರಬೇಕಾಗುತ್ತೆ. ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡೋದು ಅಷ್ಟೇ. ಸೊ ಮಾಹಿತಿ ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್. ನಿಮಗೆ ಯಾವುದೇ ಗೊಂದಲ ಇದ್ರೂ ಕೂಡ ನಿಮ್ಮ ಡಾಕ್ಟರ್ಸ್ ಜೊತೆ ಡಿಸ್ಕಸ್ ಮಾಡ್ಕೊಳ್ಳಿ.
ಆ್ಯಂಡ್ ಮೋರ್ ಓವರ್ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇದೆ, ಫಾರ್ ಎಕ್ಸಾಂಪಲ್ ಶುಗರ್ ಪೇಷೆಂಟು ಅಥವಾ ಬಿ ಪಿ ಪೇಷೆಂಟ್ಸು ಅಥವಾ ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ಅಂದರೆ ಹಾರ್ಟ್ ಪೇಷೆಂಟ್ ಏನಾದ್ರು ಇದ್ದಾಗ ಪದೇ ಪದೇ ನಾವು ಅಂದರೆ ರೆಗ್ಯುಲರ್ ಚೆಕಪ್ಸ್ ಅಂತ ಏನು ಹೇಳ್ತೀವಿ, ದಟ್ ಹ್ಯಾಸ್ ಟು ಬಿ ಡನ್ ರೆಗ್ಯುಲರ್ಲಿ. ಸೊ ಅದೇ ರೀತಿಯಾಗಿ ಈ ಥರ ಚೆಕಪ್ಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಒಂದು ಫಾಲೋ ಅಪ್ ಇರ್ತದೆ. ಏನೇ ಸಡನ್ನಾಗಿ ಚೇಂಜಸ್ ಆಗೋದು ಕೂಡ ತಪ್ಪಿಸ್ಬೋದು. ಆ್ಯಂಡ್ ಹಾಸ್ಪಿಟ್ಲಿಗೆ ಬಂದು ಅಥವಾ ಐ ಸಿ ಯುಗೆ ಅಡ್ಮಿಟ್ ಆಗೋದನ್ನು ಕೂಡ ತಪ್ಪಿಸ್ಬೋದಾಗುತ್ತೆ. ಆ್ಯಂಡ್ ಸೆಕೆಂಡ್ಲಿ ಐ ವಾಂಟ್ ಟು ಟೆಲ್ ಈಸ್ ಡೋಂಟ್ ಡಿಲೇ ದ ಟ್ರೀಟ್ಮೆಂಟ್ ಫಸ್ಟ್ ಆಫ್ ಆಲ್. ಸೊ ವೆನೆವರ್ ದೆರ್ ಇಸ್ ಎ ಪ್ರಾಬ್ಲಮ್ ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಯಾವಾಗಲೇ ಮಾತಾಡಿದ್ನಲ್ಲ, ಸೊ ಆ ಟೈಮಲ್ಲಿ ನೀವು ಇಮಿಡಿಯೇಟಾಗಿ ನಿಯರ್ ಬೈ ಹಾಸ್ಪಿಟಲ್ ವಿಚ್ ಈಸ್ ಹ್ಯಾವಿಂಗ್ ಆಲ್ ದ ಫೆಸಿಲಿಟೀಸ್, ಈ ಥರ ಐ ಸಿ ಯು ಫೆಸಿಲಿಟೀಸ್ ಆಗಿರ್ಬೋದು, ಡಾಕ್ಟರ್ಸ್ದ ಫೆಸಿಲಿಟೀಸ್ ಆಗಿರ್ಬೋದು, ಆ ಒಂದು ಹಾಸ್ಪಿಟ್ಲಿಗೆ ಬಂದಾಗ ಡೆಫಿನೆಟ್ಲಿ ನಿಮ್ಮ ಚಿಕಿತ್ಸೆನೂ ಕೂಡ ಬೇಗ ಆಗುತ್ತೆ, ಅರ್ಲಿ ಟ್ರೀಟ್ಮೆಂಟ್ ತಗೋಬೋದು. ಸೊ ಇನ್ಸ್ಟೆಡ್ ಆಫ್ ಡಿಲೇಯಿಂಗ್ ದ ಟ್ರೀಟ್ಮೆಂಟ್, ಅರ್ಲಿ ಟ್ರೀಟ್ಮೆಂಟ್ ಹ್ಯಾಸ್ ಗಾಟ್ ಗುಡ್ ಔಟ್ಕಮ್ಸ್ ಅಂತ ಮಾತಾಡ್ಬೋದು. ಅದೇ ರೀತಿಯಾಗಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ ಅನ್ನೋದು ಒಂದು ಮೂರನೇ ಸಂದೇಶ ನಂದು. ಸೊ ಏನಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ಸ್ ಮನೆಯಲ್ಲೇ ಎಲ್ಲದೂ ಕೂಡ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋವಂಥ ಮನಸ್ಥಿತಿ ಎಲ್ಲರಿಗೂ ಕೂಡ. ಜ್ವರ ಬಂದಿದೆ ಅಂತಲೇ ನಾನು ಒಂದು ಡೋಲೋ ತೊಗೊತೀನಿ, ಅಥವಾ ನಾನು ಎದೆ ನೋವು ಬಂದಿದೆ ಅಥವಾ ಎದೆ ಉರಿ ಆಗಿದೆ ಅಂತಂದರೆ ಮನೆಯಲ್ಲೇ ನಾನು ಗ್ಯಾಸ್ಟ್ರಿಕ್ ಟ್ರೀಟ್ಮೆಂಟ್ ತೊಗೊತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಎಲ್ಲರಿಗೂ ಇರ್ತದೆ. ಕೆಲವು ಸಲ ಸ್ಟ್ರೋಕ್ನು ಕೂಡ ನೆಗ್ಲೆಕ್ಟ್ ಮಾಡ್ತಾರೆ. ಅಂದರೆ ಸಿಮ್ಟಮ್ಸ್ನ ಬೇಸಿಕಲಿ ಅರ್ಲಿ ಸಿಮ್ಟಮ್ಸ್ನ ಅವ್ರು ಏನು ಪಿಕಪ್ ಮಾಡೋಕ್ಕೆ ಸಾಧ್ಯತೆ ಇರಲ್ಲ. ಸೊ ಅವ್ರಿಗೂ ಕೂಡ ಗೊತ್ತಿರಲ್ಲ ಯಾವುದು ಇಂಪಾರ್ಟೆಂಟ್ ಸಿಮ್ಟಮ್ಸ್ ಅನ್ನೋದು ಕೂಡ ಗೊತ್ತಿರಲ್ಲ. ಇದ್ರ ಬಗ್ಗೆ ಮಾಹಿತಿನೂ ಕೂಡ ತಗೋಬೇಕಾಗುತ್ತೆ. ಸೊ ಯಾವುದು ಕೂಡ ಡಿಲೇ ಮಾಡ್ದಲೆ ನಿಮ್ಮ ಗೊಂದಲಗಳು ಏನೇ ಆರೋಗ್ಯದಲ್ಲಿ ಏರುಪೇರಾದ್ರೂ ಕೂಡ ನಿಮ್ಮ ಡಾಕ್ಟರ್ಸ್ನ, ಹತ್ತಿರದ ಡಾಕ್ಟರ್ಸ್ನ ಅಥವಾ ಫ್ಯಾಮಿಲಿ ಡಾಕ್ಟರ್ಸ್ನ ಏನು ನೋಡ್ತಾ ಇರ್ತೀರಾ ಅವ್ರ ಹತ್ರ ಹೋಗೋದು ತುಂಬಾ ಸೂಕ್ತ ಅಂತ ಮಾತಾಡ್ಬೋದು. ಸೊ ಇವೆಲ್ಲದೂ ಕೂಡ ಇಂಪಾರ್ಟೆಂಟ್. ಡೋಂಟ್ ಡಿಲೇ ಫಾರ್ ದ ಹಾಸ್ಪಿಟಲ್ ಟು ಕಮ್. ಆಮೇಲೆ ಸಿಮ್ಟಮ್ಸ್ನ ಯಾವುದು ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಟಿಪ್ಸ್ ಐ ಕ್ಯಾನ್ ಗಿವ್. ಪೇಷಂಟ್ ಫ್ಯಾಮಿಲಿ ಮೆಂಬರ್ಸಿಗೆ ಹೇಳೋದೇನಂತಂದರೆ, ಸೊ ನಾವು ಐ ಸಿ ಯುನಲ್ಲಿ ಅಡ್ಮಿಟ್ ಮಾಡ್ಕೊಂಡು ನಾವೇನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ, ಲೈಕ್ ಸೆಕೆಂಡ್ ಟು ಸೆಕೆಂಡ್ ವಿ ಆರ್ ಸ್ಟ್ರಗ್ಲಿಂಗ್, ಅಂದರೆ ನಮ್ಮ ಒಂದು ಪ್ರಯತ್ನ 100% ಹಾಕಿ ನಾವಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಬಟ್ ಕೆಲವು ಜನ ಏನು ಮಾಡ್ತಾರೆ, ಹೊರಗಡೆ ಕುತ್ಕೊಂಡು ದೇ ವಿಲ್ ಬಿಕಮ್ ಜಡ್ಜ್ಮೆಂಟಲ್. ಅಂದರೆ ಡಾಕ್ಟರ್ಸ್ ಬಗ್ಗೆ ಆಗಲಿ ನೆಗೆಟಿವ್ ಆಗಿ ಮಾತಾಡೋದು, ಅಥವಾ ಈ ಡಾಕ್ಟ್ರು ಹಂಗೆ ಮಾಡಿದ್ರು, ಆ ಡಾಕ್ಟ್ರು ಹಿಂಗೆ ಮಾಡಿದ್ರು, ಆ ಹಾಸ್ಪಿಟಲ್ ಹಂಗಾಯಿತು, ಈ ಹಾಸ್ಪಿಟಲ್ ಹಿಂಗಾಯಿತು. ಸೊ ಈ ಥರ ಒಂದು ಜಡ್ಜ್ಮೆಂಟಲ್ಲಾಗಿ ಮಾತಾಡೋದನ್ನ ನಾವು ಕೇಳಿದ್ದೀವಿ ಮತ್ತು ಕಂಡಿದ್ದೀವಿ ಕೂಡ. ಸೊ ಇದನ್ನು ಮಾಡ್ದಲೆ ಅವ್ರಿಗೆ ಯಾವ ರೀತಿ ಪೇಷಂಟ್ನ ಅವ್ರಿಗೆ ಎಲ್ಲಿ ನಂಬಿಕೆ ಇದೆಯೋ, ಅಂದರೆ ಯಾವುದು ಟ್ರಸ್ಟಬಲ್ ಅಂತ ಏನು ಹೇಳ್ತೀವಿ, ಅಲ್ಲೇ ಕೂಡ ನೀವು ಹೋಗಿ ಚಿಕಿತ್ಸೆ ಮಾಡ್ಕೋಬೋದು. ದೆರ್ ಇಸ್ ನೋ ಪ್ರಾಬ್ಲಮ್ ವಿತ್ ದ್ಯಾಟ್. ಸೊ ಎಲ್ಲರನ್ನೂ ಒಂದೇ ದೃಷ್ಟಿಯಲ್ಲಿ ನೋಡೋಕೆ ಹೋಗ್ಬೇಡ್ರಿ. ಸೊ ಇಲ್ಲಿ ಏನಂತಂದರೆ, ಎಲ್ಲ ವೈದ್ಯನ ಒಂದು ಮೇಜರ್ ಗೋಲ್ ಅಂತಂದರೆ ಪೇಷಂಟ್ನ ಆದಷ್ಟು ಬೇಗ ರಿಕವರಿ ಮಾಡಿ ಮನೆಗೆ ಕಳಿಸೋದೇ ಒಂದು ಮೇಜರ್ ಉದ್ದೇಶ ಇರ್ತದೆ. ಸೊ ಇದನ್ನು ನೀವು ಅಪನಂಬಿಕೆಯಾಗಿ ನೋಡೋದು ಬೇಡ. ಸೊ ಟ್ರಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಿಮ್ಮ ಪ್ರೀಶಿಯಸ್ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ, MICU ICU ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಕ್ಕೆ. ಎಷ್ಟೋ ಜನಕ್ಕೆ ಎಷ್ಟೋ ಕನ್ಫ್ಯೂಷನ್ಸ್ಗಳಿಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದ. ನಮಸ್ತೆ.